ಬ್ಯಾಗ್ ಕೊಟ್ಟು ಹೋಗ್ಬಿಟ್ರೆ ಇವರಿಬ್ರು ಆಟ ಆಡತ್ತಾರೆ. ಪ್ರದಕ್ಷಿಣೆ ಹಾಕಬೇಡ್ವೇ ನನಗೆ? ಹ್ಯಾಂಗರ್ ಅನ್ಸಾತಿಲ್ಲನ? ಈಕಿನೂ ಸುತ್ತಾತಾಳ ನಡಿ ನಂಗೆ. ಏ ಲಕ್ಷ್ಮಿ, ಏ ಹುಚ್ಚುವೇ ಬೇಡವಾ ನನ್ನ ಕಾಲ ಮೇಲೆ? ಅಯ್ಯಪ್ಪ, ಏಯ್ ಲಕ್ಷ್ಮಿ ಹಾಕೋದಕ್ಕೆ ಬಿಡ್ತಾ ಇಲ್ಲ. ಬಾ ಕಮ್ಮಿ 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 ಗೊತ್ತಾಯ್ತು ಅವಳಿಗೆ ಏನೋ ಮಾಡ್ತಿದ್ದಾರೆ. ಎಲ್ಲಿ ಹೊಂಟೇವ್ ನಾವು? ಮನೆ ಟು ಕಾರ್, ಕಾರ್ ಟು ವೇರ್. ಡನ್. ಅವಳಿಗೆ ಏನಾಗ್ತಿದೆ ತೆಗಿಯಕ್ಕೆ ಟ್ರೈ ಮಾಡ್ತಿದ್ದಾಳೆ. ಹಾಯ್ ಕಮುಗುಗ್ಗೆ ಪಾಡಿ ಎಸ್ಕಂದ ಮಾಡ್ಯಾರ? ಈಗ ಗೊತ್ತಾಗಿಲ್ಲ ಅವಳಿಗೆ ಏನಾಗ್ತಿದೆ ಅಂತ. Oh Lakshmi, oh Lakshmi, how are you doing? ಸೊ ನೋಡು ಲಕ್ಷ್ಮಿ, ಈಗ ನಾನು ನಿಮ್ಮ ಗೆಳೆಯ ನಿಮ್ಮ ತಂದೆ ಅವರಾದ ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಒಂದು ಎಪಿಸೋಡ್ ಮಾಡೋದು ಬಂದ್ರಲ್ಲ. ಅಂಚುಬೋ ಶಿವರ್ ಅಂಚುಬೋ. Wait a second. Yeah. Okay. Hi ಬನ್. ಹಲೋ ಬನ್. ಈಗ ಅವಳು ಕೂತ್ಕೊಳ್ಳೋ ಆಂಗಲ್ ನೋಡಿ, ಎಲ್ಲೆಲ್ಲ ಆಂಗಲ್ ಇದೆ, ಎಲ್ಲದರಲ್ಲೂ ಕೂತ್ಕೋತಾಳೆ. ಇವಳು ನಿಮ್ಮ ಫ್ರೆಂಡ್ ಮನೆಗೆ ಬಿಟ್ಟು ಹೋಗೋಣ. ಸರಿ ಗೋ ಸರಿ ಗೋ ಬೂರ್ವ. ಅಯ್ಯೋ ಅವಳು ನೋಡ್ತಾ ಫ್ರೆಂಡ್ ಹೋಗೋದಾ? ಇದಕ್ಕೆ ಇಲ್ಲಿ ಸಿಸ್ಟಮ್ ಇಲ್ಲ, ಇಲ್ಲ ಮ್ಯಾಪ್ ಹಾಕೊಂಡು. Yes, brother, that is the way. Let's go. ಮತ್ತೆ ಟಿಫಿನ್ ಆಯ್ತಾ? ಟಿಫನ್ ಆಯ್ತು, ಟೊಮೆಟೊ ಬಾತ್. ನಿಮ್ದು? ನಿಮ್ ಜೊತೆನ ಮಾಡಿದಲ್ಲ. ತೆಗಿಲ್ಲ, ಏನ್ ಮಾಡ್ಲಿ? ಇಲ್ಲ, ಯಾಕೆ ಹಂಗ ಹೋಗೋಣ? ಓಕೆ ಡನ್. ಸೊ ನಮ್ಮ ಏರಿಯಾ ಕಂಪ್ಲೀಟ್ ಆ ಕಡೆ ಗಾಡಿ ಇರುತ್ತೆ, ಹಾಗಾಗಿ ನೋಡಿಕೊಂಡು ನ್ಯಾವಿಗೇಟ್ ಮಾಡಬೇಕು. ಕಾರ್ ನಿಮ್ದೆ? ಕಾರ್ ಎಲ್ಲರೂ ಹಚ್ಚಿದ್ರು ನಿಮ್ದ ಕಾರ್? ಅದೇನು ತೊಂದರೆ ಇಲ್ಲ. ನಾನ್ ಮಟೀರಿಯಲಿಸ್ಟಿಕ್ ಹಂಗೇನಿಲ್ಲ, ಕಾರ್ ಓಕೆ. ನಿಮ್ದು ಬಗ್ಗೆ ಇಮೇಜ್ ಐತಲ್ಲ, ಫುಲ್ ಫಿಲಾಸಫರ್, ಸ್ಪಿರಿಚುವಲ್. ಮೇ ಬಿ ಆದ್ರೆ ಇಂಟರ್ವ್ಯೂ ಮಾತ್ರ ನೋಡಿದಾರ, ಬೇರೆ ಕಡೆ ನೋಡಿಲ್ಲ. ಆ ಕಾರಣದಿಂದ ಇವತ್ತು ನೋಡ್ತಾರೆ, ನೋಡ್ಬೋದು. ಇವತ್ತು ನೋಡುದೇ. ಗಿಣಿ ಲಕ್ಷ್ಮಿ ಎಲ್ಲ ವಾಕಿಂಗ್ ಕರ್ಕೊಂಡು ಹೋಗ್ತೀರಾ? ಹೌದು, ಲೆಫ್ಟ್. ಇಲ್ಲೇ ವಾಕಿಂಗ್ ಹೋಗ್ತಾಳೆ. ಅಂದ್ರೆ ನಾನೇ ಲೇಜಿ ಅಂದ್ರೆ ಇವಳು ನನ್ಗಿಂತ ಜಾಸ್ತಿ ನಡಿಯಲ್ಲ. ನೀವು ಲೇಜಿ ಅನ್ನೋ ನಾನು ನಮ್ಮಂಗಿಲ್ಲ. ಇಲ್ಲ ನನಗೆ ಗೊತ್ತಲ್ಲ, ಬಟ್ ಎಷ್ಟು ಬೇಕೋ ಅಷ್ಟು ನಡೀತಾಳೆ. ಆಮೇಲೆ ಸೀದಾ ಅವಳೆ ನಾನು ಮನೆಗೆ ಹೋಗ್ತೀನಿ ಅಂತ ಹೊಡ್ತಾಳೆ. ಫಿಕ್ಸ್ ಟೈಮ್. ಮತ್ತೆ ಇವರಿಗೆ ಮನುಷ್ಯರು ಅನ್ನುವಂತ ಒಂದು ಏನೋ
ಜಾಸ್ತಿ ಇದೆಲ್ಲ ಇಲ್ಲ. ಅಂದ್ರೆ ಹತ್ತಿ ಹೆಂಗ್ ಕೂರ್ತಾಳೆ ಅಂದ್ರೆ ತಲೆ ಮೇಲೂ ಕಾಲು ಇಟ್ಕೊಂಡು ಆರಾಮ್ಸೆ ಓಡಾಡ್ಕೊಂಡು ಅವ್ಳು ಕಂಫರ್ಟಬಲ್ ಆಗಿರ್ತಾಳೆ. ಈಗ ಆಟ ಆಡತ್ತಿರ್ಲಲ್ಲ. ಹೌದು. ತುಂಬಾ ನಮ್ಮಿದೆ ಇಪ್ಪೋ ಅಲ್ಲ. ಬಟ್ ಹೇಳಿದ್ರೆ ಬಹಳ ಖುಷಿ. ಡಾಗ್ಸ್ ಆರ್ ಆಲ್ವೇಸ್ ಅಂದ್ರೆ ಡಾಗ್ಸ್ ಸ್ಪೆಷಲಿ ಇವಳಿಗೆ ಒಂದು ಕ್ಯಾರೆಕ್ಟರ್ ಇದೆ. ಓಕೆ. ಈಗ ನನ್ನ ಫ್ರೆಂಡ್ ಮನೆಗೆ ಬಿಡ್ತಾ ಇದ್ದೀನಿ. ಆ ಫ್ರೆಂಡ್ ಹೆಸರು ಬಾಲಣ್ಣ ಅಂತ. ಆಕ್ಚುಲಿ ಇವಳು ನನ್ನ ಮನೆಗಿಂತ ಜಾಸ್ತಿ ಅಲ್ಲಿ ಇರ್ತಾಳೆ. ಅಂದ್ರೆ ಬೆಸ್ಟ್ ಕ್ವಾಲಿಟಿ ಏನಂದ್ರೆ ಇವಳು ಎಲ್ಲಿ ತನಕ ನನ್ನ ಮನೇಲಿ ಇರ್ತಾಳೋ ಅಲ್ಲಿ ತನಕ ನನ್ನ ಮನೆ ರೂಲ್ಸ್ ಫಾಲೋ ಮಾಡ್ತಾಳೆ. ಓಕೆ. ಅಲ್ಲಿಗೆ ಹೋದ್ಮೇಲೆ ಅವ್ರ ರೂಲ್ಸ್ ಫಾಲೋ ಮಾಡ್ತಾಳೆ. ಅಂಡ್ ಅಲ್ಲಿಂದ ಏನಾದ್ರೂ ಬಿಟ್ರೆ ಸೀದಾ ನನ್ನ ಮನೆಗೆ ಬರ್ತಾಳೆ. ಟೆನ್ಷನ್ ತಗೊಳಲ್ಲ, ಅವ್ರ ಬಗ್ಗೆ ಯೋಚನೆ ಮಾಡಲ್ಲ. ನಾನೇನಾದ್ರೂ ಅಲ್ಲಿ ಬಿಟ್ರೆ ನನ್ ಕಡೆ ತಿರುಗು ನೋಡಲ್ಲ, ಸೀದಾ ಹೋಗ್ತಾಳೆ. ನಾನು ಇವಳನ್ನ ಏನ್ ಅನ್ಕೊಳ್ಳೋದು ಅಂದ್ರೆ ಮೋಸ್ಟ್ಲಿ ಇವಳು ಹೋದ ಜನ್ಮದಲ್ಲಿ ಯೋಗಿ ಆಗಿದ್ಲು ಅಂತ, ಯಾವ್ದೋ ಒಂದು ದೊಡ್ಡ ಯೋಗಿ ಆಗಿದ್ಲು. ಹೌದು, ಇವಳು ಅಡ್ಡ ಇದ್ದಾಳಲ್ವಾ, ಇವಳು ಫುಲ್ ಫಿಲ್ಟರ್ ಹಾಕಿದ್ದಾಳೆ. ಏನು ವಾಯ್ಸ್ ಫುಲ್ ಮಫಲ್ಡ್ ಆಗ್ತಾ ಇದೆ ಅಂತೆ. ಸೊ ಅದೇ ಮೇಲೆ ಯಾವ ತರ ಬಿದ್ದಿದ್ದಾಳೆ ಅಂದ್ರೆ ಮಫಲ್ಡ್ ಆಗ್ಬೇಕು, ಮೈಕ್ ಬಿಡಿಯಾ ಬಿಡಲ್ಲ ಅವಳು. ದಟ್ ಈಸ್ ಹೌ ಲಕ್ಷ್ಮಿ ಈಸ್. ನೀವು ಯೋಗಿನ ಅಂತಾರಲ್ಲ? ಇಲ್ಲ ಇಲ್ಲ ಇಲ್ಲ, ನಾನು ಇವಳ ಒಂದು ಭಾಗನೂ ಇಲ್ಲ. ನನಗ್ ಗೊತ್ತಲ್ವಾ ನಾನೇನು ಅಂತ. ಹೇಳ್ರಲ್ಲ, ಮಗು ಹೇಳ್ರಿ. ಯಾರು ಇವಳ? ನೀವೇನಂತ ಹೇಳಿ. ನಾವು ನಮ್ಮ ಬಗ್ಗೆ ಒಂದು ಕಾಮೆಂಟ್ ಓದಿದ್ದೆ ಕೇಳಕ್ಕೆ. ಯಾಕಂದ್ರೆ ರಾಜ್ ಬಿ ಶೆಟ್ಟಿ is a philosopher forced to be an actor ಅಂತ. forced to be an actor correct. ಆದ್ರೆ ಫಿಲಾಸಫರ್ ಅಲ್ಲ. ಫೋರ್ಸ್ಡ್ ಅದಕ್ಕೆ. ಫೋರ್ಸ್ಡ್ ಅಂದ್ರೆ ನಾನು ಆಕ್ಚುಲಿ ಫಸ್ಟ್ ಟೈಮ್ ಆಕ್ಟ್ ಮಾಡ್ಬೇಕಾದ್ರೆ ನಾನು ಆಕ್ಟರ್ ಆಗ್ಬೇಕು ಅಂತ ಮನ್ಸೇ ಇರ್ಲಿಲ್ಲ. ಯಾರು ನೋಡ್ತಾರೆ ಆನ್ ಸ್ಕ್ರೀನ್, ಜನಗಳು ನಮ್ಮ ಮುಖ ಯಾಕೆ ನೋಡ್ತಾರೆ ಅನ್ನೋ ತರ ಇತ್ತು. ಆಮೇಲೆ ಬೇರೆ ಯಾರು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾ ಮಾಡ್ಬೇಕಾಯ್ತು. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾಯ್ ಸರ್, ಬಾಯ್ ಬಾಯ್. ಅವ್ರು ಎಲ್ಲಿಂದ ಬಂದ್ರು ಅಂತಾನೆ ಗೊತ್ತಾಗಿರಲ್ಲ. ನಂಗೂ ಗುರ್ತಿಡಿಬೇಕಿತ್ತು. ಈಗ ಆಕ್ಚುಲಿ ನನ್ ಬಗ್ಗೆ ಅಂದ್ರೆ ಎಲ್ಲಾ ಇಂಟರ್ವ್ಯೂ ನನ್ ಬಗ್ಗೆ ಇದೆ. ಈಗ ನಿಮ್ ಬಗ್ಗೆ ಬೇಕು. ನಿಮ್ ಬಗ್ಗೆ ಅಲ್ಲೋಗಿ ಮಾತಾಡೋದಾ? ಓಕೆ, ಡನ್ ಬ್ರೋ. ಅಲ್ಲೋಗೋದ್ರೆ ಮುಗಿದ್ಬಿಡ್ತದೆ ಮತ್ತೆ. ಹಿಂಗೋಗಿ ಹಿಂಗ್ ಮುಟ್ಟಿ ವಾಪಸ್ ಬರೋದಾಗ. ಹೌದಲ್ವಾ, ಅದು ಕರೆಕ್ಟ್. ನನ್ನ ಹಿಂಗ್ ಹೇಳ್ತಾರಲ್ಲ, ನನ್ನ ಎದೆ ಭಾರ ಇವತ್ತು ಇಳೀತು ಅಂತ. ಆಕ್ಚುಲಿ ಇಲ್ಲಿ ಇಳಿಬೇಕಾದ್ರೆ ಹಂಗೆ ಹೇಳ್ಬೋದು ನಾನು. ಕಾಲೆಲ್ಲ ಇಡ್ತಾ ಇದ್ದಾಳೆ. ಹೌದು, ಅವಳಿಗೆ ಅಂದ್ರೆ ಎಲ್ಲಿದ್ದೀನಿ, ಎಲ್ಲಿ ಕೂತಿದ್ದೀನಿ ಏನು ತೊಂದ್ರೆ ಇಲ್ಲ. ಮೋಸ್ಟ್ ಕಂಫರ್ಟೇಬಲ್ ಎಲ್ಲೂ. ಈಗ ಅಲ್ಲಿ ಇಳಿಬೇಕಾದ್ರೆ ನೋಡಿ ಕ್ಯಾರೆ ಮಾಡಲ್ಲ ಅವಳು. ಇನ್ಹಿಬಿಷನ್ಸ್ ಇಲ್ಲಲ್ಲ ಅವ್ರಿಗೆ. ಇಲ್ಲ ಇಲ್ಲ, ನಮಗೆಲ್ಲ ಇರ್ತದೋ ಇಂಟರ್ವ್ಯೂ, ಕ್ಯಾಮ್ರಾ, ಪಾಡ್ಕಾಸ್ಟ್. ಇಂಟರ್ವ್ಯೂ ಅಲ್ಲ, ಪಾಡ್ಕಾಸ್ಟ್. ಇಲ್ಲ ಅಡ್ಡಾಡ್ತೀರೇನ ಎಲ್ಲರೂ ನಿಮ್ಮ ಮನೆ ಕಡೆ? ಇಲ್ಲ ಇಲ್ಲ, ನಾನ್ ಮನೆ ಒಳಗೆ ಅಂದ್ರೆ ಅದೇನು ಹೇಳ್ತಾರಲ್ಲ, ಏನದು ಗೃಹ ಬಂಧನ. ನಾನ್ ನನಗೆ ಗೃಹ ಬಂಧನ ಹಾಕೊಳ್ಳೋಣ. ಹೊರಗಡೆ ತಿರುಗಿ ಏನ್ ಮಾಡೋದು ಅಂತ ಹೆಚ್ಚಿನ ಸಲ ಗೊತ್ತಿರಲ್ಲ. ತಿರುಗಬೇಕು ಅನ್ಸಲ್ಲ ನನಗೆ. ಫೈನ್, ಮಾಸ್ಕ್ ಹಾಕೊಂಡು ಕೆಲವು ಸಲ ವಾಕಿಂಗ್ ಹೋಗ್ತೀನಿ ಸುತ್ತಮುತ್ತ. ಲಕ್ಷ್ಮಿ ಕರ್ಕೊಂಡು ಹೋಗ್ತೀನಿ. ಆದ್ರೆ ನನ್ನ ಫ್ರೆಂಡ್ ಜಾಸ್ತಿ ಹೋಗ್ತಾನೆ. ನಾನು ಪಾರ್ಕಲ್ಲಿ ಒಂದೆರಡು ಸಲ ಹೋಗಿದ್ದೀನಿ ರೀಸೆಂಟ್ ಆಗಿ. ಒಂದು 5 ರೌಂಡ್ ತಿರುಗಾಡಿದ್ದೀನಿ. ದೊಡ್ಡ ಸಾಧನೆ ನಂದು ಅದು ಆಕ್ಚುಲಿ. ನಿಮ್ಮ ಸ್ಪೋರ್ಟ್ಸ್ ಎಲ್ಲ ನೀವು ಅಂದ್ರೆ ಕೋವಿಡ್ ಟೈಮ್ದಾಗ ಹೇಳಿದ್ರೆ ವಾಲಿಬಾಲ್ ಕಲಿಯಾತಿದ್ರೆ ಇಷ್ಟ. ಹೌದು, ಇಲ್ಲೆಲ್ಲ ಬೆಂಗಳೂರದಾಗ ಆಗಂಗೇ ಇಲ್ಲ ಅವೆಲ್ಲ ಅಂದ್ರೆ. ಇಲ್ಲ ಅಂದ್ರೆ ಲೈಕ್ ನನಗೆ ಏನಿದೆ ಇದ್ರೆ ಆಟ ಆಡೋದು, ಇಲ್ಲ ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ. ಓಕೆ, ಆತರ ಏನಿಲ್ಲ. ಏನೋ ಲೈಕ್ ಆರಾಮಾಗಿ ಇರ್ತೀನಿ, ತೊಂದರೆ ಇಲ್ಲ. ಕರೆ ನೋಡ್ರಿ, ಏನಿಲ್ಲ ಎಷ್ಟಿಲ್ಲ ಅಂದ್ರು ಫಿಲಾಸಫಿಕಲ್ ಮಾತ ಇವೆಲ್ಲ. ಇದ್ರೆ ತಲೆ ಕೆಡಿಸ್ಕೋತೀನಿ, ಇಲ್ಲ ಅಂದ್ರೆ ಇದ ಕ್ಯಾಮ್ರಾ, ಇಲ್ಲ ಅಂದ್ರೆ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋದು. ಆಕ್ಚುಲಿ ನಿಮಗೆ ಅನ್ಬೇಕಾ ನಿನಗೆ ಅನ್ಬೇಕಾ? ನೀವ್ ಹೆಂಗ ನನಗನ್ರಿ ಫಸ್ಟ್ ಟೈಮ್ ಮಾತಾಡತ್ತಿಲ್ಲ. ಸ್ಟ್ರಾಂಗ್ಲಿಂಗ್ ಟು ಡೆತ್. ಸಿ ಆಕೆ ಮುಖ ಕಾಣ್ಲಿಕ್ಕಿಲ್ಲ ಅದ್ರಾಗ. ಹೌದು, ಹಣ್ಣು ಮಾತ್ರ ಕಾಣ್ತಾ ಇದೆ. There is no space for me. Bro, what are you doing? Hello, Lakshmi. ಯಾವಾಗ ಹಿಂಗಿಲ್ಲ. ಈಗ ಅನಿಮಲ್ಸ್ ಇನ್ಹಿಬಿಷನ್ಸ್ ಇರಂಗಿಲ್ಲಲ್ಲ. ಹೌದು, ಚಿಲ್. ನಮ್ಮ ಮನೇಲಿ ಒಬ್ಳು ಈಗ ದೊಡ್ಡಕ್ಕಾಗಿದ್ದಾಳೆ, ಈವಾ ಅಂತ. ನಾನು ಅಡಾಪ್ಷನ್ಗೆ ಅಂತ ಹಾಕಿದ್ದೆ.
ಯಾರು ಅಡಾಪ್ಷನ್ಗೆ ಬರಲಿಲ್ಲ. ಆಗ ನಾನೇ ಮನೆಗೆ ಎತ್ಕೊಂಡೆ. ಅದಕ್ಕಿಂತ ಹಿಂದೆ 2 ಪೆಟ್ಟನ್ನು ನಾವು ಕಳ್ಕೊಂಡಿದ್ವಿ, ಟೆಡ್ಡಿ ಮತ್ತೆ ಮೊಗ್ಗ ಅಂತ. ಅಷ್ಟು ನೋವು, ಹೌದೌದು, ಅದಷ್ಟು ನೋವು ಯಾವುದೋ ಬಹಳ ಕಷ್ಟ. ಆಗ ಒಂದು ರೋಡಲ್ಲಿ ಒಂದು ಸಣ್ಣ ಮರಿ ಸಿಕ್ತೀವ ಅಂತ. ನಾನು ಇಲ್ಲಿರ್ತೀನಲ್ವಾ, ನಮ್ಮ ಅಮ್ಮಂಗೆ ತುಂಬಾ ನೋವಾಗುತ್ತೆ. ಅವ್ರು ಟೆಡ್ಡಿ ಮೊಗ್ಗನೆಲ್ಲ ತುಂಬಾ ಹಚ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಆ ನೋವಿಂದ ಹೊರಗೆ ತರ್ಬೇಕಂದ್ರೆ ಒಂದು ಮರಿನೇ ತರ್ಬೇಕು. ನಮಗೆಲ್ಲ ಸಾಧ್ಯ ಇಲ್ಲ. ನಾವು ಕೊಟ್ರೆ ಎಷ್ಟು ಪ್ರೀತಿ ಕೊಡ್ಬೋದು. ಈಗ ದೊಡ್ಡಕ್ಕಾಗಿದ್ದಾಳೆ, ಒಂದು 6 ತಿಂಗಳಾಗಿದೆ. ಬಟ್ ಶಿ ಇಸ್ ಸೋ ಬ್ಯೂಟಿಫುಲ್. ಅವಳಿದ್ರೆ ಹೆಂಗ ಅನ್ಸುತ್ತೆ ಮನೆಗೆ ಹೋದ್ರೆ, ಅಂದ್ರೆ ನನಗೆ ವೆರಿ ಲವ್ಡ್ ಅನ್ಸುತ್ತೆ. ತುಂಬಾ ನಮಸ್ತೆ, ಚೆನ್ನಾಗಿದ್ದಾರೆ ಸರ್. ತುಂಬಾ ಯಾರು ಬಹಳ ದೋಚಿ ಪ್ರೀತಿ ಕೊಡ್ತಾ ಇದ್ರೆ ಅನ್ಸುತ್ತೆ. ಅದು ಮರಿ ಅಲ್ವಾ, ತುಂಬಾ ಹೈಪರ್ ಅದು. ಚೆನ್ನಾಗಿರುತ್ತೆ. ಆದ್ರೆ ಅಲ್ಲಿ ನಿಮ್ಮ ಮನೆಗೆ ಎಷ್ಟು 4 ನಾಯಿ? 3 ಇದೆ. ಅದೇ 4 ಇತ್ತು, 2 ಹೋದ್ರಲ್ವಾ. ಅನಿಮಲ್ಸ್ ಹೆಂಗ್ ಈಗ when there is a new dog coming into the family, ಅದೇನ್ ಟ್ರಾನ್ಸಿಷನ್ ಇರ್ತೈತೋ ಅವ್ರು ಎಕ್ಸೆಪ್ಟ್ ಮಾಡ್ತಾರೋ? ಅಂದ್ರೆ ಇರುತ್ತೆ. ಅಂದ್ರೆ ಈಗ ಕಾಳ ಅಂತ ಒಬ್ಳಿದಾಳೆ, ಅವಳು ಸ್ವಲ್ಪ ಜಲಸ್ ಆಗುತ್ತೆ. ಫಸ್ಟ್ ನಾವು ನೋಡ್ಕೋಬೇಕು, ಅಂದ್ರೆ ಜಾಸ್ತಿ ಇದು ಕ್ಲಾಶ್ ಆಗದೆ ಇರೋ ತರ. ಆಮೇಲೆ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ. ಅವ್ರವ್ರ ಸ್ಪೇಸ್ ಅವ್ರು ಕ್ಲಿಯರ್ ಆಗಿ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಇದು ನನ್ನ ಸ್ಪೇಸ್. ಈಗ ಎಕ್ಸಾಂಪಲ್ ಯಾವ ತರ ಅಂದ್ರೆ, ಅವಳು ಏನೇ ಮಾಡಿದ್ರು ರಿಯಾಕ್ಟ್ ಮಾಡಲ್ಲ. ಶಿ ನೋಸ್ ದ್ಯಾಟ್ ಓಕೆ ನಾನು ಚಿಕ್ಕವಳು, ನಾನು ಜಾಸ್ತಿ ಇದಾಗಬಾರ್ದು ಅಂತ. ಫಿಸಿಕಲಿ ದೊಡ್ಡಕ್ಕಿದ್ದಾಳೆ ಕಾಳಂಗಿಂತ, ಬಟ್ ಆದ್ರೂ ರಿಯಾಕ್ಟ್ ಮಾಡಲ್ಲ. ಮೆಂಟಲಿ ಅವ್ರದ್ದೇ ಒಂದು ರೌಡಿಸಮ್ ಇರುತ್ತೆ. ಆಫೀಸ್ದಾಗ ರೀಲ್ ಹಾಕಿದ್ರಲ್ಲ, ರೀಲ್ ಹಾಕಿದ್ರೆ ಯಾರದ? 3 ಜನ ಇದ್ದಾರೆ ಆಫೀಸಲ್ಲಿ. ಮಾಯರಾ ಯಾವುದು? ಮರಿಯಾ. ಅದು ಹಿಂಗ ಉಲ್ಟಾಗಿದ್ಲಲ್ಲ ಅವಳು ಮರಿಯಾ. ಏಕೆ ಮತ್ತೆ ಅವ್ರು ಮೀಟ್ ಆಗಿಲ್ಲ? ಇಲ್ಲ ಇವಳು ಬೆಂಗಳೂರು ಅವಳು. ಅರ್ಬನ್ ಗರ್ಲ್. ಹೌದೌದು. ಮೈ ರೂಲ್ಸ್, ಮೈ ಲೈಫ್ ಮೈ ರೂಲ್ಸ್ ಹಂಗ ಕುಂತಾಳೆ ಈಗ. ಅಲ್ಲಿ ಆಫೀಸ್ದಾಗ ಯಾರು ಟೀಮ್ದವ್ರ ನೋಡ್ಕೊಂತಾರ? ಪ್ರದೀಪ್ ಅಂಗಡಿ ಅಂತ ಒಬ್ಬ ಇದ್ದಾನೆ, ಮಹಾರಾಜ. ಮೀಟ್ ಆಗಿಲ್ಲ ನಾವು. ಅವ್ನು ಪಾಪ ಭಾಳ ನೋಡಿ ಶಾಮಿಲ್ ನಮ್ಮೂರ್ ಕಡೆದವ್ರ ಯಾರೇ? ಹೌದು. ಅವನು ಇದನ್ನ ಕಟ್ ಮಾಡಿ ಕೂಡ ಹಾಕೋತಾನೆ ಸ್ಟೇಟಸ್ ಅಲ್ಲಿ, ಬಾಸ್ ಅಂತ ಒಂದು ಲವ್ ಚಿಹ್ನೆ ಹಾಕಿ. ಅವ್ರದಂತೂ ಕತೆಗಳು ಕೇಳಿದ್ದೆ ನಾನು. ಕತೆ ಎಲ್ಲ ಹೇಳಕ್ ಆಗಲ್ಲ ಒಂದು. ಅದೇ ನಂದ್ರಾಗ ಇರ್ಬೇಕದ, ಹೊರಗೆ ಹೇಳಕ್ ಹೋದ್ರೆ. ಎಲ್ಲಿ ನೋಡ್ಕೋದೀಪ? ಈಗ ಆಕ್ಚುಲಿ ನೋಡ್ತಿದ್ರೆ ಅವನ ಹಿಂಗೆ ಬೇಡ ಸರ್ 2 ಸಲ ಬೇಡ ಸರ್. ಬಟ್ ಹಾರ್ಡ್ ವರ್ಕಿಂಗ್. ಅವನ ಮಾಡ್ತಾನೆ ವರ್ಕಿಂಗ್ ಹಾರ್ಡ್. ವರ್ಕ್ ಹಾರ್ಡ್ ಮಾಡಿರ್ತಾನೆ, ಎಲ್ಲ ಕಾಂಪ್ಲಿಕೇಶನ್ ಹುಡುಕ್ತಾರೆ. ಅವ್ನು ಚೆನ್ನಾಗಿ ಮಾಡೋದಂದ್ರೆ ಬ್ಲ್ಯಾಕ್ ಟೀ. ಬಟ್ ತುಂಬಾ ಇಷ್ಟಪಡ್ತಾನೆ. ಈಗ ಕರೆಕ್ಟ್ ಗೊತ್ತು, ಬಟ್ ಇದು ಜಾಸ್ತಿ ಟೈಮ್ ಅಲ್ಲ. ಡೋಂಟ್ ಬಿ ಹೋಪ್ಫುಲ್. ಯಾವ ಇಂಚುಗಲ್ಲ ಅಲ್ಲ ಇವಳಿಗೆ ಎಲ್ಲೋ ನೋಡಿದ್ದೀರಾ? ಯಾವುದು? ಇಂಥದ್ದು ಆಕ್ವರ್ಡ್ ಇಂಟ್ರಾಕ್ಷನ್ ಅಲ್ಲ, ನಾವು ಹೇಳಕ್ಕೂ ಹಂಗಿಲ್ಲ. ನಂಗೆ ಅಲ್ಲಿ ನೋಡಿರ್ತೀರ. ನಾನು ಸುಮ್ಮನೆ ಪಾಪ ಹೌದು ನೋಡ್ಬೇಕು ಅಂತ ಏನಿಲ್ಲ ಅಲ್ವಾ. ಸಿನಿಮಾ ಎಲ್ಲರೂ ನೋಡಲ್ಲ. ಸಿನಿಮಾ ನೋಡ್ರು ನೆನಪು ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂ ಎಲ್ಲೋ ಒಂದ್ ಕಡೆ ನೋಡಿರ್ತಾರೆ. ನೋಡಿದೀನಿ. ನಾವು ಫೇವ್ರೆಟ್ ಫ್ಯಾನ್ ಮೂಮೆಂಟ್ ಆತರ ಏನಿಲ್ಲ, ಬಟ್ ನನಗೆ ಹೇಳ್ಬೇಕು. ನಾ ಮೀಟ್ ಆಗಿಲ್ಲ. ಇಲ್ಲ ಆಕ್ಚುಲಿ ನಾನು ಯಾವಾಗ್ಲೂ ಹೇಳ್ತೀನಿ, ನನಗೆ ಫಸ್ಟ್ ಸಿನಿಮಾ ಒಂದು ಮೂಟೆ ಕಥೆ ಆಗ್ಬೇಕಾದ್ರೆ ಒಬ್ಳು ನನಗೆ ದೊಡ್ಡ ಬಾಕ್ಸ್ ಪೆನ್ ಕೊಟ್ಟಿದ್ದು. ಪೆನ್ ಬರೆಯೋದಕ್ಕೆ. ಸೊ ಐ ರಿಯಲಿ ಫೆಲ್ಟ್ ವೆರಿ ಗುಡ್. ಯಾಕೆ ಅಂದ್ರೆ ನಾನು ಆಗ ಹೇಳ್ತಿದ್ದೆ, ನಾನು ಯೋಚನೆ ಮಾಡೋದು ರೈಟರ್ ಆಗಿ ಅಂತ. ಸೊ ಅದಕ್ಕೆ ನೀವು ಸಿನಿಮಾಗಳನ್ನ ಬರೆದ್ರೆ ಇದರಲ್ಲೇ ಬರೀರಿ ಅಂತ. ಐ ಥಿಂಕ್ ನಾನು ಚಾರ್ಲಿ ಮತ್ತೆ ಇದು ಯಾವುದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನಕ ಅದನ್ನ ಯೂಸ್ ಮಾಡ್ತಿದ್ದೆ, ಆ ಪೆನ್ಗಳನ್ನ ಅಂತ ಅನ್ಸುತ್ತೆ. ಅದನ್ನ ಬರಿಬೇಕಾದ್ರೆ ಯೂಸ್ ಮಾಡ್ತಿದ್ದೆ. ಈಗೆಲ್ಲ ಟೈಪಿಂಗ್ KSRTC ಅಲ್ಲ BMTC ಮಂಗಳೂರಲ್ವಾ? KSRTC ಅಂದ್ರೆ ಲೋಕಲ್ ಬಸ್ ಜಾಸ್ತಿ, ಬಟ್ ಅಲ್ಲಿರೋ ಗವರ್ಮೆಂಟ್ ಬಸ್ಗಳು KSRTC. ಪ್ರೈವೇಟ್ ಸಿಕ್ಕಾಬಟ್ಟೆ ಅಲ್ಲಿ. ಹೋಗಿದ್ರಲ್ಲ ಊರಿಗೆ ಮೊನ್ನೆ? ಹೌದು, ನಂಗೆ ಆ ಬಸ್ಸಲ್ಲಿ ಹೋಗಿ ಭಾಳ ಖುಷಿ. ಮಾಸ್ಕ್ ಹಾಕೊಂಡೆಲ್ಲ ಹೋಗ್ಬೇಕು ಕೆಲಸ. ಈಗ ತುಂಬಾ ಟೈಮ್ ಆಯ್ತು. ನಿನ್ನೊಂದು ಬಸ್ಸಿನ ಸ್ಟೋರಿ ಗೊತ್ತಿತ್ತು, ಕೇಳಿದ್ದೆ. ಯಾವುದು?
ಮಕ್ಕೊಂಡಿದ್ದು ನೀವು ಮಕ್ಕೊಂಡ್ಬಿಟ್ಟಿದ್ರಿ. ನನಗೆ ಆಗ ಈಗ ಇಲ್ಲ, ಬಟ್ ಬಸ್ಸಲ್ಲಿ ಅಂದ್ರೆ ಬಸ್ಸಲ್ಲ ಎಲ್ಲಾ ಕಡೆ ನಂಗೆ ತುಂಬಾ ಒಳ್ಳೆ ನಿದ್ದೆ ಬರೋದು. ಆಗ ನಾನು ಬೆಂಗಳೂರಿಂದ ಅಯ್ಯೋ ಸಾಯಿಸ್ತಾ ಇದ್ದಾಳೆ, ಬೆಂಗಳೂರಿಂದ ಮಂಗಳೂರು ಹೋಗ್ಬೇಕಾದ್ರೆ ಎಷ್ಟು ಮಲಗಿದ್ದೆ ಅಂದ್ರೆ ಆಕ್ಚುಲಿ ಇದ್ರಲ್ಲಿ ಹೋಗಿದ್ದಿದ್ದೆ, ಶೆಡ್ಡಲ್ಲಿ, ಬಸ್ ಶೆಡ್ಡಲ್ಲಿ. ಆ ಬಸ್ಸೆಲ್ಲ ಮೀನ್ಸ್ ನಾನು ಹೊರಗೆ ನಾನೇ ಅನ್ಕೊಂಡೆ ಎಲ್ಲ ಏನೋ ಗಾಡಿಲಿ ಯಾರು ಜನ ಇಲ್ಲ, ಏನೋ ಆಗಿದೆ, ಆಕ್ಸಿಡೆಂಟ್ ಆಗಿ ಎಲ್ಲ ಇಳಿದಿದ್ದಾರೆ ಅಂತ. ನೋಡಿದ್ರೆ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಗೋಡೆ ಇದೆ, ಆಗುತ್ತೆ ಶೆಡ್ ಅಲ್ಲಿ ಒಂದು ನಿಲ್ಸಿದ್ದಾರೆ. ನನಗೆ ಸರಿಯಾಗಿಲ್ಲ ಅಂತ ಆಮೇಲೆ ಕಿಟಕಿ ಎಲ್ಲ ಓಪನ್ ಮಾಡಿ ಅಲ್ಲಿಂದ ಬ್ಯಾಗ್ ವಸ್ತು ಇಳಿದು ಆಮೇಲೆ ಕಾಂಪೌಂಡ್ ಹಾಕೊಂಡು ಶೆಡ್ ಬೀಗ ಹಾಕೊಂಡು ಹೋಗಿದ್ರಿ. ಈ ತರ ಕಾಂಪೌಂಡ್ ಎಲ್ಲ ಹತ್ತಿ ಹಾರಿ ಇಳ್ಕೊಂಡ್ಬಂದೆ. ಆ ತರದ ನಿದ್ರೆ ಎಲ್ ಬೇಕಾದ್ರೆ ಮಕ್ಕೊಂತೀರ ಅಂತ. ಈಗ ಆ ತರ ನಿದ್ರೆ ಬರಲ್ಲ, ಟೆನ್ಷನ್ ಅಲ್ಲ, ಬಟ್ ಚೇಂಜ್ ಆಗಿದೆ ನಿದ್ರೆ ಪ್ಯಾಟರ್ನ್. ಈಗ ಬೆಂಗಳೂರಿಗೆ ಬಂದಾಗಿದ್ದು ಅಥವಾ ಮಂಗಳೂರಲ್ಲೇ ಆಗಿತ್ತು. ಈಗ ಐ ಥಿಂಕ್ ಬೆಳಿಗ್ಗೆ ಹೇಳಲ್ಲ, ಅದನ್ನ ಬಿಟ್ಟು ಮಲಗ್ತಿದ್ದು ಮಾಡಿಕೊಳ್ಳ ಜೊತೆ ಮಲ್ಗ ಚಂದ. ಲಕ್ಷ್ಮಿ ಜಾಗ ಇರಲ್ಲ, ಈ ಕೂಲಾಗೋದಕ್ಕೆ ಜಾಗ ಇಲ್ಲ, ಇನ್ನು ಮಲ್ಗೋದಕ್ಕೆ ಕೊಡ್ತಾಳೆ. Pampered, love me only. Love me only. Love me and I love you back. I love you back. Of course. ಮತ್ತೆ ಬೆಳಿಗ್ಗೆ 8 ಗಂಟೆಗೆ ಲವ್ ಶುರು ಆಗುತ್ತೆ ಅವಳು, ಯಾಕಂದ್ರೆ ಅವಳಿಗೆ ಊಟ ಹಾಕ್ಬೇಕಲ್ಲ. ಮುಖ ನಕ್ಕಿ ಎಬ್ಬಿಸ್ತಾಳೆ. ಸೊ ಒಂದ್ ವೇಳೆ ನಾನು ಹೇಳೋ ಮೂಡಲ್ಲಿದ್ದೆ ಅಂದ್ರೆ ಡೋರ್ ಓಪನ್ ಮಾಡ್ತೀನಿ, ಹೋಗಿ ಕೆಳಗಡೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವ್ನ ಮುಖ ನಕ್ಕಿ ಅವನು ನೆಪ್ಸಿ ಅವನು ಊಟ ಹಾಕಿ ಆಮೇಲೆ ಮತ್ತೆ ಬರ್ತಾರೆ, ಮತ್ತೆ ಮುಖ ನಕ್ಕೋದು. ನಿಮ್ ಫ್ರೆಂಡು ಕರೆಕ್ಟ್ ಹಂಗೆ ಮಾಡ್ತಾನೆ? ಮಾಡಿದ್ರೆ ಬೇರೆ ಆಪ್ಷನ್ ಇಲ್ಲ. ಅವನ ಜೊತೆ ಅಟ್ಯಾಚ್ ಆಗ್ಯಾಳ? ದೇ ಡೋಂಟ್ ಗಿವ್ ಯು ಆಪ್ಷನ್. ಅವನ ಜೊತೆ ಅಟ್ಯಾಚ್ ಆಗ್ಯಾಳ? ತುಂಬಾ ಆಗಿದ್ದಾಳೆ. ಅಂದ್ರೆ ಅದೇ ಬಿಟ್ಟು ಹೋದ್ರೆ ಯಾರನ್ನೂ ಕೇರ್ ಮಾಡಲ್ಲ, ಇದ್ದಾಗ ಅಟ್ಯಾಚ್ಮೆಂಟ್, ಇದ್ದಾಗ ಅಟ್ಯಾಚ್ಮೆಂಟ್ ಅಷ್ಟೇ. ಬಿಟ್ಟು ಹೋದ್ರೆ ನೆಕ್ಸ್ಟ್ ಅಂತ. ಮಾತಾ ಲಕ್ಷ್ಮೀ ದೇವಿ. ನೀವು ಮಂಗಳೂರು ಟು ಬೆಂಗಳೂರು ಹೆಂಗಿತ್ತು ಟ್ರಾನ್ಸಿಷನ್? ಅದಂಡೆ ಮಂಗಳೂರು ಟು ಬೆಂಗಳೂರು ನಂಗೆ ಗೊತ್ತಾಗಿಲ್ಲ ಅಂತ ದೊಡ್ಡ ಟ್ರಾನ್ಸಿಷನ್ ಏನು. ಟ್ರಾಫಿಕ್ ನನ್ನ ತಲೆ ಅಂದ್ರೆ ನಾನು ಹೇಳಿದ್ನಲ್ಲ ತುಂಬಾ ಕಮ್ಮಿ ಹೊರಗೆ ಬರೋದು. ಶೂಟಿಗೆಲ್ಲ ಹೋಗ್ತಾರೆ, ಶೂಟಿಂಗ್ ಬರ್ತಾನೆ, ನಾನು ಯೋಚನೆ ಮಾಡಲ್ಲ ಟ್ರಾಫಿಕ್, ಏನು ಯೋಚನೆ ಮಾಡೋದು. ಬೆಂಗಳೂರು ಇದ್ದೇ ಆಗಿದೆ ಅಂದ್ರೆ ಟ್ರಾಫಿಕ್ ಏನ್ ಮಾಡ್ತೀರಿ ಹೇಳ್ಕೊಂಡು, ಅದ್ರ ಬಗ್ಗೆ ಮಾತಾಡ್ಬೇಕಷ್ಟೇ. ಸೆನ್ಸ್ ಆಫ್ ರಿಲ್ಯಾಕ್ಸೇಷನ್ ಟಿಯರ್ 2 ಸಿಟೀಸ್ದಾಗ ಜಾಸ್ತಿ. ಸೆನ್ಸ್ ಆಫ್ ರಿಲ್ಯಾಕ್ಸೇಷನ್ ಟಿಯರ್ 2 ಸಿಟೀಸ್ದಾಗ, ಬಿಕಾಸ್ ಲೀಜರ್. ಬಟ್ ಬೆಂಗಳೂರಿಗೆ ಬರೋದು ನಾವು ಬೇರೆ ಕಂಫರ್ಟ್. ಸೊ ನಾವು ಅಲ್ಲಿ ಇದೀವಿ, ಅಲ್ಲಿ ಇಲ್ಲಿ ಕಂಫರ್ಟ್ ಒಂದು ಇನ್ಸೆಂಟಿವ್ ಅನಿಸ್ತೈತಿ. ಲೈಕ್ ಅಲ್ಲ, ವರ್ಕ್ ಹಾರ್ಡ್, ಯು ಗೆಟ್ ಅನ್ ಇನ್ಸೆಂಟಿವ್ ಆಸ್ ಅ ಕಂಫರ್ಟ್. The city is very accommodative. ಎಲ್ಲರನ್ನೂ ಕೂಡ ಓಪನ್ ಆಗಿ ಒಪ್ಕೊಳ್ಳುತ್ತೆ. ಅಂದ್ರೆ ನಾ ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಾಗ ರೂಪಾಂತರದಾಗೂ ಅದಿತ್ತಲ್ಲ, ಲೈಕ್ ಕಣ್ಣೂರಿಂದ ಬಂದಾಗ ಓವರ್ವೆಲ್ಮಿಂಗ್ ಅದು ಅನ್ಸುದೆ ಎಲ್ಲರಿಗೂ. ಯಾಕಂದ್ರೆ ನಂಗೆ ಮೆಟ್ರೋ ಯೂಸ್ ಮಾಡೋದು ಗೊತ್ತಿರಲಿಲ್ಲ, ಅಲ್ಲಿ ಯಾರಿಗೆ ಹೋಗಿ ಕೇಳ್ಬೇಕು ಏನೇ. ನನ್ನ ತಲೆಗಂತೂ ನಾ ಮೊದಲಿಂದ ಭಾಳ ಸ್ವಲ್ಪ ಇನ್ಸೆಕ್ಯೂರಿಟಿ ಇಂದನೇ ಬೆಳೆದವಲ್ಲ. ಏನ್ ಕೇಳೋದು ನಂಗೆ ಮತ್ತೆ ಬೈದ್ ಬಿಟ್ರೆ ನಂಗೆ ಏನ್ ರ್ಯಾಂಡಮ್ ಮೆಟ್ರೋದ್ ಇನ್ಫಾರ್ಮೇಶನ್ ಕೇಳಿದ್ರೆ ನಂಗೆ ಹೊಡಿತಾರ ನನ್ನ ತಲೆಗ. ಎದಕ್ಕೆ ನಂಗೆ ಗೊತ್ತಿಲ್ಲ, ಬೈದ್ ಬಿಟ್ರೆ ನಂಗೆ ಅಸಹ್ಯ ಮಾಡ್ಬಿಟ್ರ ಏನೋ ಒಟ್ಟಂಗೆ. ಬಟ್ ಅಕಾಮಡೇಟಿವ್ ಆಗಿ ಆಮೇಲೆ ಇಲ್ಲಿ ಜನನು ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಬಂದು ಇಲ್ಲಿ ಬೆಂಗಳೂರು ಅನಿಸ್ತೈತಿ ಈಗ. ಐ ಆಲ್ಸೋ ಬಿಲಾಂಗ್ ಹಿಯರ್ ಅಷ್ಟೇ. ಡೆಫಿನೆಟ್ಲಿ ದ ಲವ್ ಫಾರ್ ದ ಸಿಟಿನೂ ಇದ್ದೇ ಇರ್ತೈತಿ. ಹುಬ್ಳಿ ಅಷ್ಟು ನಮ್ದು, ಬೆಂಗಳೂರು ನಮ್ದು ಅಷ್ಟಾದಷ್ಟು. ಯಾಕಂದ್ರೆ ಕೆಲಸ ಕೊಡ್ತೈತಿ, ಎಷ್ಟು ಅಪರ್ಚುನಿಟೀಸ್ ಊರಾಗ ಕ್ರೇಜಿ. ನಾನು ಯಾವಾಗ್ಲೂ ಅನ್ಕೊಳ್ತಾ ಇರೋದಂದ್ರೆ, ಈಗ ಪ್ರತಿಯೊಬ್ಬರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾರೆ. ಟ್ರಾಫಿಕ್ ಅಲ್ಲಿ ನೋಡಿದ್ರು ಓಡಾಡ್ತಿರ್ತಾರೆ. ಎಲ್ಲರೂ ಏನೋ ಒಂದು ಹುಡ್ಕೊಂಡು ಈ ಊರಲ್ಲಿ ಓಡಾಡ್ತಿರ್ತಾರೆ. ಎಷ್ಟು ಗಂಟೆಗಿದ್ರು ಏನೋ ಹುಡುಕ್ತಾ ಇರ್ತಾರೆ. ಏನೋ ಆ ಹುಡುಕಾಟದಲ್ಲಿ ಅಲ್ವಾ ನಾವು ಇಲ್ಲಿ ತಲುಪಿದ್ರು. ಇಲ್ಲೇ ಒಂದ್ ಏನಂತಾರ, ಹಿಂಗ್ ಸುಮ್ನೆ ಹಿಂಗ್ ಕುಂತಾಗ ಆಟೋದಾಗ ಕುಂತ ಹೋಗ್ತಿರ್ತಾನಲ್ಲ ಎಲ್ಲಾರು ಶೂಟಿಗೆ ಒಂದ್ ಅರೇ ಆಫ್ ಎಲ್ಲಾ ಸಿಗ್ನಲ್ ಒಂದ್ ಅರೇ ಆಫ್ ಪೀಪಲ್ ಕಾಣ್ತಾರೆ. ಹಿಂಗೆ ಒಬ್ಬಂಗ್ ಏನೋ ಒಂದ್ ಚಿಂತೆ, ಇನ್ನೊಬ್ಬರು ಏನೋ ಖುಷಿ. ಅದೊಂದೇ ನಂಗೆ ಬೇಜಾರ, ಮುಖ ನೋಡ್ಬೇಕಾರೆ ತುಂಬಾ ಜನರದ್ದು ಅದ್ರಲ್ಲಿ ಒಂದ್ ನಗು ಇರಲ್ಲ. ಟೆನ್ಷನ್ ಇರ್ತೈತಿ, ಏನೋ ಒಂದು ಸ್ಟ್ರೆಸ್ಡ್ ಔಟ್, ಇನ್ನು ಏನೋ ಬೇಕು, ಏನೋ ಇಲ್ಲ. ಆದ್ರೆ ಅದನ್ನ ಕನ್ವರ್ಟ್ ಮಾಡಕ್ ಬರೇ ಅವ್ರ ಕಡೆ ನೋಡಿ ಒಂದು ಸ್ಮೈಲ್ ಮಾಡಿದ್ರೆ ಸಾಕು.
ಬಟ್ ಬೆಂಗಳೂರಲ್ಲಿ ಆ ಸ್ಮೈಲ್ ರಿಟರ್ನ್ ಸಿಕ್ಕೋದು ಸ್ವಲ್ಪ ಕಮ್ಮಿ. ಅವ್ರು ಹುಚ್ಚಾಬಿಡಿ ಬಿಕಾಸ್ ನಾಟ್ ಯೂಸ್ ಟು ದೇ ಆರ್ ನಾಟ್ ಯೂಸ್ ಟು ಅಲ್ವಾ. ವಿ ಆರ್ ಆಲ್ ಎಕ್ಸ್ಚೇಂಜ್ ಆಫ್ ಅಂದ್ರೆ ಏನೋ ಕೆಲಸ ಇದ್ರೆ ನಾವು ಟ್ರಾನ್ಸಾಕ್ಷನಲ್ ಆಗಿದೆ. ಕರೆಕ್ಟ್. ನಾನು ಮೊನ್ನೆ ಎಲ್ಲೋ ಒಂದು ಕಡೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಕಾಯ್ತಾ ಇದ್ದೆ ನನ್ನ ಕಸಿನ್ಸ್. ಅಷ್ಟೊತ್ತಿಗೆ ಯಾರೋ ಒಬ್ರು ಲೇಡಿ ಬಂದ್ರು, ಅವರು ಅವ್ರ ಹಸ್ಬೆಂಡ್ ಅವ್ರ ಮಗಳಿದ್ರು. ನಾನು ಅವ್ರನ್ನ ನೋಡಿ ನಗಾಡ್ದೆ. ಅವರು ರಿಯಾಕ್ಟ್ ಮಾಡಿದ್ರು, ಸೀದಾ ಒಳಗೆ ಹೋಗ್ರು. ಆಮೇಲೆ ಸ್ವಲ್ಪ ತಮ್ಮನೇ ರಾಜ್ಬಿ ರೆಡ್ಡಿ ಅಂತ ಹೇಳಿ ಬಂದ್ರು. ಹೇಳ್ದೆ ಮ್ಯಾಮ್ ಆಗಷ್ಟೇ ನಿಮ್ ಮೋಗ ನೋಡಿ ನಗಾಡ್ದೆ, ನೀವು ಕ್ಯಾರು ಮಾಡಿಲ್ಲ. ಸಾರಿ ಸಾರಿ ಸರ್, ನಾನು ಯಾರೋ ಒಂದ್ ಕಡೆ ಯಾರಾದ್ರೂ ನಗಾಡಿದ್ರೆ ಅಂದ್ರೆ ನೀವು ಓಕೆ ರೆಲೆವೆಂಟ್ ಫೇಮಸ್ ಪರ್ಸನ್ ನಗ್ರೆ ಕೊಡ್ ನಗ್ಬೇಕು, ಇನ್ನೊಂದು ಬೇರೆಯವ್ರು ಯಾಕೆ ನಗಾಡ್ತಾರೆ, ಯಾಕದ ನೀವು ಎಕ್ಸ್ಪ್ರೆಸಿಂಗ್ ಇಮೋಷನ್ಸ್ ಅಬ್ನಾರ್ಮಲ್ ಆಗ್ಬಿಟ್ಟೆ ಸ್ವಲ್ಪ. ವೈ ಆರ್ ಯು ಟೆಲಿಂಗ್ ಮೀ ವೈ ಆರ್ ಯು ಸ್ಮೈಲಿಂಗ್, ವೈ ಆರ್ ಯು ಕ್ರೈಯಿಂಗ್? ಹೌದೌದು. ಈಗಾರ ಮೀಟ್ ಆಗಿ ನಿಂಗೆ ತುಂಬಾ ಜನ ನೋಡಿದ್ರೆ ಗಂಡಸರು ಕೂಡ ಗಂಡಸರು ಆಡಬಾರ್ದು ಅದು ಇದೆಲ್ಲದು. ಆಲ್ಫಾ ಮೇಲ್ಸ್ ನಾನು ಹೇಳ್ತೀನಿ, ನಂಗೆ ಇಷ್ಟ. ಹೌದಾ? ಹೌದು. ನನಗೆ ಯಾವುದೋ ಒಂದು ಸ್ಪೋರ್ಟ್ಸ್ ರೀಲ್ ತೋರಿಸಿದ್ರೆ ಅದ್ರ ಎಂಡ್ ಎಕ್ಸಾಂಪಲ್ ಈಗ ಮ್ಯಾಂಚೆಸ್ಟರ್ ಸಿಟಿ ಮತ್ತೆ ಮ್ಯಾಂಚೆಸ್ಟರ್ ಯುನೈಟೆಡ್ದು ಒಂದು ದೊಡ್ಡ ಇದಾಯ್ತು, ಏನೋ ಒಂದು ಎಷ್ಟನೇ ಇಯರ್ ನೆನಪಿಲ್ಲ, ಬಾಕ್ಲೇಸ್ ಪ್ರೀಮಿಯರ್ ಲೀಗ್ ಫೈನಲ್ ಬರೋ ದೊಡ್ಡ ಹೋರಾಟ ಆಯ್ತು. ಆ ಹೋರಾಟ ಆಗ್ಬೇಕಾದ್ರೆ ಲಾಸ್ಟ್ 93 ನಿಮಿಷದಲ್ಲಿ ಒಂದು ಗೋಲ್ ಬಿದ್ದು ಚಾಂಪಿಯನ್ ಯಾರು ಅಂತ ಡಿಸೈಡ್ ಆಗಿದ್ದು. ಆ ಮೊಮೆಂಟ್ ಎಲ್ಲ ನೋಡ್ಬೇಕಾದ್ರೆ ನನ್ ಗಳು ಬರುತ್ತೆ. ಐ ಎಂಜಾಯ್. ನಿಮಗೂ ಹಿಂಗೆ ಸ್ಪೋರ್ಟ್ಸ್ ಹಂಗೆ ಏನಾದ್ರು ಅಂಡರ್ ಡಾಗ್ ಅಚೀವ್ಮೆಂಟ್ ಅಳು ಬರ್ತದೆ? ಹೌದಾ, ನಾನು ನೋಡೋದೇ ಅದು ನೆಟ್ಫ್ಲಿಕ್ಸ್ ಅಲ್ಲಿ ನೋಡಿದ್ರೆ. ನಾನು ಯಾವತ್ತು ಅಂತ ಡಾಕ್ಯುಮೆಂಟ್ರಿಗಳನ್ನು ನೋಡೋದು. ಇವ್ರು ನಂಗೆ ರೆಕಮೆಂಡ್ ಮಾಡಿದ್ರು ಒಂದು ಲಾಸ್ಟ್ ಡಾನ್ಸ್ ಅಂತ. ಹೌದು, ನೋಡಿದ್ದೆ. ಲಾಸ್ಟ್ ಡಾನ್ಸ್ ರೆಕಮೆಂಡ್ ಮಾಡಿದ್ರು. ಹೌದು, ಮೈಕಲ್ ಜಾರ್ಡನ್. ಇವ್ರು ನಂಗೆ ಹೇಳಿದ ರೆಕಮೆಂಡೇಶನ್ ಎಲ್ಲ ನೋಡಿರ್ತಾನೆ. ನಾರ್ಕೋಸ್ ನೋಡಿ, ದಯವಿಟ್ಟು ಅದು ನೋಡಿ. ನಾರ್ಕೋಸ್ ನೋಡಿದೆ, ಲಾಸ್ಟ್ ಡಾನ್ಸ್ ನೋಡಿದೆ. ಲಾಸ್ಟ್ ಡಾನ್ಸ್ ಕರೆ ಹೆವಿ ಮೋಟಿವೇಶನ್. ಎಂತ ಕತಿ. ಈಗ ಸಾರಿ ಕೇಳತ್ತಾರ ನಾಟ್ಯದ ಮೇಲೆ. ಪಾಪ ಅದೇ ಔಷಧದಲ್ಲಿದ್ರು ಅವರು, ಪಾಸ್ ಆಗ್ಬಿಡ್ತೀನಿ ನಾನು ಅಂತ. ಆಮೇಲೆ ಸಾರಿ ಕೇಳ್ಬಿಟ್ರ. ಸಾರಿ ಕೇಳೋದು ಹಿಂಗೆ ಕೈ ಮಾಡ್ಬಿಟ್ರ. ಬಟ್ ಲಾಸ್ಟ್ ಡಾನ್ಸ್ ಇಸ್ ಫ್ಯಾಂಟಾಸ್ಟಿಕ್. ನೋಡ್ಕೊಳ್ಳಿ ಅವ್ರ ಡಾಕ್ಟರ್ ಅಂದ್ರೆ ಅಥ್ಲೆಟಿಕ್. ನೋ, ಇಟ್ಸ್ ಇಂಪಾಸಿಬಲ್. ಮೈಕಲ್ ಜಾರ್ಡನ್ ಮೆಂಟಾಲಿಟಿನೇ. ಅಪ್ಪ, ಓ ಮೈ ಗಾಡ್. ಶಿಕಾಗೋ ಬುಲ್ಸ್ ಇನ್ ಜನರಲ್. ಹೌದು, ಅಲ್ಲಿ ಮತ್ತೊಂದೊಂದು ಕ್ಯಾರೆಕ್ಟರ್ ಡೆನಿಸ್ ರಾಡ್ಮ್ಯಾನ್. ಮತ್ತೆ ಅವ್ನು ಇನ್ನೊಬ್ಬ ಇದ್ದಾನಲ್ವಾ ಅದಕ್ಕೆ, ಅವನೇ ಪಿಪಿನ್. ಸ್ಕಾಟ್ ಪಿಪಿನ್. ಇಟ್ಸ್ ವೆರಿ ಅದೇ ಮೆಂಟಲ್ ಸ್ಟ್ರೆಂತ್ ಅದ್ರಾಗ ಇಷ್ಟು ಈಸಿಲಿ ತೋರಿಸ್ಬಿಟ್ಟಾರೆ. ಇಟ್ ಇಸ್ ನಾಟ್ ಈಸಿ ಟು ರೆಪ್ಲಿಕೇಟ್. ನೋ 100% ನೋಡ್ರಿ ಲಾಸ್ಟ್ ಡಾನ್ಸ್ ರೆಕಮೆಂಡೆಡ್. ಹೌದು, ನೋಡಿ. ಲಕ್ಷ್ಮಿಗೆ ಈಗ ಅವ್ರ ಫ್ರೆಂಡ್ ಮನೆಗೆ ಬಿಡಾಕ್ ಹೊಂಟೇವಿ. ನೋಡ್ರಿ ಎಷ್ಟೆಲ್ಲ ಹಗ್ ಮಾಡಿ ತೊಡೆ ಮೇಲೆ ಕುಂತು ಕಿಸ್ ಕೊಟ್ಟು ಈಗ ಮುಗಿಯುತ್ತೆ. ಈಗೆಲ್ಲ ಬಿಟ್ಟು ಹೋಗ್ತಾ ಇರ್ತಾರೆ. ನೋಡಿರಿ, ಯಾರು ಮಾಡಲ್ಲ, ಕರೆದ್ರು ನೋಡಲ್ಲ. ಯಾರು ನೀನು? ಯಾರು ಅಂಟಿಲ್ ನೆಕ್ಸ್ಟ್ ಟೈಮ್ ಬ್ರೋ. ನಾವು ಅಲ್ಲಿ ಗೊತ್ತು, ಇನ್ನ ಇವನ ಅಗತ್ಯ ಇಲ್ಲ. ಬಟ್ ಹಂಗೆ ಇರ್ಬೇಕಲ್ವಾ. ನನಗೆ ಇವಳು ಹಂಗಿದ್ದಾಳೆ ಅನ್ನೋದೇ ಖುಷಿ. ನಾನು ಮಿಸ್ ಮಾಡ್ಕೊಳ್ಳಲ್ಲ ಅನ್ನೋದೇ ನಂಗೆ ಬಹಳ ದೊಡ್ಡ ಖುಷಿ. ನೀವು ಅಡಾಪ್ಟ್ ಮಾಡೋದಾಗ ಎಷ್ಟಿತ್ತು? ಇವಳಿಗೆ ಒಂದು 6 ತಿಂಗಳಾಗಿತ್ತು. ನನ್ನ ಫ್ರೆಂಡ್ ಒಬ್ಳು ವೈಟ್ ಫೀಲ್ಡ್ ಇಂದ ಇಲ್ಲಿ ಕರ್ಕೊಂಡ್ಬಂದಿದ್ಲು ಆಪರೇಷನ್ ಮಾಡೋದಕ್ಕೆ. ಓಕೆ. ಅಂದ್ರೆ ಮರಿ ಆಗದೆ ಇರೋ ತರ. ಸೊ ಆಗ ನಾನು ಹೋಗಿ, ನಾನು ಸುಮ್ಮನೆ ನೋಡೋದಕ್ಕೆ ಅಂತ ಹೋದೆ. ಆಸ್ಪತ್ರೆ ಇದೆಲ್ಲ ನೋಡೋದಕ್ಕೆ, ನಮ್ಮ ಮನೆ ಹತ್ರನೇ ಆಸ್ಪತ್ರೆ ಇದೆ. ನೋಡ್ಬೇಕಾದ್ರೆ ಐ ಫೆಲ್ಟ್ ಶಿ ಇಸ್ ವೆರಿ ಕಂಫರ್ಟೇಬಲ್, ಶಿ ಇಸ್ ವೆರಿ ಫ್ರೆಂಡ್ಲಿ, ತುಂಬಾ ಈಸಿಲಿ ಅಡ್ಜಸ್ಟ್ ಆಗ್ತಾಳೆ ಅಂತ ಅನಿಸ್ತು. ನಾಳೆ ನಾ ಹಿಡ್ಕೊಂಡು ಹೋಗ್ಲಾ ಅಂತ. ಇಲ್ಲಾಂದ್ರೆ ಆ ಕಿವಿ ಕಟ್ ಮಾಡಿದ್ರು, ಇವ್ರದ್ದು ರೋಡಲ್ಲಿ ಬಿಡೋದಕ್ಕೆ ಅಂತ ಕಟ್ ಮಾಡಿದ್ರು. ಆಮೇಲೆ ನಾನು ಸ್ವಲ್ಪ ದಿವಸ ಮುಂಚೆ ಡಿಸಿಷನ್ ತಗೊಂಡಿದ್ರೆ ಕಿವಿ ಕಟ್ ಆಗೋದು ತಲುಪಿಸೋಯ್ತು. ನಾನೀಗ ನನ್ನ ಫ್ರೆಂಡ್ ಹತ್ರ ಹೇಳ್ತೀನಿ, ನನಗೆ ಫುಲ್ ನಾಯಿ ಕೊಡು, ಇದು ಫುಲ್ ಇಲ್ಲ, ಕಿವಿ ಸ್ವಲ್ಪ ಕಟ್ ಆಗಿದೆ, ರಿಟರ್ನ್ ಪಾಲಿಸಿ ಬೇಕು ನನಗೆ ಅಂತ. 6 months ಆಗ 6 months, ಈಗ 1 ವರ್ಷ ಆಯ್ತು ಬಂದವಳು. 1.5 ವರ್ಷ ಆಗಿರ್ಬೋದು ಅವಳು. ಹೆಸರು ಯಾರು ನೀವ ಹುಡುಕಿದ್ರು? ಇಲ್ಲ, ಮೊದಲೇ ಇತ್ತು. ಲಕ್ಷ್ಮಿ ಅಂತಾನೆ. ಯಾರು ಇಟ್ಟಿದ್ರು? ನನ್ನ ಫ್ರೆಂಡ್ ಹೇಳಿದ್ನಲ್ವಾ, ಫೀಡ್ ಮಾಡ್ತಾ ಇದ್ರು ಅವರೆಲ್ಲ, ಅವರು ಗ್ರೂಪಲ್ಲಿ ಅಲ್ಲಿ ಫೀಡ್ ಮಾಡ್ತಾ ಇದ್ರು. ಸೊ ಅಲ್ಲಿಂದ ಮರಿ ಹಾಕತ್ತೆ ಅಂತ ಎತ್ಕೊಂಡ್ಬಂದು ಅಡ್ಮಿಟ್ ಮಾಡಿ. ಪಾರ್ಕ್ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿಲ್ಲ? ಇಂಡಿಕೇಟರ್ ಹಚ್ಚಿದ್ರು. ತಿರುಗಡೆ
ಕಡಲೆಕಾಯಿ ಕಡಲೆ ಬೀಜ. ಅವ್ರು ಹೊಂಟಾರು ನಿಂತಾರು ಯಾರು ಪೂರ ಗೊತ್ತಾಗೋಲ್ತು ಅವರು ಡಿಸಿಷನ್ ತಗೋತಾ ಇದ್ದಾರೆ. ಇಲ್ಲೇ ಅಲ್ವಾ ಎಲ್ಲ ಅವ್ರ ಮನೆ? ಮ್ಯಾಪ್ ಹಚ್ಚನಿ ಅದಕ್ಕೆ ಇಲ್ಲಿ ನೋಡತ್ತೇನ್ರಿ. ಇಲ್ಲಿ ಯಾಕೆ ನೋಡತ್ತನ ಸ್ಕ್ರಿಪ್ಟ್ ಐತೆ ಅನ್ಕೋಬೇಡ್ರಿ. ಇವರು ಅಲ್ಲೇ ಹೊಂಟ್ರಿ. ನನಗೆ ಇದು ಅದೇನದು ಪಾರ್ಕಿಂಗ್ ಗೇಮ್ ಬರ್ತೈತಲ್ಲ, ರ್ಯಾಂಡಮ್ ಕಾರ್ ನಿಂತಿರ್ತಾವೆ. ಹೌದು, ಅದ್ರಾಗಿಂದ ಈಗ ಅವ್ರು ನಿಮ್ಮ ಫ್ರೆಂಡ್ ಮನೆಗೂ ನಾ ಇಲ್ಲ. ಫ್ರೆಂಡ್ ಇವಳು ಮತ್ತೆ ಅವಳ ಫ್ರೆಂಡ್. ಈಗ ಫ್ರೆಂಡ್ ಅಂದ್ರೆ ಮೈ ಮೇಲೆ ಬಿದ್ದು ಕಚ್ಚಾಡುವಂಥದ್ದೆಲ್ಲ ಅವಳು ಮಿಸ್ ಮಾಡ್ತಾಳೆ ಇವಳನ್ನ. ಓಕೆ. ಬಟ್ ಅವಳನ್ನ ಮಿಸ್ ಮಾಡ್ತಾಳೆ ಅಂತ ಹೇಳಕ್ಕಾಗಲ್ಲ. ನಾ ಹೇಳಿದಲ್ಲ ಇವಳು ಯಾರನ್ನ ಮಿಸ್ ಮಾಡಲ್ಲ ಅಂತ. ಹಾಕಿದೆ ಸರ್ ಅವಳ ಹೆಸರು ಸ್ಯಾಂಡಿ. ಸ್ಯಾಂಡಿ ಸ್ಕ್ಯಾಂಡಿ ಸ್ಯಾಂಡಿ ಸ್ಕ್ಯಾಂಡಿ. ಹಲೋ, ಒಂದ್ ಸೆಕೆಂಡ್ ನೋಡಿ. ಹಾಂ ನಿಲ್ಸಿ, ಪಾರ್ಕ್ ಮಾಡಿ. അന്ന കൊണ്ടാൽ സൂപ്പർ കണ്ടോ? എവിടെ നാട്ടിലെവിടെ? കൊണ്ടാലിട്ട് എല്ലാം കണ്ടിട്ടുണ്ട്. ആ, എവിടെ നാട്ടിലെവിടെ? ഞാൻ വയനാട് ഇടുക്കി. തൃശ്ശൂർ. എവിടെ എന്താ പഠിക്കുന്നത്? നഴ്സിംഗ് പഠിക്കുക. നഴ്സിംഗ് അല്ലേ? കാണാം നമുക്ക്. ബൈ ബൈ, താങ്ക് യു സോ മച്ച്. താങ്ക് യു. ഫോട്ടോ എങ്ങനെ എടുക്കാൻ പറ്റുന്നുണ്ടല്ലേ? ഓരോരുത്തരൊക്കെ എടുത്ത് നമ്മൾ വാങ്ങിച്ചേക്കുന്നു. ഫോട്ടോ ഷായ് എല്ലാവർക്കും കൂടെ സെൽഫി എടുക്കാം. ഇതുകൊണ്ട് താങ്ക് യു സോ മച്ച്. താങ്ക് യു. ബൈ 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 ബൈ. താങ്ക് യു. ഇതാದ ಫೋಡಿನೋ പേടി. ബൈ ബൈ. താങ്ക് യു സോ മച്ച്. മലയാളം ಹೊಂಟಾರ ಆಂಟನಿ ವರ್ಗೀಸ್ ಪೆಪ್ಪೆ ಅಂತ. ಮತ್ತೆ ಅದೇ ಪೊಸಿಷನ್ ಕೂತ್ಲು. ಕ್ಯಾಮ್ರಾ ಶೈ ಆದ್ಲಿಕ್ಕೆ. ಕ್ಯಾಮ್ರಾ ಶೈ ಅಲ್ಲ, ಮನುಷ್ಯರು ನೋಡಿ ಇದು ಯಾಕೆ ಹಿಂಗೆ ಆಡ್ತಿದ್ದಾರೆ, ಯಾರಿದು ಅಂತ. ಇವನ್ ಜೊತೆ ಯಾಕೆ ಫೋಟೋ ತಗೊಳಲ್ಲ, ಇವನ್ ಯಾರು ಇವನು ಅಂತದೇನು. ನಂಗೆ ಊಟ ಹಾಕ್ತಾನೆ, ಅದಕ್ಕೆಲ್ಲ ಫ್ಯಾನ್ಸ್. ಹೌದು. ಓ, ನಂಗೆ ಊಟ ಹಾಕಿರೋ ಫ್ಯಾನ್ಸ್ ಆಗ್ತಾರ. ಹಂಗಾರೆ ನಾನು ಎಷ್ಟು ದೊಡ್ಡ ಇರ್ಬೋದು. ನೀವು ಹಿಂಗ ಲಕ್ಷ್ಮಿಗೆ ಫ್ರೆಂಡ್ ಮನೆಗೆ ಯೂಶಲಿ ಬಿಡ್ತಿರ್ತೀರೋ ಅಥವಾ? ಹೌದು, ನಾ ಶೂಟಿಂಗ್ ಎಲ್ಲ ಇರ್ಬೇಕಾದ್ರೆ ಇಲ್ಲ ಇರ್ತಾನೆ. ಟೈಮಿಂಗ್ ಫಿಕ್ಸ್ಡ್ ಇರಂಗಿಲ್ಲ. ಇಲ್ಲ. ಮತ್ತೆ ಅವ್ರ ಮನೇನು ಬಾಲಣ್ಣ ಅಂತ ಅವ್ರ ಹೆಸರು. ಅವ್ರ ಮಗಳಿಗೆ ಬಹಳ ಇಷ್ಟ ಇವಳಿಗೆ. ಇವಳಿಗೂ ಅವಳಂದ್ರೆ ಬಹಳ ಫೇವ್ರೇಟ್. ಓಕೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಬಂತು ಮನೆ. ಬಾಜುಕಿನ ಮನೆ ಇಲ್ಲ, ಅದೇ ಇಲ್ಲ. ಬಾಲಣ್ಣ ಎಲ್ಲಿದ್ದಾರೆ? ಹೊರಗಡೆ ಹೋಗ್ಬಿಟ್ಟು ನಾನು ಹೇಳ್ದೆ ಹೆಂಗ್ ಓಡ್ತಾಳೆ ನೋಡಿ. ಇಷ್ಟೇ, ಈಗ ಕರೆದ್ರೆ ನೋಡಿ. ಈಗ ಒಂದ್ ಸ್ವಲ್ಪ ಇದು ಇಟ್ಕೊಳ್ಳಿ. ಲಕ್ಷ್ಮಿ ಅಲ್ಲ, ಲಕ್ಷ್ಮಿ ಪಪ್ಪ. ಹಾಯ್ ಲಕ್ಷ್ಮಿ. ಅಷ್ಟೇ, ಟಾಟಾ ಬಾಬಾ, ಐ ಸಿ ಯು ಅಷ್ಟೇ. ಅವಳೇನು ಗುರುಗುರು ಅಂತಿಲ್ಲ ಇವತ್ತು. ಅವಳು ಬೈತಾ ಇರ್ತಾಳೆ. ಅವಳು ತೋರಿಸಿ ಬಾಲಣ್ಣನ ಮಗಳು ಹೆಂಗಿದ್ದಾಳೆ ಅಂತ ತೋರಿಸಿ. ಓ, ಹೋದ್ಲು. ಬಾಯ್ ಲಕ್ಷ್ಮಿ. ಅವಳು ಇದು ಬ್ಯಾಗ್ ಕೊಡ್ಬೇಕು. ಬ್ಯಾಗ್ ನೋಡಿದ್ರ ಹೆಂಗ್ ಹೋದ್ಲು? ನಾ ಹೇಳ್ತಾ ಇದ್ದೆ ಅವಳಿಗೆ ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡೋದು ಇಲ್ಲ ಅಂತ. ಲಕ್ಷ್ಮಿ ನೋಡೋ ಪ್ರಶ್ನೆನೇ ಇಲ್ಲ. ಲಕ್ಷ್ಮಿ, ಬಾಯ್ ಲಕ್ಷ್ಮಿ. ನೋಡಿ ಬಾಯ್ ಲಕ್ಷ್ಮಿ ಯಾರು ಅಂತ ಗೊತ್ತಿಲ್ಲ ನನೀಗ. ಹೆಂಗೆ ಇನ್ನೊಂದೆರಡು ನಿಮಿಷ ಆದ್ರೆ ನನಗೂ ಬೈತಾಳ ಅವಳು ಸೇರಿ. ಬಾಯ್ ಬಾಯ್ ಶೈನಿ ಬಾಯ್.
ಹಿಂಗೆ ನನ್ನ ಮಗಳು ಏನ್ ಆಡೋದಿಲ್ಲ ಏನಿಲ್ಲ ಹೊಂಟೇವಿ. ಹೌದು ಸುಮ್ಮನೆ ನಮ್ ಸಮಾಧಾನಕ್ಕೆ ನಾವು ಬಾಯ್ ಮಾಡ್ಬೇಕಷ್ಟೇ. ಒಂದು ಕ್ಲೈವುಡ್ ಇದೆ, ನಂದಿ ಬೆಟ್ಟ. ಓಕೆ. ರೈತಮಿತ್ ಬಾಯರೇಜ್ ರೈತಮಿತ್ತು ಒಂದು ತಿತ್ತೆ ಪುಣ ಪ್ರಾಪರ್ಟಿ ಹತ್ತತ್ತು. ನಾನು ಈ ಬೆಟ್ಟದ ಮೇಲೆ ಹೋಗಲ್ವಾ? ಈ ಬೆಟ್ಟದ ಮೇಲೆ ಮಾತ್ರ. ಕನ್ನಡ ತುಳು ಸ್ವಿಚ್ ಪುಣನೆ ತುಳು ಸ್ಕಂದ ಬೇತೆ, ಹುಬ್ಬಳ್ಳಿ ಕನ್ನಡ ಸ್ಕಂದ ಬೇತೆ. ಬೆಸ್ಟ್ ವೆದರ್ ಆಗ್ತದೆ, ಹೌದಾ? ಬೆಸ್ಟ್ ವೆದರ್ ಆಗ್ತದೆ. ಬಿಸಿಲು ಬಂತು. ಬಿಸಿಲು ಬಂತು. ಬೆಂಗಳೂರ ನಾನಾ ಕರ್ಕೊಂಡು ಹೋಗಿದ್ದೇನೆ ಹೊರಗೆ. ನಿಮಗೆ ಹೌದು, ಮನೆಯಿಂದ ಹೊರಗೆ ಹೋಗಿ ಮನೆಯಿಂದ ಹೊರಗೆ ಹೋಗೋದಿಲ್ಲ, ಶೂಟಿಂಗ್ ಇದ್ರೆ ಹೊರಗೆ ಹೋಗಿ. ಇವತ್ತು ಹಂಗ್ ಟೆಕ್ನಿಕಲಿ ಶೂಟಿಂಗ್ ಐತೆ. ಮಜ್ಜಿಗೆ ಹೊಸ ಆಗಿದೆ, ಇಲ್ಲಿ ಮಳೆ ಇಲ್ಲ. ಇಲ್ಲಿ ಮಳೆ ಇಲ್ಲ. ಅಲ್ಲೇ ಗುಡಿ ಐತಲ್ಲ ನಂದಿ ಬೆಟ್ಟ ಮೇಲೆ, ಅದೇ ಗುಡಿ. ಓ ಹೌದಾ? ದೇವಸ್ಥಾನ ಯಾವ ಗುಡಿ? ಓ ಅದಕ್ಕೆ ನಂದಿ ಬೆಟ್ಟ. ಇಲ್ಲಿ ಎಲ್ಲಾದ್ರದ್ದು ಹೆಸರು ನಂದಿ ಅಂತ ಇದ್ದೇ ಇರ್ತೈತೆ. ನಂದಿ ಉಪಹಾರ, ನಂದಿ ಸ್ಟೇಸ್, ನಂದಿ ಫುಟ್ ಹಿಲ್. ನಂಗೆ ಈ ಬೆಟ್ಟ ಜಾಸ್ತಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಹ್ಯಾಂಗ್ ಔಟ್ ಅಟ್ ನಂದಿ. ಈ ಬೆಟ್ಟ ಇಷ್ಟ ಆಯ್ತಾ? ಹೌದು. ನೀವು ಫಸ್ಟ್ ಟೈಮ್ ನೋಡಾಗ್ತಿದ್ದಲ್ಲ ಬಂದ? ಹೌದು. ನಾನ್ ನಂದಿ ಬೆಟ್ಟ ಹೋಗೇನೆ ಯಾವಾಗ, ನಂಗೆ ಅದು ನೆನಪು. ಅದ್ರ ಮೇಲ್ಗಡೆ ಏನಿದೆ? ದೇವಸ್ಥಾನ ಇದೆಯಾ? ಹೌದು, ದೇವಸ್ಥಾನ ಮೇಲ್ಗಡೆ ವ್ಯೂ ಪಾಯಿಂಟ್. ವ್ಯೂ ಪಾಯಿಂಟ್ ಮತ್ತೆ ದೇವಸ್ಥಾನ. ವೀಕೆಂಡ್ ಹೋಗ್ತಾರೆ, ಫುಲ್ ಡೇ ಇರ್ತಾರೆ. ಫುಲ್ ಡೇ ಇರ್ತಾರಲ್ಲ? ಹೌದಾ? ಆಫ್ಟರ್ನೂನ್ 7 o'clock ಹೋಗ್ತಾರೆ. 12:30 ತನಕ ಇರ್ತಾರೆ. ನಂದಿ ಹಿಲ್ಸ್ ಹೋಗೋ ವೀಕೆಂಡ್ ಟ್ರಾಫಿಕ್ ಇಂದ ರೀಲ್ಸ್ ಬರ್ತಾವ. ಹೌದಾ? ಬೈಕಲ್ಲಿ ಬರೋದು ಜಾಸ್ತಿ ಅಲ್ವಾ ರೈಡರ್ಸ್? ಕಾರ್ಸ್, ಸೂಪರ್ ಕಾರ್ಸ್ ಎಲ್ಲ ಬರುತ್ತಾ? ಗೆಟ್ಟವೆ, ವೀಕೆಂಡ್ ಗೆಟ್ಟವೆ. ನೇಚರ್ ಸ್ಕಂದಗಿರಿನಲ್ಲ ಅದು? ಸ್ಕಂದಗಿರಿ ಅದು ಬೇರೆ ಕಡೆ ಇರೋದಲ್ಲ? ಸ್ಕಂದಗಿರಿನೂ ಇಲ್ಲೇ ಎಲ್ಲೋ ಸುತ್ತ. ಇಲ್ಲ ಅನ್ಸುತ್ತೆ, ರಾಮನಗರ ಅನ್ಸುತ್ತೆ, ಅಲ್ವಾ? ಗೊತ್ತಿಲ್ಲ. ಬಟ್ ಅದು ದೇವಸ್ಥಾನ ಕಾಣಿಸ್ತಿರೋದು ವ್ಯೂ ಪಾಯಿಂಟ್. ಅದು ವ್ಯೂ ಪಾಯಿಂಟ್. ಹೌದು ಹೌದು. ಸುಖ ಪುರುಷರು ಏನ್ ಡಿಸ್ಕಷನ್ ಆಗ್ತಿರ್ಬೋದು ಇಲ್ಲೇ ಅಂದ್ರೆ. ಮೇಲೆ ಮುಂದೆ ಟ್ರಕ್ ಹೊಂಟೈತಿ, ಸಿಮೆಂಟಿನ ಚೀಲ ಮೇಲೆ ಇಬ್ರು ಜನ ಕುಂತಾರೆ. ಏನ್ ಮಾತಾಡಿದಿರ್ಬೋದು ಅವ್ರದಂತ. ಎಲ್ಲಿ ಸಿಮೆಂಟ್ ಚೀಲ ಅಲ್ಲ? ಸಿಮೆಂಟ್ ಅಲ್ಲ ಸಿಮೆಂಟ್ ಅಲ್ಲ, ಏನೋ ಬೆಳೆದಿದ್ದಾರೆ. ಅಕ್ಕಿನ ಅಕ್ಕಿ ಆಗಿರ್ಲಿಕ್ಕಿಲ್ಲ, ಜೋಳನೇನೋ ಆಗಿರ. ಅಕ್ಕಿ ಹಿಂಗ್ ಓಪನ್ ಇಡಾಕ ಹಾಳಾಗ್ಬಿಡ್ತೈತಿ. ಹೋಗೋಣ ನೀನೇ ಹೋಗೋಣ. ಬಾಳ ಮಂದಿ ತಲೆಯಾಗ ಹಿಂಗ ಹಾರ್ನಿಗೆ ಮ್ಯಾಗ್ನೆಟ್ ಅಂತ ಅನ್ಕೊಂಡವ್ರು. ಹಾರ್ನ್ ಹರ್ಕೊಳ್ಳಿ ಪುಷ್ ಮಾಡ್ದೈತಿ ಗಾಡಿಗಳು ಅಂತೇಳಿ. ದಾರಿಗಾಗಿ ಧ್ವನಿ ಮಾಡಿ ಸ್ವಲ್ಪ ಧ್ವನಿ ಜಾಸ್ತಿ ಮಾಡ್ತಾರೆ, ಬೇಗ ಬಿಟ್ಬಿಟ್ಟು. ನಾನ ಹಾರ್ನ್ ನೋಡಿದೆ, ವಾವ್ ಪರವಾಗಿಲ್ಲ, ಕರೆಕ್ಟ್ ಇತ್ತು ಅದು. ಐರನಿ ಇಲ್ಲ ಹೊಡಿಬೇಕಲ್ವಾ? ಹುಯ್ ಅಂತ ಹೊಡ್ಕೊಂಡು ಬಂದವ ಅಷ್ಟೇ. ದಾರಿಗಾಗಿ ಧ್ವನಿ ಮಾಡಿ ಭಾರತದ ನೀವ್ ಹಿಂಗೆಲ್ಲ ಕಾಲೇಜ್ ಟೈಮ್ ಟ್ರಿಪ್ಪಿಗೆಲ್ಲ ಹೋಗಿರ್ತಿದ್ರ ಫ್ರೆಂಡ್ಸ್ ಜೊತೆ? ಕಾಲೇಜ್ ಟೈಮಲ್ಲಿ ಟ್ರಿಪ್ಪಿಗೆ ಒಂದ್ಸಲ ಹೋಗಿದ್ದೆ ಅನ್ಸುತ್ತೆ. ಸ್ಟಡಿ ಟೂರಿಗೆ ಒಂದ್ಸಲ ಹೋಗಿದ್ದೆ, ಊಟಿಗೆ. ಓಕೆ. ಆಮೇಲೆ ಇದಕ್ಕೆ ಹೋಗಿದ್ದೆ, ಆಗುಂಬೆಗೆ. ಈಗ ನಗು ಬರುತ್ತೆ. ಆಗುಂಬೆ ಯಾವಾಗ? ಮಂಗ್ಯ. ನಮ್ಮಮ್ಮಂಗ್ ಮಂಗ ಆದ್ರೆ ಭಾರಿ ಇಷ್ಟ. ಹೌದಾ? ಹೌದು, ನಾನ್ ಹೇಳ್ತಿದ್ದೆ ಅಂದ್ರೆ ಅವ್ರಿಗೆ ಚಿಕ್ಕ ಒಂದ್ ಮರಿ ಆದ್ರೂ ತಗೊಂಬಂದ್ ಸಾಕ್ಬೇಕು ಅಂತ. ನಾ ಹೇಳ್ತಿದ್ದೆ, ನನ್ನನ್ ಸಾಕಿದಿರಲ್ಲ. ಏನಂತಿದ್ರು?
ಅಲ್ಲ ತುಂಬಾ ಇಷ್ಟ, ಇವತ್ತಿಗೂ ಇಷ್ಟ. ಮಂಗನ್ ನೋಡಿದ್ರೆ ತುಂಬಾ ಎಕ್ಸೈಟ್ ಆಗ್ತಾರೆ. ಅಯ್ಯೋ ಮರಿ ಮರಿ ಮರಿ, ನಂಗೂ ಖುಷಿ ಆಗುತ್ತೆ ನೋಡೋದಕ್ಕೆ. ಇಟ್ಸ್ ಲೈಕ್ ಬೇಬಿ ಅಲ್ಲ, ಹ್ಯೂಮನ್ ಬೇಬಿ. ಹೌದು, ಮಕ್ಕಳು ಬಹಳ ಖುಷಿ ಆಗುತ್ತೆ. ನಮ್ಮಂಗೂ ಅಷ್ಟೇ, ನನ್ಗೂ ಅಷ್ಟೇ. ಶ್ರೀ ಶ್ರೀ ಇಷ್ಟು ಅರ್ಜೆಂಟ್ ಹೋದ ಎಲ್ಲೋಗಿ ಫೋನ್ ಬಂದಿದೆ. ಸುಸ್ತಾತ? ಇಲ್ಲ, ಫೋನ್ ಬಂದಿದೆ ಈಗ. ಫೋನ್ ಕಟ್ ಆಯ್ತು. ವಾಹ್, ಸ್ಪೀಡ್ ಜಾಸ್ತಿ. ಫಿಲಾಸಫರ್ ಯೋಗಿ. ಫೋನ್ ಬಂದಿರುತ್ತೇನೋ ದರ್ಶನ ಮಾಡ್ಕೊಂಡು. ಇಲ್ಲೊಂದು ಯಾವ್ದೋ ದೇವಸ್ಥಾನ ಎಲ್ಲ ಬಹಳ ಗುಡಿ ಅದಾವ. ಹೌದಾ? ನಂದಿ ಗುಡಿ ಐತಲ್ಲ, ಈಶ್ವರನ್ ಗುಡಿನೂ ಇರ್ತೈತೆ. ಹೌದು. ಚಿತ್ರ ವೆದರ್ ಇದಾದ್ರೆ ಮಳೆನೂ ಇದೆ, ಬಿಸಿಲು ಇದೆ. ನೀವು ಬಂದಿರಲ್ಲ, ಯೋಗೀಸ್ ಬಂದ ಹಿಂಗಾಗ್ತಾವ. ಈ ಎಪಿಸೋಡ್ ಎಂಡಿಂಗ್ ನಿಮಗೆ ಯೋಗಿ ಅಂತ ಎಸ್ಟಾಬ್ಲಿಷ್ ಮಾಡಿ. ರೋಗಿ ದ್ರಾಕ್ಷಿ ಅಲ್ವಾ ಇದೆಲ್ಲ? ಏನು ದ್ರಾಕ್ಷಿ? ದ್ರಾಕ್ಷಿ. ಆಗುಂಬೆ ಹೋದಾಗ ಎಷ್ಟಿತ್ತು ನಿಮ್ಮ ಏಜ್? ಎಷ್ಟಿರುತ್ತೆ? ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಡಿಗ್ರಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿಗೆ ಆಗುಂಬೆ ಹೋಗಿದ್ರಿ ನೀವು? ಹೌದು. ನಮ್ಗ ಯಾವಾಗ ಕರ್ಕೊಂಡು ಹೋದ್ರೆ ಆಗುಂಬೆ ಫಿಫ್ತ್ ಸ್ಟ್ಯಾಂಡರ್ಡ್ ಇರೋ. ಆಗುಂಬೆ ನಮಗ್ ಹತ್ರ ಅಲ್ವಾ? ಫಿಫ್ತ್. ನಾನ್ ತುಂಬಾ ಚಿಕ್ಕವನಿಡ್ತಾ ಹೋಗಿದ್ದ ಬೇಲೂರು ಹಳೆಬೀಡು, ಅಲ್ಲಿಗೆ ಹೋಗಿದ್ದೆ ನಾನು 3ನೇ ಕ್ಲಾಸಲ್ಲಿ ಇರ್ಬೇಕಲ್ಲ. ನಮ್ ಸ್ಕೂಲ್ ಆಗಿದ್ದಾಗ, ಇಡೀ ಸ್ಕೂಲ್ ಇರ್ತದಾಗ 2 ಸ್ಟಡಿ ಇಟ್ಟು ಅದು ಹಠಾಗಿ. ಅಲ್ಲ, ಒಂದ್ಸಲ ನನ್ನ ಭದ್ರಾವತಿಲಿ ಇರ್ತಾ ಬಿಟ್ಟಿದ್ರು, ಆಮೇಲೆ ಹೋಗಿಲ್ಲ ನಾನು ಎಲ್ಲಿಗೂ ಟೂರ್ಗೆ. ದುಡ್ಡಿರ್ಲಿಲ್ಲ ನಮ್ಮ ಹತ್ರ. ಕರೆಕ್ಟ್, ಸೇಮ್ ರೀಸನ್. ಸೊ ಸ್ಟಡಿ ಟೂರ್ ಎಲ್ಲ ಹೋಗ್ತಿದ್ದಲ್ಲ ನಾನು ಕಾಲೇಜಲ್ಲಿ. ನಾನು ಕೆಲಸ ಮಾಡ್ತಿದ್ದೆ ಪಾರ್ಟ್ ಟೈಮ್. ಸೊ ಹಾಗಾಗಿ ಆ ದುಡ್ಡಿಂದ ನಾನು ಸ್ಟಡಿ ಟೂರ್ಗೆ ಹೋಗ್ತಿದ್ದೆ. ಟೂರಿಗೆ ಹೋಗ್ತಿರ್ಲಿಲ್ಲ. ಟೂರಿಗೆ ಒಂದ್ಸಲ ಆಗುಂಬೆಗೆ ಹೋಗಿದ್ದೀನಿ, ಬಟ್ ಟೂರ್ ಅಂದ ತಕ್ಷಣ ನಾನು ಹೋಗ್ತಿರ್ಲಿಲ್ಲ. ಹಾಗಂದ್ರೆ ಟೂರ್ ಅಂತ ಹೋಗ್ತಿರ್ಲಿಲ್ಲ. ಅದೇ ಅಂದ್ರೆ ದುಡ್ಡು ಖರ್ಚು ಅಂತ ಆಗಲ್ಲ ತಲೆಗೆ. ಮನೆಗೆ ಕೇಳ್ಬೇಕಲ್ವಾ. ಫಸ್ಟ್ ಗೆ ಹೋಗ್ತಿರ್ಲಿಲ್ಲ ಕೆಲ್ಸಕ್ಕೆ. ಫಸ್ಟ್ ಇಯರ್ ಎಂಡಲ್ಲಿ ಹೋಗಕ್ ಶುರು ಮಾಡಿದೆ ಅನ್ಸುತ್ತೆ. ಬಟ್ ಆದ್ರೂ ನಾನು ಸ್ಟಡಿ ಟೂರ್ಗೆ ಹೋಗ್ಬೇಕು, ಅದಕ್ಕೋಸ್ಕರ ಹೋಗ್ತಿದ್ದೆ. ಬೇರೆ ಟೂರ್ ಹೌದು, ಬೇರೆ ಟೂರ್ಗೆಲ್ಲ ಹೋಗ್ತಿದ್ದಿಲ್ಲ. ಸ್ಟಡಿ ಮಾಡ್ತಿದ್ರೆ ಚೆನ್ನಾಗಿ ಓದ್ತಿದ್ದೆ. ಸ್ಟಡಿ ಟೂರ್ದಾಗ ಹೋದ್ರೆ ನೀವು ಒಬ್ಬರೇ ಇರ್ಬೇಕು. ಸ್ಟಡಿ ಟೂರ್ ಅಲ್ಲಲ್ಲ, ಸ್ಟಡಿ ಟೂರ್ ಅಲ್ಲಿ ಓದ್ತಾ ಇರ್ತಾರೆ. ಅದಕ್ಕೆ ಸ್ಟಡಿ ಟೂರ್ದಾಗ ಓದ್ತಾರೇನಂತೆ. ಸ್ಟಡಿ ಟೂರ್ ಅಲ್ಲಿ ನಮ್ಗೇನಂದ್ರೆ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಅಲ್ವಾ, ಅಲ್ಲಿ ನಮ್ಗೆ ಟ್ರೈಬ್ ಸೆಟಲ್ಮೆಂಟ್ ತೋರ್ಸೋದು, ಟ್ರೈಬ್ಗಳು ಯಾವ ತರ ಅವರು ಇದನ್ನ ಕಟ್ತಾ ಇದ್ರು, ಮತ್ತೆ ಅವರು ಜೇನ್ ಯಾವ ರೀತಿ ಸಂಗ್ರಹ ಮಾಡ್ತಾ ಇದ್ರು, ಆ ತರ ಸ್ಟಡಿ ಟೂರ್. ನಮ್ದು ಬಯೋಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್. ಬಯೋಟೆಕ್ನಾಲಜಿ ಹೌದು. ಅವಾಗ ನಾ ಮೋಸ್ಟ್ಲಿ ಫಸ್ಟ್ ಟೈಮ್ ಬೆಂಗಳೂರು ಬಂದಿದ್ದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಂದಿದ್ದೆ. ಏನ್ ಮಾಡ್ತಾ ಇದ್ರಿ ಅಲ್ಲಿ? ಸೈನ್ಸ್ ಇನ್ಸ್ಟಿಟ್ಯೂಷನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಏಷ್ಯಾಸ್ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ ಅಲ್ಲ. ಹೌದು. ಅದನ್ನ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗಿದ್ರೆ, ಅಲ್ಲೇ ನನ್ನ ಫ್ರೆಂಡಿಗೆ ಯಾವುದೋ ಒಂದು ಸೂಪರ್ ಸಿನಿಮಾ ಕ್ರಶ್ ಇತ್ತು. ಆಕಿ ಅಲ್ಲೇ ಏನೋ ಮಾಡತ್ತಿರ ಅಲ್ಲೇ ಅದ ಕ್ಯಾಂಪಸ್. ಆ ಕ್ಯಾಂಪಸ್ ಎಷ್ಟು ದೊಡ್ಡದೈತೆ ಅಂತಂದ್ರೆ ಅಲ್ಲಿ ಒಳಗ ಆಟೋ ಓಡ್ತಾವ. ಒಂದ್ ಡಿಪಾರ್ಟ್ಮೆಂಟ್ ಇನ್ನೊಂದ್ ಡಿಪಾರ್ಟ್ಮೆಂಟ್ ಹೋಗಕ್ ಆಟೋ ಅದಾವ, ಒಳಗಡೆನ ಆಟೋ ಇರ್ತಾವ. ಅವ ಆಕಿ ಮೀಟ್ ಆಗ್ಬೇಕು, ಆಕಿ ನೋಡ್ಬೇಕಂತೇಳಿ ನಾನ್ ಕರ್ಕೊಂಡ್ ಹೋಗ್ಯಾನ. ಹೊಂಟೇವಿ ಆಕಿ ಕಳ್ಸ್ಯಾಳ ಲೊಕೇಶನ್. ಅವ್ರಿಗೆ ಕ್ರಶ್ ಇರ್ಲಿಲ್ಲ, ಅವಳಿಗೆ ಇರ್ಲಿಲ್ಲ, ಮಾತಾಡ್ತಿದ್ಲ ಅಷ್ಟೇ. ಇಲ್ಲ ಅಂತ ಹೋಗ್ಯಾನ, ನಂಗೂ ಕರ್ಕೊಂಡ್ ಹೋಗ್ಯಾನ. ಅಲ್ಲಿ ಹೋಗಿ ಎಲ್ಲ ಮಾತಾಡಿದ್ರೆ ಹಾಯ್ ಹಲೋ ಬಾಯ್ ಬೆಲ್ಲ ಎಲ್ಲ ಆತ. ಆಮೇಲೆ ಕಾಲೇಜ್ ಬಸ್ ಫೋನ್ ಹಚ್ಚಾತಾರೆ, ಎಲ್ಲಿ ಹೋದ್ರೆ ಎಲ್ಲಾರು ಬಂದ್ರ ಅಂತೇಳಿ. ಎಷ್ಟ ಅವಾಗ ಅದಕ್ಕೆ ಅನ್ಲಿಲ್ಲ ಆಟೋ ತಗೊಂಡ್ ಹೋಗಿ ಅಂತ. ನಾನು ಆಟೋ ಇರ್ತತ್ತ ಕ್ಯಾಂಪಸ್ ಒಳಗ, ಅಷ್ಟು ದೊಡ್ಡದೈತ ಅಂತೇಳಿ ಇಲ್ಲ ನಡ್ಕೊಂಡ್ ಹೋಗ್ತೇವಂತ ಹೋದ್ವಿ. ಎಷ್ಟು 10-12 ಮಿನಿಟ್ಸ್ ಆತ್ ನಾವು ಬಸ್ ಕಡೆ ಹೋಗಾಕೆ. ಓಡ್ಕೊಂತ ಹೋದಾಗ ನಡಕ್ ಬಯೋಗ್ಯಾಸ್ ಇನ್ ಫೋಟೋ, ಇದ್ರ ಫೋಟೋ ತೊಗೊಳತಿದ್ವಿ. ಎದಕ್ಕಂದ್ರೆ ಅಲ್ಲಿ ಹೋಗಿ ಎದಕ್ ಲೇಟ್ ಆತ್ ಕೇಳಿದ್ರೆ, ಇಲ್ಲ ಸರ್ ಈಗ ಹಂಗ ನೋಡ್ಕೊಂಡ್ ಹೊಂಟಿದ್ವಿ, ಅವೆಲ್ಲ ಇಂಟ್ರೆಸ್ಟಿಂಗ್ ಅನ್ಸಿದ್ವು, ಅದಕ್ಕೆ ನೋಡ್ಕೊಂಡ್ ಕುಂತ್ಬಿಟ್ವಿ ಸರ್, ಟೈಮ್ ಹೋಗಿದ್ ಗೊತ್ತಾಗಿಲ್ಲ ಅಂತ. ಕ್ರಶ್ ಸಂಬಂಧ ಇಷ್ಟಲ್ಲ, ಅವ್ನ್ ಕ್ರಶ್ ಸಂಬಂಧ ನಾನು ಗೊತ್ತಿದ್ದೆ. ಮತ್ತೆ ಏನಾಯ್ತು ಅವ್ರದ್ದು? ಏನಿಲ್ಲ, ಈ ಪಾಡಿಗೆ ಅಕ್ಕಿ ಅದ, ಇವನ್ ಪಾಡಿಗೆ ಅವದ. ಕಾಲೇಜ್ ಲವ್ ಲೊಕೇಶನ್ ಹೋಗಿ ಸಿಗ್ತೇವೆ ನಿಮಗೆ, ಯಾಕಂದ್ರೆ ಅಲ್ಲಿ ಹೋಗಾಕ ಟೈಮ್ ಐತಿ.
ವಿ ವಿಲ್ ಕಂಟಿನ್ಯೂ. ಇವರು ರೆಸ್ಟ್ ಮಾಡ್ತಾರೆ, ನಾನು ಡ್ರೈವ್ ಮಾಡ್ತೀನಿ. ಡ್ರೈವರ್ ಕೆಲಸ ಐ ಲವ್ ಇಟ್ ಗೈಸ್. ರಾಜು ಶೆಟ್ಟಿ ಡ್ರೈವರ್ ಆಗೋದು ಎಲ್ಲರಿಗೂ ಸಿಗಂಗಿಲ್ಲ. ಇದನ್ನ ಎದಕ್ ಮಾಡತ್ತೀನಿ ಅಂತಂದ್ರೆ ಇದು ಎಪಿಸೋಡ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಟು ಅಪ್ಲೈ ಆಸ್ ಅ ಡ್ರೈವರ್. ಹೌದಾ? ಚಲೋ ಡ್ರೈವ್ ಮಾಡಿದ್ರೆ ಕೆಲಸ ಸಿಗ್ಬೋದು ಅಂತ ಹೇಳಿ. ಅಂತ ಪರಿಸ್ಥಿತಿ ಬರ್ಬಾರ್ದು ಅಂತ ಪಾಡ್ಕಾಸ್ಟ್ ನೋಡಿ. Yes, see you at the location, boy. ಇಲ್ಲೇ ಬಂದ ಬಿಟ್ಟು ಸಿಂಗಾಟಿ ಕದಿರೇನಹಳ್ಳಿ, ನಂದಿ ಬಿಟ್ಟ ಮೆಟ್ಲಿಗೆ ದಾರಿ ಕಾಲ್. ಬೇಬಿ ಮಂಗು. ಅಯ್ಯೋ, ಕೈ ಇಲ್ಲ ಅದಕ್ಕೆ. ಎಲೆಕ್ಟ್ರಿಕ್ ಯೂಟ್ ಆಗಿದೆ. ಲಕ್ಷ್ಮಿ ಕರ್ಕೊಂಡ್ ಬರ್ಬೇಕಂತಿದ್ವಿ, ಆದ್ರೆ ಸುಮ್ನಾಕಿ ಕಿರಿಕಿರಿ ಆಗ್ತದೆ ಅಂತ ಹೇಳಿ ಮತ್ತೆ ಇಲ್ಲಿ ಫುಲ್ ಬಿಸಿಲು ಆಗ್ತದೆ. ಹೌದು. ಏನೇನೋ ಸ್ತೋತ್ರ ಹೇಳ್ರಿ, ಮಳೆ ಬರಸ್ರಿ. ಸ್ತೋತ್ರ ಮಳೆ ಬರುವ ಸ್ತೋತ್ರ. ಏನ್ ಹೇಳಿಲ್ಲ. ಪ್ರಾಪರ್ಟಿ ಯಾವುದು? ರೈಟ್ ಸೈಡ್ ಕಾರ್ನರ್ದಾಗ ನೀವು ಹಿಂಗ್ ಹೇಳಿದ್ಮೇಲೆ ಹಿಂಗ್ ನಿಮ್ ಕಾಲ್ಗಿಲ್ಲ ತಾಟದ ತೊಳೆದು ಅವೆಲ್ಲ ಮಾಡ್ಬೇಕು. ಯಾವ್ದು? ನೀವ್ ಇಳಿಬೇಕಾದ್ರೆ ಹಿಂಗ್ ತಾಟದಾಗ ನೀರಿಟ್ಟು ಕಾಲ್ ತೊಳೆದು ಅದೆಲ್ಲ ಮಾಡ್ಬೇಕ. ಮಾಡಿದ್ರೆ ಒಳ್ಳೇದು. ಹೆಂಗು ಮದುವೆ ಆಗ್ಬೇಕಾದ್ರೆ ಮಾಡ್ಬೇಕಲ್ಲ, ಇನ್ನೂ ಆಗಿಲ್ಲ. ಅಟ್ಲೀಸ್ಟ್ ಆ ಎಕ್ಸ್ಪೀರಿಯನ್ಸ್ ಆದ್ರೆ ನಂದಿ ಮಿಸ್ಟ್ ಮೇಡೋಸ್. ನಿಮ್ ಫ್ರೆಂಡ್ಸ್ ದಾಗ ನೀವು ಲೈಕ್ ದ ಶೆಟ್ಟಿ ಬ್ರದರ್ಸ್, ಶೆಟ್ಟಿ ಫ್ರೆಂಡ್ಸ್ ದಾಗ ನೀವು ರಕ್ಷಿತ್ ಅವ್ರ ಇಬ್ಬರೇ ಮದುವೆ ಆಗಿಲ್ಲ? ಹೌದು. ಮದುವೆಯಾಗಿ ಮಕ್ಕಳಾಗಿ ಸಂಸಾರ. ಯಾರಿಗೆ? ರಿಷಬ್, ಪ್ರಮೋದ್ ಅವರು. ಶೀತಲ್ ಅವರು ಆಗಿಲ್ಲ. ಶೀತಲ್ ಶೆಟ್ಟಿ ಆಗಿಲ್ಲ. ಇಲ್ಲ ರೈಟ್. ಕನ್ಫ್ಯೂಸ್ ಆಗ್ಬಿಟ್ಟೆ. ನಾನೇ ಪ್ರಾಪರ್ಟಿ ತೋರಿಸಿ ನಾನೇ ಎಲ್ಲ ಹೋಗೋ ಗೊತ್ತಾಗುತ್ತೆ ನನಗೆ. ಬಂದ್ವಿ ಬಂದ ಕಿನ್ನರಿ ಜೋಗಿ. ಇದೇನಾ? ಎಸ್. ನಾ ಚೆನ್ನಾಗಿದೆ. ವೈರ್ ಎಲ್ಲ ನೇತಾಡ್ತಾ ಇದೆ. ಹಾಯ್ ಹಾಯ್ ಚಿರಾಗ್. ಚಪ್ಪಲಿಲ್ಲ ಅಲ್ವಾ? ಹಾಯ್. ಶೂಸ್ ತೆಗಿಬೇಕಲ್ಲ? ಎಲ್ಲಿಲ್ಲ ಅಲ್ಲ, ಎಲ್ಲಿ ಕೂರ್ಬೇಕು? ಫಸ್ಟ್ ವಾಶ್ರೂಮ್ಗೆ ಹೋಗಿ ಬರ್ಬೇಕು. ಬ್ರೋ ನಂದು ಎಂಟ್ರಿ ತೊಗೊಳ್ರಿ ಬ್ರೋ. ಶಾಪಿಂಗ್ ಮಾಡೋದೈತಿ. BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಐತೆ ನಮ್ಮ ಕರ್ನಾಟಕದಾಗ. ನಿಮಗೆ ಬರೀ ಅನ್ಕೊಂಡಿರ್ಬೋದು ನೀವು ಸೀರೆ ಅಷ್ಟೇ ಸಿಗ್ತಾವಿಲ್ಲ ಅಂತೇಳಿ. ಭಾಳ ಮಂದಿ ಅನ್ಕೊಂಡಿದ್ದು ನಾ ಕೇಳೇನಿ, ಬಟ್ ಅದು ಸುಳ್ಳು. ಎನಿ ಟೈಪ್ ಆಫ್ ಅಪ್ಯಾರಲ್ ನಿಮಗೆ ಅಲ್ಲಿ ಸಿಗ್ತೈತಿ. ದಾವಣಗೆರೆ ಮತ್ತು ಬೆಳಗಾವಿದಾಗ ಇವು ಸ್ಟೋರ್ಸ್ ಅದಾವೆ. ಹೋಗಿ ವಿಸಿಟ್ ಮಾಡಿರಿ. ಕ್ಯಾಜುವಲ್ ಇರ್ಬೋದು, ಟ್ರೆಡಿಷ್ನಲ್ ಇರ್ಬೋದು, ಗಂಡು ಮಕ್ಕಳಿಗಿರ್ಬೋದು, ಮಕ್ಕಳಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಹೆಣ್ಮಕ್ಳಿಗೆ ಕ್ಯಾಜುವಲ್ ಇರ್ಬೋದು. ಎನಿ ಟೈಪ್ ಎವ್ರಿ ಫ್ಯಾಷನ್ ನೀಡ್ ಇಲ್ಲೇ ಕೇಟರ್ ಮಾಡ್ತಾರೆ. ಬರೀ ಫ್ಯಾಷನ್ ಅಷ್ಟೇ ಅಲ್ಲ, ಹೋಮ್ ಡೆಕೋರ್ ರಿಲೇಟೆಡ್ ಸಾಮಾನು ನಿಮಗೆ ಇಲ್ಲಿ ಸಿಗ್ತಾವೆ. ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಅಂತ ಹೇಳಿ ನಾವು ಒಂದಿದ್ದು ಎಕ್ಸ್ಟ್ರಾ ಒಂದು ಶೌಟೌಟ್ ಕೊಡ್ಬೇಕಂತ ಹೇಳಿ ಇದು ಆ್ಯಡ್ ಬ್ರೇಕ್ ಇದೆ. ಬೆಳಗಾವಿ ಮತ್ತು ದಾವಣಗೆರೆದಾಗ ಅದಾರ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಇವ್ರಿಗೆ ಶೌಟೌಟ್ ಬ್ಯಾಡ್ರಿ, ಇವ್ರು ಅಷ್ಟು ಫೇಮಸ್ ಅದಾರ ಮೊದಲಿಂದ. ಬಟ್ ನನ್ನ ಕಡೆಯಿಂದ ಒಂದು ಯಾರಿಗೆ ಗೊತ್ತಿಲ್ಲ, ಅವ್ರಿಗೆ ಇನ್ನೂ ಸ್ವಲ್ಪ ಗೊತ್ತಾಗಲಿ ಅಂತೇಳಿ ನನ್ನ ಕಡೆಯಿಂದ ಒಂದು. ಬಟ್ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ರೀ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್. ಭಾಳ ಖುಷಿ ಆಕೈತೆ. ನಂದು ಎಂಟ್ರಿ ತೊಗೊಳ್ರಿ, ಮರ್ಯಾದಿನಲ್ಲಿ ನಡಿಪ. ಇವರು ಕ್ಯಾಮ್ರಾ ಮುಚ್ಚೋದ್ರಲ್ಲ. ಅಲ್ಲಿನ ಇದೆಯಾ? ಕಬಾಬ್ ಹಚ್ಚಿ ಅಂತಿದ್ದೆ.
ನಾನ್ ವೆಜ್ ಕೊಟ್ಟಿದ್ದಕ್ಕೆ ಆಫಂಡ್ ಆಗ್ಬಿಟ್ರು. ಖುಷಿ ನೋಡು ನಾನ್ ವೆಜ್ ನೋಡಿ. ಐ ಲವ್ ಯು ಕಣೆ, ಐ ಲವ್ ಯು ಟು ಕಣೆ. ಬೇರೆ ಏನಾದರೂ ಇದ್ರೆ ಪೇಪರಲ್ಲಿ ಇದ್ರೆ ಪರವಾಗಿಲ್ವಾ? ಆಯ್ತಾ, ಊಟ ಹಾಕೊಳ್ಳ? ಬೇಡ ಆಗ್ಲ ಬೇಡ. ರೈಸ್ ಏನು ಮಾಡಿದ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟ್? ಟೊಮ್ಯಾಟೊ ಬಾತ್ ಒಟ್ಟಿಗೆ ಮಾಡಿದ್ದು. ನೀವೇ ಮಾಡಿದ್ದೇನೆ? ಆಲ್ಡರ್ ಕುಕ್ ಮಾಡ್ತೀರಿ ನೀವು? ಮಾಡ್ತೀನಿ. ಅಲ್ಲ ಚಲೋ ಕುಕ್ ಮಾಡಿ. ಮೂಡ್ ಇರಬೇಕು. ಈಗ ಯಾಕೋ ತುಂಬ ದಿವಸ ಆಯಿತು. ನಾಟ್ ಇನ್ ಅ ಸ್ಪೇಸ್ ಟು ಕುಕ್. ಯಾಕೇನಾತ? ಏನಾಗಿಲ್ಲ. ಲೈಕ್ ನೋ, ಐ ಡೋಂಟ್ ನೋ, ಹೆಲ್ತ್ ಗಿಲ್ತ್ ಅದೆಲ್ಲದು ಕೂಡ ಸ್ವಲ್ಪ ಶೀತ, ಹಾಗಾಗಿ. ನಿಮಗೆ ಇದಾಯ್ತಲ್ಲ ಸೈನಸ್ ಇಲ್ಲ ನನಗೆ ಬ್ರಾಂಕೈಟಿಸ್, ಏನದು ಅಲರ್ಜಿಕಲ್ ಬ್ರಾಂಕೈಟಿಸ್. ಅಂದರೆ ಹಾಲು ಎಲ್ಲ ತಗೊಂಡ್ರೆ ನಂಗೆ ಬ್ರೀದಿಂಗ್ ಪ್ರಾಬ್ಲಮ್ ಬರುತ್ತೆ. ಓ, ನಮ್ಮ ಅಜ್ಜಿಗಿತ್ತದು. ಓಕೆ, ಜಾಸ್ತಿ ಮಾಡಿಲ್ಲ, ಅದೊಂದು ಗಿಫ್ಟ್ ಕೊಟ್ಟದು. ನಗ್ತಾ ಇದ್ದಾರೆ ಕ್ಯಾಮ್ರಾಯಿಂದ. ಪಾಪ ನಮ್ಮ ಅಜ್ಜಿ. ಅಂದ್ರೆ ಮಮ್ಮಿ ಸೈಡ್ ಫಾದರ್ ಸೈಡ್ ಇಬ್ರು ಒಳ್ಳೆಯವರು. ಇಲ್ಲ ನಿಜ. ಹಂಗೆ ನಾನು ಹೇಳ್ತಿರೋ ಅಜ್ಜಿ ನಮ್ಮ ಅಮ್ಮನಮ್ಮ. ಓಕೆ. ನಮ್ಮ ಅಪ್ಪನಮ್ಮ ಕೂಡ ತುಂಬ ಒಳ್ಳೆಯವರು. ಅದಕ್ಕೆ ಏನು ಆಟ ಆಡ್ತಿದ್ರಿ ಸಣ್ಣವರಿದ್ದಾಗ? ಏನು ಆಟ ಆಡ್ತಿದ್ರು? ಅಡಿಗೆ ಮಾಡಿ ಕೊಡ್ತಿದ್ರೆ? ಅಜ್ಜಿ ಜೊತೆನಾ? ಅಜ್ಜಿ ಜೊತೆ. ಅಜ್ಜಿ ನನ್ನ ಅಮ್ಮನಮ್ಮ ಕತೆ ಹೇಳಿದ್ರು. ಏನ್ ಕತೆ? ಎಲ್ಲ ಕತೆಗಳು. ರಾಜನ್ ಕತೆ ಅಂತೆ, ಏನೋ ಗುಬ್ಬಿ ಅಂತೆ, ಮುಟ್ದಾಗ ಮಾಯ ಆಗೋ ರಾಣಿ, ಏನೇನೋ ಇದೆ ಕತೆಗಳು. ಯಾವ್ದಾರು ನೆನಪಾಯ್ತಾನೆ? ಇಲ್ಲ, ಏನೋ ಒಂದು ಕತೆ ಇತ್ತು. ಏನಾಯ್ತು? ಏನೋ ಒಂದು ಕತೆ ಇತ್ತು. ಆ ಕಥೆಯಲ್ಲಿ ಏನದು ಮರ್ತೋಗಿದೆ. ಗಿಳಿ ಬಂದು ಒಬ್ಬಳೆ ಶಾಪ ತಗೊಂಡು ಗಿಳಿ ಆಗಿರ್ತಾಳೆ. ಇಲ್ಲ ಇಲ್ಲ ಇಲ್ಲ, ಒಂದು ಬ್ಯೂಟಿಫುಲ್ ಕತೆ ಇತ್ತು ಅಜ್ಜಿದು. ಒಬ್ಬ ಊರೆಲ್ಲ ಭಿಕ್ಷೆ ಬೇಡಿ ಮನೆಗೆ ಅಕ್ಕಿ ತಗೊಂಬಂದು ಅದರಲ್ಲಿ ದೋಸೆ ಮಾಡಿ ಕೊಡ್ತಿದ್ಲಂತೆ ಹೆಂಡತಿ. ಇವನು ಎಷ್ಟೇ ತಂದ್ರು ಕೂಡ ಅವಳು 1.5 ದೋಸೆ ಅವನಿಗೆ ಕೊಡೋದು, 1.5 ದೋಸೆ ಅವಳು ತಿನ್ನೋದು. ಅಷ್ಟೇ, 3 ದೋಸೆ ಆಯ್ತು ಅಂತ ಹೇಳೋದಂತೆ. ನೋಡಿ 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 ತಲೆ ಹಾಳಾಗೋಯ್ತು. ಏನ್ ಗುರು ಇದು, ಹಿಂಗೆ ಎಷ್ಟು ಬೇಡಿದ್ರು ಹಿಂಗೆ ಅಲ್ವಾ? ಒಂದ್ ದಿವಸ ಬೇಡ್ತೀನಿ ಅಂತ ಹೊರಗಡೆ ಹೋದವನು ಎಷ್ಟು ದೋಸೆ ಮಾಡ್ತಾಳೆ ಅಂತ ಲೆಕ್ಕ ಮಾಡೋದಕ್ಕೆ ಮೇಲೆ ಕೂತಂತೆ. 8 ದೋಸೆ ಆಗುತ್ತಂತೆ. 1.5 ದೋಸೆ ಮಾತ್ರ ಗಂಡನ್ ಕೊಟ್ಟು ಮಿಕ್ಕಿದ್ದೆಲ್ಲ ಅವಳು ಬಚ್ಚಿಡೋದಂತೆ ಆಮೇಲೆ ತಿನ್ನೋದಕ್ಕೆ. ಸೊ ಆಮೇಲೆ ಅವನೇನ್ ಮಾಡ್ತಾನೆ, ಅವನು ಒಂದು ಹಳೆ ಬುಕ್ ತಗೊಂಡು, ನನ್ನ ಅಜ್ಜನ್ ಬುಕ್ ಇದು, ಇದ್ರಲ್ಲೆಲ್ಲ ಮುಂದೆ ನಡೆಯೋದು ಹಿಂದೆ ನಡೆದಿದ್ದೆಲ್ಲ ಕಾಣಿಸುತ್ತೆ. ಅಜ್ಜಿ ಚೆನ್ನಾಗೇನೋ ಜಯ್ಯಂ ಚುಟ್ಟಂ ಅಂತ ಏನೋ ಹೇಳ್ತಿದ್ರು, ಒಂದು ಶ್ಲೋಕ ತರ, ಅಂದ್ರೆ ವೆರಿ ಕಾಮಿಕಲ್. ಆತರ ಹೇಳಿ ಅದನ್ನ ಹೇಳ್ತಾನಂತೆ. 8 ದೋಸೆ ಅದ್ರಲ್ಲಿ 1.5 ಮಾತ್ರ ಗಂಡನ್ ಕೊಡ್ತಾ ಇದೀಯ, ಮಿಕ್ಕಿದೆಲ್ಲ ನೀನೇ ತಿಂತಾ ಇದೀಯ ಅಂತ. ಅಯ್ಯೋ ದೇವ್ರೆ, ಹೆಂಗ್ ಗೊತ್ತಾಯ್ತು ನಿಮ್ಗೆ ಅಂತ. ಇಲ್ಲ, ಈ ಬುಕ್ಕಲ್ಲಿ ಎಲ್ಲ ಗೊತ್ತಾಗುತ್ತೆ. ಅವಳು ಅದನ್ನ ಇಡೀ ಊರು ಹೇಳ್ಕೊಂಡ್ಬರ್ತಾಳೆ, ಎಲ್ರಿಗೂ ಹೇಳ್ಕೊಂಡ್ಬರ್ತಾಳೆ. ಹೇಳ್ಕೊಂಡ್ಬಂದು ಒಂದು ಬಾವಿಲಿ ಒಂದು ಹನಿ ನೀರಿರಲ್ಲ ಒಂದು ತೋಟದಲ್ಲಿ. ಅವ್ರ ಅಯ್ಯೋ ಅದಕ್ಕೆ ನಮ್ ಗಂಡನ ಹತ್ರ ಕೇಳಿದ್ರೆ ಅವ್ರಿಗೆ ಪಾಪ ದೋಸೆ ಸಲುವಾಗಿ ಆಗ ಬಂದು ನಮ್ ಬಾವಿ ಇಲ್ಲ, ಇವ್ರಿಗೊಂದು ಹೆಲ್ಪ್ ಮಾಡೋಣ ಅಂತ ಅನ್ಸುತ್ತಂತೆ. ಇವನು ಹೇಳ್ತಾನೆ, ಏನು ಹೆದರ್ಬೇಡಿ, 3 ದಿವಸ ಆದ್ಮೇಲೆ ನೋಡಿ ಬಾವಿ ಫುಲ್ ಆಗಿರುತ್ತೆ ಅಂತ. ಇವನ್ ರಾತ್ರಿ ನದಿಗೆ ಕೊಡಪನ ಹಿಡ್ಕೊಂಡು ಓಡೋದಂತೆ, ತುಂಬಿಸೋದಂತೆ, ಓಡೋದಂತೆ, ತುಂಬಿಸೋದಂತೆ. ಬೆಳಿಗ್ಗೆ 3 ದಿವಸ ಆದ್ಮೇಲೆ ತುಂಬೋಯ್ತು. ಮತ್ತೆ ಇನ್ನೊಂದ್ ಕಡೆ ಯಾರ್ದೋ ಒಂದ್ ಕತ್ತೆ ಕಳೆದೋಗಿರುತ್ತಂತೆ. ಅವರು ಬಂದು ಕೇಳ್ತಾರಂತೆ, ಇವನು ಒಂದ್ ಸ್ವಲ್ಪ ಹೆಸರೆಲ್ಲ ಬಂದಿದೆಯಲ್ವಾ, ಇಲ್ಲ 2 ದಿವಸ ಆದ್ಮೇಲೆ ಈ ಮನೇಲಿ ಹುಡುಕಿ ಸಿಗುತ್ತೆ ಅಂತ. ಇಡೀ ರಾತ್ರಿ ಪಾಪ ಬೆಳಕು ಹಚ್ಕೊಂಡು ಓಡಾಡ್ದ ಅಂತೆ. ಓಡಾಡಿ ಎಲ್ಲೋ ಒಂದ್ ಕತ್ತೆ ಹೇಳ್ಕೊಂಬಂದು ಕಾಟ್ದ. ಈ ತರ ಆಗಿ ಲಾಸ್ಟಿಗೆ ಏನಾಯ್ತು, ರಾಜನ ಮಗಳ ಎಂಗೇಜ್ಮೆಂಟ್ ಉಂಗುರ ಕಳೆದೋಯ್ತಂತೆ. ಅದು ಇವನ ಹತ್ರ ಬಂತು. ಅದು ಯಾವ ತರ ಅಂದ್ರೆ, ಮಾಡಿಲ್ಲ ಅಂದ್ರೆ ತಲೆ ಹೋಗುತ್ತೆ ಒಂದು, ಆ ತರ ಆಯ್ತು. ಸೊ ಇವನೇನ್ ಮಾಡ್ದ, ಇದೇನಾದ್ರು ಮಾಡ್ಬೇಕು ಅಂತ ಹುಡುಕಿ ನೋಡಿದ್ರೆ, ಈ ಅವಳು ಸ್ನಾನ ಮಾಡುವಂತ ಕೆಳಗಡೆ ಒಂದು ಕಪ್ಪೆ ಇತ್ತಂತೆ. ಆ ಕಪ್ಪೆ ನುಂಗಿತ್ತಂತೆ. ಅದನ್ನ ಇದ್ ಮಾಡಿ ಕೊಡ್ತಾನೆ, ಇಲ್ಲಿದೆ ಅಂತ ಹೇಳಿ ಕೊಡ್ತಾನೆ. ಲಾಸ್ಟಿಗೆ ಹಿಂಗೆ ಇದ್ರೆ ತೊಂದ್ರೆ ತಾಪತ್ರೆ ಅಂತ ಹೇಳಿ ಇಡೀ ಮನೆಗೆ ಬೆಂಕಿ ಕೊಡ್ತಾನಂತ. ಅವ್ನ ಮನೆಗೆ ಅವನೇ ಬೆಂಕಿ ಕೊಟ್ಟು ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಅಯ್ಯೋ, ಮನೆ ಹೋದ್ರೆ ಪರವಾಗಿರ್ಲಿಲ್ಲ, ಪುಸ್ತಕನೇ ಹೋಯ್ತು, ಇನ್ಯಾರಿಗೆ ಹೇಳಿ. ಆಮೇಲೆ ರಾಜನ್ ಪಾಪ ಸಂತಾಪ ಬಂದು ಅವನಿಗೊಂದ್ ಮನೆ ಕಟ್ಸ್ಕೊಡ್ತಾನಂತೆ. ಒಂದ್ ದೋಸೆಗೋಸ್ಕರ ಏನೋ ಮಾಡಕ್ ಹೋಗಿ ಈ ತರ ಕಥೆ ಹೇಳ್ತಾ ಇದ್ರು ಅಜ್ಜಿ. ನೀವು ಎಷ್ಟು ದೊಡ್ಡವರಿದ್ರು ಅವಾಗ?
ನಾನು ಡಿಗ್ರಿ ಅಲ್ಲ, ನಮ್ಮ ಅಜ್ಜಿ ತೀರ್ಕೊಳ್ಳೋ ತನಕ ಕತೆ ಹೇಳಿದ್ದೀನಿ. ಓ ನಾನು ಹೇಳ್ತೇನೆ, ನಾನು ಸ್ಟೋರಿ ಟೆಲ್ಲರ್ ಆಗೋದಕ್ಕೆ ನಮ್ಮ ಅಜ್ಜಿ ಕಾರಣ ಅಂತ. ನಂಗೆ ಡೈಲಿ ಅದು ಹೇಳಲೇಬೇಕಿತ್ತು ಒಂದು ಕತೆ. ಅವ್ರದ್ದು ಯಾವ್ದಾರ ಒಂದು ಕತೆ ತೊಗೊಂಡು ಸಿನಿಮಾ ಮಾಡ್ಬೇಕಂತ ಇತ್ತು. ಇಲ್ಲ, ಎಲ್ಲ ಇದು ನಮ್ಗೆ ಕೇಳಿರೋ ಕತೆಗಳೇ, ಫೋಕ್ ಸ್ಟೋರೀಸ್. ನಿಮ್ಗೆ ಯಾರು ಕತೆ ಹೇಳ್ತಿದ್ರು ಆ ಥರ? ನನಗೆ ಯಾರು ಹೇಳ್ತಿರ್ಲಿಲ್ಲ, ನಮ್ಮ ಅಜ್ಜಿ ಬರೇ ಹೇಳ್ತಿದ್ರು. ಏನಂತ? ಅವ್ರು ಇಮೋಷ್ನಲ್ ಭಾಳ. ಎವ್ರಿ ಟೈಮ್ ಕರಾಡದಾಗ ಇರ್ತೀರ ನಮ್ಮ ಮಾಮ ಅಜ್ಜಿ ಎಲ್ಲ. ಸಮರ್ ವೆಕೇಶನ್, ಮಹಾರಾಷ್ಟ್ರ ಸಮರ್ ವೆಕೇಶನ್ಸ್ ಅಲ್ಲಿ ಹೋದಾಗ ನಂಗೆ ಪಲಾವ್ ಸೇರ್ತೈತಿ. ನಂಗೂ ಪಲಾವ್ ಇಷ್ಟ. ಪಲಾವ್ ಇಷ್ಟ ಅಲ್ಲ, ಮುಗೀತು. ನಾ 10 ದಿವಸ ಇದ್ದೆ, 10 ದಿವಸ ಪಲಾವ್. 10 ದಿವಸ ಪಲಾವ್ ನಂಗೆ ಸೇರ್ತೈತಿ, ಮುಗೀತು. ಬಟಾಟೆ ಹಾಕಾರ ಮಾಡೋದು, ಒಟ್ಟೆ ತರಕಾರಿ ಇಲ್ಲರೂ ಬಟಾಟೆ ಹಾಕಾರ ಒಂದು ಪಲಾವ್ ಮಾಡೋದು. ಈ ಹೊಲಸು ಅನ್ಸುವಷ್ಟು ಪಲಾವ್ ತಿನ್ನಿಸಿ ಅವ್ರಿಗೆ ಒಟ್ಟು ನಂಗೆ ಇದು ಸೇರ್ತೈತೆ ಅಂತ ಗೊತ್ತಾಗ್ಬಿಟ್ರೆ ಅದನ್ನ ಮಾಡಿ 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 ತಿನ್ನಿಸಿ ನಿನ್ನ ಸಮ್ಮನ್ ಮಗ ಅಂತ ಎವ್ರಿ ಟೈಮ್ ವಾಪಸ್ ಹುಬ್ಳಿ ಬರ್ಬೇಕಾದ್ರೆ ಅಳ್ತಿದ್ರೆ. ಹಿಂಗೆ ನೆನಪು ಪಾರ್ಲಕ್ಕೆ ಹೋಗ್ಬೇಡ ನನಗೆ, ಹಿಂಗೆ ಮಗ ಅಂತೆಲ್ಲ ಅಳ್ತಿದ್ರೆ. ಮೊನ್ನೆ ಒಂದು 2-3 ವರ್ಷ ಮುಂಚೆ, ಬಿಫೋರ್ ಕೋವಿಡ್, ಇನ್ನೋಸೆಂಟ್ ಅಲ್ಲ ಅಜ್ಜಿಗಳು ವೆರಿ ಇನ್ನೋಸೆಂಟ್. ನೀನು ಇದು ಬುಕ್ ಮಾಡಿ ಅಂತ ಕೇಳಿದ್ರೆ, ವಾಪಸ್ ಹುಬ್ಳಿ ಹೋಗಾಗ ಬಸ್ ಬುಕ್ ಮಾಡಿದೆ. ಹಾಂ ಮಾಡೇನೆ. ಎಂಥ ಟೈಪ್ ಬಸ್? ಸ್ಲೀಪರ್ ಮಾಡೇನೆ. ವಿಂಡೋ ಸೀಟ್ ಅಲ್ಲಿ ತಾನೇ ಅಂತಂದ್ರೆ, ವಿಂಡೋ ಸೀಟ್ ಮಾಡೇನೆ ಅಂತ. ಅಯ್ಯೋ ಮತ್ತು ನೀವು ಬಿದ್ದುಬಿಟ್ರಂತ ಹೊರಗೆ ಬಿದ್ದುಬಿಟ್ರೆ ನಾ ಖರೇ ಡೌಟ್ ಬಂತು ನನಗೂ. ಹೌದಲ್ಲ, ಹೊರಗೆ ಬಿದ್ದುಬಿಟ್ರೆ ಹೆಂಗೆ, ಏನು ಸೇಫ್ಟಿ ಇರ್ತೈತಿ ನನಗೆ? ನಾ ಬಸ್ ಹತ್ತಿ ನೋಡೇನಿ, ರೈಲಿಂಗ್ ಇತ್ತು, ಡಿವೈಡ್ ಮಾಡಿರ್ತಾರೆ. ಬಟ್ ವೆರಿ ಇಮೋಷ್ನಲ್, ವೆರಿ ಏನಂತಾರೆ, ಓವರ್ ಥಿಂಕರ್ ನಮ್ಮ ಅಜ್ಜಿ. ಎಲ್ಲ ಓವರ್ ಥಿಂಕ್ ಮಾಡ್ತಾರೆ. ಅದು ಆಕ್ಚುಲಿ ಆ ಏಜ್ ಆದ್ಮೇಲೆ ಆಗುತ್ತೆ. ನಮ್ಮ ಅಜ್ಜಿನ ಹಂಗೆ ಓವರ್ ಥಿಂಕರ್ ಅನ್ನೋದಕ್ಕಿಂತ ಅವ್ರು ತುಂಬಾ ಕಷ್ಟಪಟ್ಟರು ನಮ್ಮ ಅಜ್ಜಿ ಇಡೀ ಲೈಫ್. ಎಷ್ಟೋ ಸಲ ನಂಗೆ ಬೇಜಾರಾಗುತ್ತೆ ನೋಡಿ, ಈಗಿರ್ಬೇಕಿತ್ತು ಅವರು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೋಯ್ತು. ನಮಗೂ ಅಷ್ಟು ಆಗ್ತಿರ್ಲಿಲ್ಲ ಆಗ. ಶಿ ವಾಸ್ ವೆರಿ ಅಂದ್ರೆ ವಂಡರ್ಫುಲ್ ಲೇಡಿ. ಬಹಳ ಹೆಮ್ಮೆ ಅನ್ಸುತ್ತೆ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ. ಅವರು ಆ ಕಾಲದಾಗ ಹಂಗ ಇರ್ತಿತ್ತು, ಲೈಕ್ ರಿಸೋರ್ಸಸ್ ವಾಸ್ ಲಿಮಿಟೆಡ್. ಏನಾರ ಫೇಲ್ ಆದ್ರೂ. ಅವ್ರ ಸ್ಟೋರಿ ಹೆಂಗ್ ಗೊತ್ತಾ, ಅವರೊಂದು ಒಳ್ಳೆ ಮಂತಂದಲ್ಲಿ ಹುಟ್ಟಿದ್ರು, ಅಂದ್ರೆ ದುಡ್ಡಿರೋ ಮಂತಂದಲ್ಲಿ ಹುಟ್ಟಿದ್ರು. ಆದ್ರೆ ಅವರ ಅಮ್ಮನ ತಂಗಿ ಮಕ್ಳು ಇರ್ಲಿಲ್ಲ. ಓಕೆ, ಸೊ ಅದಕ್ಕೋಸ್ಕರ ಈ ಮಗುನ ದತ್ತು ಕೊಟ್ರು. ಓಕೆ, ನಮ್ಮ ಅಜ್ಜಿನ. ಆಮೇಲೆ ಅವ್ರ ಅಣ್ಣಂದ್ರು ತಮ್ಮಂದ್ರು ಎಲ್ಲ ಕಟ್ ಆಫ್ ಆದ್ರು. ಆಗ ಹಂಗೆ ಅಲ್ವಾ, ಇಲ್ಲಿಂದ ಬೇರೆಯವ್ರಿಗೆ ಹೋದ್ರೆ ಮುಗಿತಲ್ಲ. ಅದಾದ್ಮೇಲೆ ಇವ್ರ ಮನೆಗೆ ಬಂದು ಸ್ವಲ್ಪ ಬೆಳೆದ್ಮೇಲೆ ಇಲ್ಲಿ ಅವ್ರಿಗೆ ಮಗು ಹುಡ್ತು. ಯಾರು ದತ್ತು ತಗೊಂಡಿದ್ರು ಅವರಿಗೆ. ಸೊ ಯಾವ ಮನೆಗೆ ದತ್ತು ಮಗಳಾಗಿ ಬಂದಿದ್ರು ಅದೇ ಮನೆಯಲ್ಲಿ ಆಲ್ಮೋಸ್ಟ್ ಕೆಲ್ಸದವ್ರ ತರ ಕನ್ವರ್ಟ್ ಆಗಬೇಕಾಯ್ತು. ಸೊ ದಟ್ ವಾಸ್ ಅ ಸ್ಯಾಡೆಸ್ಟ್ ಪಾರ್ಟ್ ಫಾರ್ ಹರ್. ಆಮೇಲೆ ಅವ್ರು ಯಾರು ಕೇಳಲಿಲ್ಲ, ಹೇಳಲಿಲ್ಲ, ಹಂಗಾಗೋದ್ರು. ಬಟ್ ಇದು ಕತೆ ಹೇಳ್ತಾ ಇದ್ರು ಯಾವಾಗ್ಲೂ. ಅವ್ರು ತುಂಬಾ ಕತೆಗಳು. ಅದೊಂದು ಸ್ವಲ್ಪ ಇದಂತ ಟೈಪ್ ಗಿಲ್ಟ್ ಅಂದ್ರೆ ವಿಲ್ ನೆವರ್ ಗೋ ಅವೇ, ಬಿಕಾಸ್ ವಾಪಸ್ ಅಂತೂ ಬರಕ್ ಆಗಂಗಿಲ್ಲ ಅವ್ರೆ. ಈಗಿನ ಲೈಫ್ ಆಗ ವಾಪಸ್ ಬರುವಂತ ಪ್ರಶ್ನೆನೇ ಇಲ್ಲ ಅಲ್ಲ. ಅಂದ್ರೆ ಈಗ ವಾಪಸ್ ಹುಟ್ಟಿ ಬರೋ ಲೈಕ್ ಈಗ ಹೇಳಿದ್ರಲ್ಲ, ಕರೆಕ್ಟ್, ಜಾಸ್ತಿ ವರ್ಷ ಬದುಕ್ತಿದ್ರೆ ನಾವ್ ಇದು ಮಾಡ್ಬೋದಿತ್ತು ಅಂತ ಹೇಳಿ. ಅದ್ ಕಾನ್ಸ್ಟೆಂಟ್ ಫಿಯರ್ ಆಫ್ಟರ್ ಸರ್ಟನ್ ಏಜ್ ಬಂದ ಬರ್ತೈತಿ. ಅದಕ್ಕಂದ್ರೆ ನಮಗೆ ಸಕ್ಸಸ್ ಅದಕ್ಕೊಂದು ಇದು ಬರ್ತೈತಿ, ಒಂದು ಏನಂತಾರೆ, ಆಫ್ಟರ್ ಸರ್ಟನ್ ಏಜ್ ಸಕ್ಸಸ್ ನನಗಲ್ಲ. ಇವ್ರಿಗೆ ನೋಡ್ಕೊಳಕ್ಕೆ, ಇವರೆಲ್ಲ ಕಷ್ಟಪಟ್ಟಂಗೆ ನೋಡ್ಕೊಂಡ್ರೆ ಅವ್ರಿಗೆ ಒಂದು ಚಲೋ ಲೈಫ್ ಕೊಡ್ಬೇಕು. ನಿಮಗೂ ಇರುತ್ತೆ ನಿಮ್ಮ ತಾಯಿಗೆ ಒಂದು ಚಲೋ ಲೈಫ್, ಹಿಂಗ್ ಕೇಳದಾಗ ದುಡ್ಡು ಕಳ್ಸಕ್ ಆಗ್ಬೇಕು. ಮೇನ್ ಅದ ಇರೋದು, ಕೇಳುವ ಪರಿಸ್ಥಿತಿ ಬರಬಾರ್ದೆ. ಕೇಳ್ದಾಗ ದುಡ್ಡು ಕಳ್ಸೋದಲ್ಲ, ಬರೀ ಕೇಳೋ ಪರಿಸ್ಥಿತಿ ಬರಬಾರ್ದು. ಏನ್ ಮಾಡೋದಂದ್ರೆ ನಾ ಲೈಕ್ ಒಂದು ಆ ಗಿಲ್ಟ್ದಾಗ ಕೊರಗಾಕೂ ಆಗಂಗಿಲ್ಲ. ಬಿಕಾಸ್ ನಮ್ ರಿಯಲಿಸ್ಟಿಕ್ಲಿ ನಾವೆಷ್ಟು ಎಫರ್ಟ್ ಆಗ್ತಿರ್ತೇವೆ ನಮಗ್ ಗೊತ್ತಿರ್ತೈತೆ, ಎಲ್ಲರಿಗೂ ಗೊತ್ತಿರ್ತೈತಿ. ಸೊ ಅದು ಒಂದು ವೆರಿ ಎಜ್ಜಿ ಕೈಂಡ್ ಆಫ್ ಅ ಥಿಂಗ್. ಫುಲ್ ಗಿಲ್ಟ್ದಾಗೂ ಬೀಳ್ಬೋದು ಇಮಿಡಿಯೇಟ್ ಆಗಿ. ತಂದೆ ತಾಯಿ, ಯಾರು ಕ್ಲೋಸ್ ಜಾಸ್ತಿ? ಅಮ್ಮ, ಈಗಪ್ಪ, ಈಗಿಬ್ರು. ನಾ ಮಾತಾಡ್ತಿರ್ಲಿಲ್ಲ ಸಣ್ಣವಿದ್ದಾಗ ಜಾಸ್ತಿ. ನಾನು ಮಮ್ಮಿ ಡ್ಯಾಡಿ ಭಾಳ ಜಗಳ ಆಡೋದೆ ಕೇಳಿ ಬೆಳೆದಿದ್ದೆ. ಸೊ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಕ್ ಹೆದರ್ತಿದ್ದೆ. ನೈಟ್ ಮೇರ್ ನನಗದು. ಮಮ್ಮಿ ಮಾತಾಡ್ತಿದ್ರು ಪಾಪ. ಆ ಜಗಳ ಕೇಳಿ ನಾ ಅದಕ್ಕೆ ಕ್ಲಬ್ಸು ಪಬ್ಸು ಲೌಡ್ ಮ್ಯೂಸಿಕ್ ಇದ್ದಲ್ಲಿ ನನಗೆ ಅನ್ಕಂಫರ್ಟೇಬಲ್ ಆಗ್ತದೆ. ಬಿಕಾಸ್ ಅದು ಟ್ರಿಗರ್ ಮಾಡ್ತೈತೆ ನನಗೆ, ದಟ್ ಲೌಡ್ ನಾಯ್ಸಸ್ ಇನ್ ಮೈ ಹೌಸ್ ಅಂತೇಳಿ. ನಮ್ಮ ಡ್ಯಾಡಿ ಜೊತೆ ಅಂತೂ ಮಾತಾಡಿ ಅಯ್ಯೋ 4 ದಿವಸ ಮೆಂಟಲಿ ಪ್ರಿಪೇರ್ ಆಗಿ ಅವ್ರ ಮುಂದೆ ನಿಂದಿರ್ಬೇಕು. ಫಸ್ಟ್ ಅವ್ರ ಮುಂದೆ ನಿಂತು ನಾನು 10 ನಿಮಿಷ ನಿಂದಿರ್ತಿದ್ದೆ ಬರೇ.
ಅವ್ರು ನೋಡ್ತಿರ್ಲಿಲ್ಲ ನನ್ನ ಕಡೆ, ಅವ್ರವ್ರ ಪಾಡಿಗೆ. ಆಮೇಲೆ ನೋಡ್ರಿ ಏನೋ ಅಂತ ಏನಂತೂ ಕೇಳಂಗಿಲ್ಲ. ಇದಪ್ಪ ಹಿಂಗೆ ಇದು ಅಂತೇಳಿ. ಅವು ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ ಇತ್ತಲ್ಲ ಭಾಳ. ಸೊ ಒಂದೊಂದು ಅನ್ಅವಾಯ್ಡೇಬಲ್ ಎಕ್ಸ್ಪೆನ್ಸಸ್ ಬರ್ತಿದ್ವಲ್ಲ, ಅದಕ್ಕೆಲ್ಲ ನಾನು ಅವಾಗ ಬಸ್ ಪಾಸ್ ಕಳ್ಕೊಂಡೆ, ಇದು ಮಾಡಿದ್ನೆ. ನಂದು ಹುಚ್ಚರಾಟ. ಅವರಿಗೆ ಎಂಥ ಮಗ ಹುಟ್ಟುಬಿಟ್ಟು ನಾವು ಮನೆ ಬುದ್ಧಿರ್ಲ ಸೊಳೆ ಮಗ ಇವ ಅಂತೇಳಿ. ಇಲ್ಲ, ನಮ್ಮ ಕಡೆ ನಾರ್ಮಲ್ ಅದ, ಅದಕ್ಕೆ ಮೀನಿಂಗ್ ಹುಡುಕ್ಬೇಡ್ರಿ, ಇಟ್ ಇಸ್ ಜಸ್ಟ್ ಅ ವರ್ಡ್. ಹಿಂಗಂತ ಬೈದು ಅವ್ರು ಬೈತಿರ್ಲಿಲ್ಲ, ನಾ ಜನರಲ್ ಹೇಳತ್ತೇನೆ. ನಮ್ಮ ಡ್ಯಾಡಿ ಒಟ್ಟ ಬೈತಿರ್ಲಿಲ್ಲ. ಇಲ್ಲ ಬೈತಿರ್ಲಿಲ್ಲ ಅಂತಾನ ಬೈಗಳ ಬೈತಿರ್ಲಿಲ್ಲ. ನಮ್ಮಪ್ಪನ ಕಥೆ ಇದೆ, ಕಾಮಿಡಿ ಇದೆ. ನಾನು ಚಿಕ್ಕವನ್ ಹೇಳ್ತಾ, ನಾನು ಫಸ್ಟ್ ಆಕ್ಟಿಂಗ್ ಎಲ್ಲಿ ಸ್ಟಾರ್ಟ್ ಆಗಿದ್ದು ಅಂತ. ಸೊ ನಾನು ಎಂತ ಕೆಟ್ಟ ಮಗ ಅಂದ್ರೆ, ನಮ್ಮ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತಿದ್ರ, ಇದರಲ್ಲಿ ಶೆಲ್ಫ್ ಎಲ್ಲ ಹೊಡೆದು ಈ ರೀಪ್ ಎಲ್ಲ ಇಟ್ಟು ಈ ತರದ ಇದ್ ಮಾಡ್ತಿರಲ್ಲ ಸ್ಟ್ಯಾಂಡ್. ನಾನ್ ಯಾವ ತರ ಅಂದ್ರೆ, ನಾನೇನೋ ದೊಡ್ಡ ಎಕ್ಸ್ಪ್ಲೋರರ್ ಅಂತ ನನ್ನ ತಲೆಯಲ್ಲಿ. ನಾನು ಹೊಡೆದಿರ್ತಾರಲ್ವ ಮೊಳೆ ದೊಡ್ಡದು, ಇಷ್ಟಿಷ್ಟು ದೊಡ್ಡದು, ಅದನ್ನ ಕಿತ್ತು ತಗೊಂಡು ಹೋಗುದು. ಇದು ಶೆಲ್ಫೇ ಇಲ್ಲ ಬರ್ಬೇಕಾದ್ರೆ, ಎಲ್ಲ ನೆಲದಲ್ಲಿಟ್ಟು ಇದನ್ನೆಲ್ಲ ಸೈಡಲ್ಲಿ ಇಟ್ಟು, ನನ್ ಲೆಕ್ಕದೇನು ನಾನು ಒಂದು ಗುಂಡಿ ತೋಡೋದಂತೆ. ನಾನು ಆ ಸುರಂಗದಿಂದ ಇನ್ನೊಂದ್ ಕಡೆ ಎಲ್ಲಿಗೋ ಹೋಗ್ತೀನಿ ಅಂತ. ನಾನು ಹೆಂಗೆಲ್ಲ ಕೇಳಬಾರ್ದು, ತಗೊಂಡು ಹೋಗ್ತಿದ್ದೆ. ತಗೊಂಡೋಗಿ ಅದು ಕುಟ್ಟಿ 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 ಆ ಫ್ಲೋ ಅಲ್ಲಿ ಇವ್ರು ಎಷ್ಟು ಗಂಟೆ ಬರ್ತಾರೆ ಅಂತ ನೆನ್ಪು ಮರ್ತೋಗೋದು. ಅವ್ರ ಮನೆ ಬಂದ್ರೆ ಬರೀ ಪಾತ್ರೆಗಳು, ಶೆಲ್ಫೇ ಇಲ್ಲ. ಆಮೇಲೆ ನಾನ್ ಮೊಳೆ ತಗೊಂಡ್ಬಂದ್ಮೇಲೆ ಶೆಲ್ಫ್ ಹೊಡಿಬೇಕು. ಆಗ ಹೊಡಿತಾ ಇದ್ರು. ಒಂದ್ಸಲ ಏನಾಯ್ತು, ಅವ್ರು ಒದ್ರು ನನ್ಗೆ. ಒದಿಬೇಕಾದ್ರೆ ಅವ್ರ ಹೆಬ್ಬೆರಡು ಇಲ್ಲಿಗೆ, ಕಾಲದ್ದು ಇಲ್ಲಿಗೆ ತಾಕ್ತು. ಒಂದ್ಸಲ ಬ್ರೆತ್ ಸ್ಟಾಪ್ ಆಯ್ತು. ಆಮೇಲೆ ನನ್ ಪ್ರಜ್ಞೆ ತಪ್ತು. ಆಗ ನಮ್ಮ ಅಜ್ಜಿ ಅದೇನ ಹೇಳಿದ, ನಮ್ಮ ಬೈಯೋಕ್ ಶುರು ಮಾಡಿದ್ರು. ಅಯ್ಯೋ ತೆಗ್ದ, ನನ್ ಮಗನ್ ತೆಗ್ದ ಅಂತ ಬೈಯೋಕ್ ಶುರು. ಹಾಗೆ ಎಚ್ಚರಿಕೆ ಆಯ್ತು. ಆಕ್ಚುಲಿ ಅಜ್ಜಿ ಚೆನ್ನಾಗ್ ಬೈತಾ ಇದ್ರ, ಇನ್ನೂ ಸ್ವಲ್ಪ ಬೈಲಿ ಹಾಗೆ ಕಣ್ಣು ಮುಚ್ಕೊಂಡ್ ಮಲ್ಕೊಂಡ್ಬಿಟ್ಟೆ. ಅಜ್ಜಿ ಬೈತಾನಿದ್ರ, ಅಯ್ಯೋ ಹೇಳ್ತಾ ಇಲ್ಲ ಅಂತ. ನಾ ಮನ್ಸಲ್ಲಿ ಅಜ್ಜಿ ಬೈರಿ ಅಂತ, ಇನ್ನು ಸ್ವಲ್ಪ ಬೈರಿ. ನಮ್ಮ ಮಮ್ಮಿ ಭಾಳ ಹೊಡಿತಾರೆ ನಂಗೆ. ಡ್ಯಾಡಿ ಬೈಯೋದು ಅವ್ರ ಮೊದಲೇ ವೆರಿ ಏನಂತಾರ ಅದಕ್ಕೆ, ಇಂಟಿಮಿಡೇಟಿಂಗ್ ಕ್ಯಾರೆಕ್ಟರ್. ಡಿಸಿಪ್ಲಿನ್ಡ್. ಓ ಮೈ ಗಾಡ್, ಅದು ಎದಕ್ಕೆ ನನಗೆ ಬರ್ದಿಲ್ಲ ಗೊತ್ತಿಲ್ಲ ನನಗೆ. ಟೂ ಡಿಸಿಪ್ಲಿನ್ಡ್. ನಾನು ರೋಬೋಟ್ ಅನ್ಕೊಂಡ್ಬಿಟ್ಟಿದ್ದವ್ರಿಗೆ ನೋಡಕ್ಕೆ, ಮನುಷ್ಯನಲ್ಲಿ ಇವ್ರು ಅಂತೇಳಿ. ನಾನು 10th ಇದ್ದಾಗ ನನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಕೇಳಿದೆ, 3 minutes ಕೊಟ್ಟಾರ ಅವ್ರು. ಈಸ್ ದ್ಯಾಟ್ ಸಿಸ್ಟಮ್ಯಾಟಿಕ್ ಅಬೌಟ್ ಎವ್ರಿಥಿಂಗ್. ಎಲ್ಲ ಐತೆ ಅವ್ರ ಕಡೆ. ಆ ವರ್ಷದಾಗ ಎಷ್ಟು ಪೆಟ್ರೋಲ್ ಹಾಕ್ಸಿದ್ರು ಅದ್ರ ₹100 ಬಿಲ್ ಇರ್ತಿತ್ತು ಅವ್ರ ಕಡೆ. ಅವ್ರ ಪರ್ಸ್ದಾಗ ಅವ್ರ ನೋಟ್ ಜೋಡಿಸೋದು ಮೊದಲು 10, ಅದು ಹಳೆ ನೋಟ್ ಇದ್ರೆ ಅದು ಫಸ್ಟ್, ಸ್ವಲ್ಪ ಬೆಟರ್ ಇದ್ರೆ ಅದು ಹಿಂದೆ 10, ಸ್ವಲ್ಪ ಫುಲ್ ನ್ಯೂ ನೋಟ್ ಇದ್ರೆ ಫುಲ್ ಹಿಂದೆ. ಅಂತ ಟೈಪ್ ಡಿಸಿಪ್ಲಿನ್ ಅವ್ರೆ. ಬಟ್ ಅವ್ರು ಇಂಟಿಮಿಡೇಟಿಂಗ್. ಮಮ್ಮಿ ಕಣ್ಣಾಗ ಇಂಟಿಮಿಡೇಟಿಂಗ್. ಅವ್ರ ಜೊತೆ ಅದು ಅಟ್ಯಾಚ್ಮೆಂಟು ಇತ್ತ, ಹೆದರಿಕೆನೂ ಇತ್ತು. ನಮ್ಮ ಡ್ಯಾಡಿ ನಂಗೆ ಒಮ್ಮೆ ಹೊಡೆದಿದ್ರೆ, ನನಗೆ ಮಮ್ಮಿ ಭಾಳ ಹೊಡೆದಾರ. ಕಸಬರ್ಗಿ, ಬೆಲ್ಟು. ನಮ್ಮಮ್ಮ ಕತ್ತಿ ಹಿಡ್ಕೊಂಡು ಓಡಿಸ್ಕೊಂಡ್ಬರ್ತಾರೆ. ರಾಜೇಶ್, ನನ್ನ ಹೆಸರು ರಾಜೇಶ್ ಅಂತ. ರಾಜೇಶ ಉಂತಲ ಅನ್ನೋದು ಅಂದ್ರೆ ತುಳುವಲ್ಲಿ, ನಿಲ್ಲು ಅಂತ. ಕತ್ತಿ ಹಿಡ್ಕೊಂಡು ಓಡಿಸ್ಕೊಂಡ್ಬಂದು ನಿಲ್ಲು ಅಂದ್ರೆ ನಾನು ಯಾಕೆ ಅಲ್ಲ, ಸಣ್ಣವ್ರಿದ್ದಾಗ ಹಿಂಗೆ ಹೊಡಿತಿದ್ರೆ ಹಿಂಗೆ ಕೈ ಅಡ್ಡ ಮಾಡ್ಬೇಡ ಅಂತ. ಮತ್ತೇನ್ ಮಾಡ್ಲಿ, ನನ್ನ ಕೈ ಅಡ್ಡ ಮಾಡೋಷ್ಟು ಸಿಗೋದೇ ಇಲ್ಲ. ನಮ್ಮ ಮನೆ ಹುಬ್ಳಿ ಅಲ್ಲ, ರೌಂಡ್ ಮನೆ ಸುತ್ತನೇ ರೌಂಡ್. ನಮ್ದು ಹುಬ್ಳ್ಯಾಗ ನಮ್ಮ ಮಮ್ಮಿಗೇನ ಹೊರಗೂ ಹೋಗ್ಬಾರ ಸುದ್ದಿ, ಮನೆ ಮರ್ಯಾದೆ ತೆಗಿತಿ ಅಂತ. ಅದು ಹೋದ್ರೆ ಇನ್ನೂ ಹೊಡಿಸ್ಕೊಂತಿದ್ದಾನೆ. ಒಂದ್ ದಿವ್ಸ ಮನೆಗೆ ಬರಬೇಕಾ ಎಲ್ಲಂತ ಹೋಗ್ತೇನೆ. ಅವ್ರು ಹಿಂಗೆ ಕಣ್ಣಿಟ್ಟು ಹಿಂಗೆ ಹೋದ್ರ ಮುಗೈತಿ. ಇವತ್ತು ಬೆಲ್ಟ್ ಆರ ಮುರಿತೈತಿ, ನಾ ಆರ ಮುರ್ಕೊಂತೇನೆ ಅಂತೇಳಿ. ಇನ್ನೊಂದು ಜೋಕ್ ಇದೆ ನಂದು. ನಾನು ಫಸ್ಟಿಗೆ ಯಾವುದೋ ಒಂದು ಬುಕ್ ಕೊಟ್ರು ನನಗೆ. ಒಬ್ಬ ಯಾರೋ ಸ್ವಾಮೀಜಿ ಅವರು ಬರೆದಿದ್ದ ಬದುಕಲು ಕಲಿಯಿರಿ ಅಂತ ಒಂದು ಬುಕ್. ನಾನು ಆ ಬುಕ್ಕನ್ನ ಓದಿದೆ. ಅದು ಒಂಥರ ಈ ಸೆಲ್ಫ್ ಹೆಲ್ಪ್ ಬುಕ್ಗಳೆಲ್ಲ ಓದ್ರೆ ಒಂದ್ಸಲ ನಾವು ಏನೋ ಕಲ್ತ್ಬಿಡಿ ಅನ್ಸುತ್ತಲ್ಲ. ನಾನು 6ನೇ ಕ್ಲಾಸಲ್ಲೋ 7ನೇ ಕ್ಲಾಸಲ್ಲೋ ಇದ್ದೀನಿ. ನಾನು ಹೋಗಿ ನನ್ನ ಅಪ್ಪಗೆ, ಅಪ್ಪ ತಗೊಳ್ಳಿ ಬದುಕಲು ಕಲಿಯಿರಿ, ಇನ್ನಾದ್ರೂ ಚೆನ್ನಾಗಿ ಬದುಕೋಣ ಅಂತ. ಏನು ಅಂದಿಲ್ಲ, ಸುಮ್ಮನೆ ಇದ್ರು. ಇನ್ನೊಂದ್ ದಿವ್ಸ ಯಾವತ್ತು ನೀರ್ ಬರೋ ದಿವ್ಸ, ಅವಾಗ ನೀರೆಲ್ಲ ಬರೋದಿಲ್ಲ, ಹೊತ್ಕೊಂಡು ಟ್ಯಾಂಕಿಗೆ ಹಾಕ್ಬೇಕಿತ್ತು. ನೀರ್ ಬರೋ ದಿವ್ಸ ನಾನು ಆಟ ಆಡಕ್ ಹೋಗಿದ್ದೆ.
ಸೊ ನೀರಿಲ್ಲ ಮನೇಲಿ, ಅಪ್ಪ ಅಮ್ಮ ಕೆಲ್ಸದಿಂದ ಬರ್ಬೇಕಾದ್ರೆ ಆಗ ಹೊಡಿತ ಬದುಕಲ್ಲಿ ಕಲೀರಿ. ನಾನು 3 ತಿಂಗಳು ಹಿಂದೆ ಫ್ಲಾಶ್ ಬ್ಯಾಕ್ ಅಪ್ಪಗೆ ನೆನಪಿದೀನಿ. ಪ್ಯಾರೆಂಟ್ಸ್ ಪ್ರಾಪರ್ ಟೈಮಿಗೆ ಹಿಡಿತಾರೆ ಇರುತ್ತೆ, ಪರವಾಗಿಲ್ಲ ಮಾತಾಡಿ ಸುಮ್ಮನಿರ್ತಾರೆ. ಒಂದಿನಾರ ಸಿಕ್ತಿ ಆ ದಿವ್ಸ ಮಾತಾಡ್ತೇನೆ ಅಂತ ಹೇಳಿ. ಹಾಗಾಗಿ ನನ್ನ ಫಿಲಾಸಫಿಗಳಿಂದ ತುಂಬಾ ಚಿಕ್ಕಂದಲ್ಲೇ ಹೊಡ್ತಾ ತಿಂದಿದ್ದೀನಿ, ಆದ್ರೂ ಬಿಟ್ಟಿಲ್ಲ ಏನು. ಅದು ನಾಯಿ ಬಾಲ ಡೊಂಕೆ. ನಮ್ದು ಹೊಡಿಯೋದ್ ಸೀನ್ ಎದಕ್ಕೆ, ನಮ್ದು 3 ಮನೆ ಅದಾವ, 3 ಮಂದಿ ಮನೆ ಹೊಡಿತಿದ್ರು. ನನಗಲ್ಲ, ಅವ್ರವ್ರ ಮಕ್ಕಳಿಗೆ. ಆಕ್ಚುಲಿ ನಮ್ಮ ಮನೇಲಿ ಹೊಡಿತಿದ್ರು, ಬೇರೆಯವ್ರ ಮನೇಲಿ ಹೊಡಿತಿದ್ರು. ನಾನು ಅಷ್ಟು ತೊಂದರೆ ಕೊಡ್ತಿದ್ದೆ. ನಿಮ್ಗೆ ನಂದು ನಮ್ಮಮ್ಮಂಗೆ ಸುಳ್ಳು ಹೇಳಿದ್ರೆ ಸಿಟ್ಟು ಬರ್ತೈತಿ. ಏನಾರ ಮಾಡೆ ನೀ ಹೊರಗೆ ಹೊಂಟಿ, ಅವಾಗೆಲ್ಲ ಹಂಗಿರ್ತಾರೆ, ಫೀಮೇಲ್ ಫ್ರೆಂಡ್ಸ್ ಇದ್ರೆ ಹೊರಗೆ ಹೋದ್ರೆ ಬರ್ತಾರಲ್ಲ ಕಾಲನಿ, PUC ಸೆಕೆಂಡ್ ಇಯರ್ ಇರ್ಬೇಕು. ಅವಾಗ ಹಿಂಗೆ ಫೀಮೇಲ್ ಇಂಟ್ರಾಕ್ಷನ್ ನಮ್ಮ ಸ್ಕೂಲ್ದಾಗಂತೂ ಹುಡುಗಿಯರು ಮಾತಾಡೋದು ಅಲೌಡ್ ಇರಲಿಲ್ಲ. ಸೊ ಫೀಮೇಲ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಆದಾಗ ಫ್ರೆಂಡ್ಸ್ ಯಾವಾಗಾರ ಮೀಟ್ ಆಗ ಪಾನಿಪುರಿ ತಿನ್ನಕ್ಕೆ ಹೋದಾಗ ನಮ್ಮ ಅಮ್ಮಂಗೆ ಅದು ಪ್ರಾಬ್ಲಮ್ ಇಲ್ಲ. ನೀ ಮನೆಗೂ ಕರ್ಕೊಂಡು ಬಾ, ಚಹಾ ಕುಡಿಸು, ನಾವೆಲ್ಲ ಇದ್ದಾಗ. ಬಟ್ ವಾಟ್ ಎವರ್ ಹಂಗೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಗೊತ್ತಿರ್ಬೇಕು. ವಿ ಶುಡ್ ನೋ. ನಿನ್ ಕಡೆಯಿಂದ ಗೊತ್ತಾಗ್ಬೇಕು, ಹೊರಗಿಂದ ಗೊತ್ತಾಗ್ಬಾರ್ದು. ಸೊ ದಟ್ ನನ್ನ ಕಡೆ ಆನ್ಸರ್ ಇರ್ಬೇಕು, ನಂಗೆ ಮಗ ನಂಗೆ ಹೇಳೋಣ ಅಂತೇಳಿ. ಅದು ಒಂದು ಅವ್ರಿಗೆ ಸುಳ್ಳು ಹೇಳಬಾರ್ದು. ನಾವೊಂದು ಸುಳ್ಳು ಹೇಳಿ ಸಿಕ್ಕೊಂಡಿದ್ದೆ. ಓ ಮೈ ಗಾಡ್, ಹೆಂಗ ಬರೀ ಬಿದ್ದಿತ್ತು ನನಗೆ ಬೆಲ್ಟದಾಗ ಹೊಡೆದು. ಹಿಂಗೆ ಹೊಡೆದಾರೆ ಯಾವ್ದಿದೆ ಈಗ, ಏನು KGF ಸಿಕ್ತಲ್ಲ ಬೆಸ್ಟ್ ಆಕ್ಷನ್ ಮೂವಿ. ನಮ್ ರೆಕಾರ್ಡ್ ಆಗ್ಲಿಲ್ಲ, ನಮ್ ಸೀನ್ ರೆಕಾರ್ಡ್ ಆಗಿದ್ರೆ ಅದು ಬೆಸ್ಟ್ ಆಕ್ಷನ್ ನಮ್ಮ ಮಮ್ಮಿನ ಸಿಕ್ತಿತ್ತು. ಹೆಂಗ್ ಹೊಡೆದ್ರಪ್ಪ, ಹೊಡೆದಾರೆ. ಬೆಳಿಗ್ಗೆ ಸ್ಕೂಲ್ ಹೋಗೋ ಮುಂಚೆ ಹೊಡೆದ್ಬಿಟ್ಟಾರೆ. ಸ್ಕೂಲ್ ಹೋಗೋ ಮುಂಚೆನೆ ಹೊಡೆದ್ಬಿಟ್ರೆ ಅದು ಬರೀ ಬಿದ್ದುಬಿಟ್ಟದ್ ಬೆಲ್ಟಿಂದ. ಬೆಲ್ಟ್ ಮುರಿತೆ, ನಮ್ ಡ್ಯಾಡಿ ಬೆಲ್ಟ್ನ ಹೊಡೆದ್ರೆ ಬೆಲ್ಟ್ ಮುರಿತೆ, ಬರೀ ಬಿದ್ದೈತೆ. ಅದು ರೆಡ್ ಇತ್ತೆ. ಸ್ವಲ್ಪ ಹೊತ್ತೆಲ್ಲ ಟಿಫಿನ್ ಎಲ್ಲ ತಿನ್ಸಿದ್ರೆ ಹಾಳಾಕತ್ತೀನಿ. ಸ್ವಲ್ಪ ಎಲ್ಲ ಸ್ವೆಟರ್ ಹಾಕಿದ್ರೆ ಸ್ಕೂಲ್ದಾಗ ಗೊತ್ತಾಗಬಾರ್ಲ. ಸ್ವೆಟರ್ ಹಾಕಿ ಕಳ್ಸೋ ಶೆಕೆ ಐತಿ. ಫೆಬ್ರವರಿ ಟೈಮ್ ಏನೋ ಸಿಕ್ಕಾವಡೆ ಶೆಕೆ, ಹುಬ್ಳಿನ ಶೆಕೆ. ನಾವು ಹೋಗೇನು 4th ಸ್ಟ್ಯಾಂಡರ್ಡ್, ಎಲ್ಲರೂ ಬೆವರು, ಫ್ಯಾನ್ ಹಚ್ಚರು, ಇದು ಹಚ್ಚರು. ನಾ ಸ್ವೆಟರ್ ಹಾಕೊಂಡು ಕುಂತೇನಲ್ಲಿ. ಸ್ವೆಟರ್ದಕ್ಕೆ ಹಾಕೊಂಡು ಬಂದಿಲ್ಲ, ಜ್ವರ ಅಲ್ಲಿ ಬೆವರ ಆಗ್ತಿದ್ದಲ್ಲ. ಆಮೇಲೆ ಸಂಜೆಗೆ ಮನೆಗೆ ಬಂದೆ, ಸ್ವೆಟರ್ ತೆಗೆದಾಗ ಅದು ಮರೂನ್ ಆಗ್ಬಿಟ್ಟಿತ್ತು. ಮರೂನ್ ಆಗಿ ಸ್ವೆಲ್ ಆಗ್ಬಿಟ್ಟಿತ್ತು. ಇಷ್ಟು ಹಿಂಗೆ ಬರೀ. ನಮ್ಮ ಮಮ್ಮಿ ಆ ಸ್ವೆಟರ್ ತೆಗೆದುಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಇನ್ನೊಮ್ಮೆ ಹೊಡಂಗಿಲ್ಲ ಮಗ, ಹಿಂಗೆ ಸಾರಿ ಮಗ ಅಂತ ಹಿಂಗೆಲ್ಲ ತಳಕ್ಕೆ ಕುಂದಿರ್ಸಿ ನನಗೆ ಹಿಂಗೆಲ್ಲ ಇದು ಮಾಡಿ 1 ವರ್ಷ ಬಿಟ್ಟು ಮತ್ತೆ ಹೊಡೆದ್ರು. KGFದಾಗ ಮಗ ಪ್ರಾಮಿಸ್ ಮಾಡಿದ್ದ ಅಮ್ಮಂಗೆ ಇಟ್ಕೊಂಡ, ನಮ್ಮ ಮಮ್ಮಿ ಪ್ರಾಮಿಸ್ ಮಾಡಿದ್ ಇಟ್ಕೊಳ್ಳಿಲ್ಲ. ಬಟ್ ಏನು ಪ್ರಮೋಟ್ ಮಾಡತ್ತಿಲ್ಲಿದೆ, ಬಟ್ ದೀಸ್ ಆರ್ ಸ್ಟೋರೀಸ್. ಅವಾಗೆಲ್ಲ ಇವು ಕಾಮನ್ ಅಲ್ಲ, ಡಿಸಿಪ್ಲಿನ್ ಮಾಡಕ್ಕೆ. ನಾವು ಏನು ಮಾತ ಕೇಳೋ ಮನುಷ್ಯರಲ್ಲ. ಒಂಥರ ಮಕ್ಕಳು ಈಗ ಇದ್ರೆ ಪಾಪ ಪೇರೆಂಟ್ಸ್ ಗವರ್ಮೆಂಟ್ ಸಬ್ಮಿಟ್ ಮಾಡ್ತಾ ಇದ್ರು. ಸ್ವಲ್ಪ ಸರ್ ಏನೋ ಮಿಸ್ಟೇಕ್ ಆಗೋಯ್ತು, ನೀವೇ ಮಿಸ್ ಹಾಕೊಳ್ಳಿ ಅಂತ. ಅಯ್ಯೋ, ಇಡೀ ಶೆಲ್ಫನ್ನೇ ತೆಗೆದು ಕೆಳಗಿಟ್ಟೋದ್ರೆ ಪಾಪ ಅವ್ರು ಬಂದ್ರೆ ಹೊಸ ಮನೆ ಹೋಗ್ಬೇಕು ಮಾಡ್ಬೇಕಾದ್ರೆ ಹಂಗೆ. ಅದು ಏನು ಇದಂತೆ ಗುಹೆ ತೋಡೋದಂತೆ. ನಿಮ್ದು ಅವಾಗ ಕ್ರಿಯೇಟಿವಿಟಿ. ಒಂದು ಕಬ್ಬಣ ಸ್ವಲ್ಪ ಸೈಡಿಗೆ ಇಡೋಂಗಿಲ್ಲ, ತಗೊಂಡೋಗಿ ಮಾರೋದು. ಚೇರ್ ಸ್ವಲ್ಪ ಸೊಟ್ಟೋಗಿದ್ರು ಮಾರೋದು, ಮತ್ತೆ ಹೊಡಿದೆ. ಇನ್ನೇನ್ ಮಾಡ್ತಾರೆ ಈಗ ನಿಮ್ಮ ಮನೇಲಿ? ಈಗ ನಿಮ್ಮಮ್ಮ ಮನೇಲಿ ಇರ್ತಿದ್ರು, ನಮ್ಮ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತಿದ್ರು. ಅದು ನನ್ನಂತ ಮಗು ಇಬ್ರು ಕೆಲ್ಸಕ್ಕೆ ಹೋಗಿ ಯಾರು ಕೇಳೋರಿಲ್ಲ ಅಂದ್ರೆ ಹೆಂಗಿರ್ಬೋದು? ಅಯ್ಯೋ ದೇವ್ರೆ. ಆದ್ರೆ ಆ ಟೈಮ್ದಾಗ ಈಗ ನಗ್ತೇವಿ, ಆ ಟೈಮ್ದಾಗ ಸ್ವಲ್ಪ ಅದು ಹಾಂಟ್ ಮಾಡ್ತೈತೆ. ಅದು ಏನಂತ ಹೊಡಿಸ್ಕೊಳ್ಳೋದು, ಹೆದರಿಕೆ ಹೆದರಿಕೆ ಹೊಡ್ತೈತೆ ನನಗೆ. ನಾ ಮಾಡಿದ್ದಕ್ಕೆ ನೀವಂತೂ ಮಾಡಿರಿ, ಯು ಮೇ ಬಿ ಡಿಸರ್ವ್ಡ್ ಇಟ್ ಅಂತ. ನೋ ಡೌಟ್. ನಂದು ಹೆಂಗಾಗ್ಬಿಟ್ಟಿತ್ತಂತಂದ್ರೆ, ನಮ್ಮ ಮಮ್ಮಿ ಡ್ಯಾಡಿ ಒಂದ್ ದಿವ್ಸ ಜಗಳಾಡತ್ತಾರೆ ರೂಮ್ದಾಗ. ನಂದು ಹೆಂಗಿತ್ತಂತಂದ್ರೆ, ಮಮ್ಮಿ ಡ್ಯಾಡಿ ಎಲ್ಲೋ ಜಗಳಾಡತ್ತಾರೆ. ನಾ ಈ ಪೊಸಿಷನ್ದಾಗ ಸ್ಟಾರ್ಟ್ ಆತಂದ ಹಿಂಗ ಕುಂದಿರ್ತಿದ್ದೆ. ಈ ಕೈ ಹಿಂಗ್ ಫಿಂಗರ್ ಹೋಗಂಗಿಲ್ಲ, ಕಾರ್ ಹಿಂಗ್ ಮೂವ್ ಆಗಂಗಿಲ್ಲ. ನನ್ನ ತಲೆಯಾಗ ನಂದೇನೋ ಬಾಡಿ ಮೂವ್ಮೆಂಟ್ ಆತಂದ್ರೆ ಅವ್ರ ಅಟೆನ್ಷನ್ ನನ್ನ ಕಡೆ ಬಂದು ನಾನು ಬೈಸ್ಕೊಂತೀನಿ, ನನಗೂ ಬೈತಾರ. ಆ ಲೆವೆಲಿಗೆ ಫಿಯರ್ ಇತ್ತು ನನಗೆ. ಆಮೇಲೆ ಒಂದ್ ದಿವ್ಸ ಹಿಂಗ್ ಜಗಳಾಡತ್ತಾರೆ, ನಂಗೆ ಹೊಟ್ಟೆ ಹಸಿದೈತಿ. ಅಲ್ಲೇ ಊಟಕ್ಕೆ ಕೇಳಾಕ ನಂಗೆ ಹೆದರಿಕೆ. ಹಾಲ್ದಾಗ ಕುಂತಾರ, ರೂಮ್ದಾಗ ಕುಂತಾರೆ, ಕೇಳಾಕ ಹೆದರಿಕೆ, ಇದು ಅದು. ನಾ ಕಿಚನಿಗೆ ಹೋದೆ. ಕಿಚನ್ದಾಗ ಲೈಟ್ ಆನ್ ಮಾಡಿದ್ರು ಅವ್ರಿಗೆ ಗೊತ್ತಾಗ್ಬೋದು ಅಂತ ಅಷ್ಟೇ ಹೆದರಿಕೆ. ಅಡ್ಜಸೆಂಟ್ ರೂಮ್ಸ್ ಅವ, ಕಿಚನ್ ಬೆಡ್ರೂಮ್. ಆದ್ರೂ ನನಗೆ ಕತ್ಲಾಗ ಹೋಗಿ ಅನ್ನ ಹಾಕೊಂಡೆ. ಏನಾಯ್ತು ನೋಡಿದ್ರೆ ಮೊಸರು ಹಾಕೊಂಡೆ. ಮೊಸರು ಹಾಕೊಂಡು ಒಂದು ತುತ್ತು ಮಾಡಿ ತಿಂದೆ. ಅದು ಮೊಸರಲ್ಲ, ದೋಸೆ ಹಿಟ್ಟು. ನಾ ಪೂರಾ ತಿಂದೆ. ಅದು ಬಿಟ್ರು ಬೈಸ್ಕೊಂತೇನಂತ ಹೆದರಿಕೆ, ಪೂರಾ ತಿಂದೆ. ಅದಾದ್ಮೇಲೆ ಹೊರಗೆ ಬಂದ್ರೆ
ನಮ್ಮ ಮಮ್ಮಿ ಡ್ಯಾಡಿ ಜಗಳ ಹೆಂಗಂತಂದ್ರೆ ಜಗಳ ಆದರೂ ಅವ್ರ ಇಂಟೆನ್ಷನ್ ಟುವರ್ಡ್ಸ್ ಮೀ ವಾಸ್ ದ ಸೇಮ್, ಇವಂಗ್ ಹಾರ್ಮ್ ಆಗಬಾರ್ದು ಅಂತೇಳಿ. ಅದು ಅವ್ರದ್ದು ದೇ ಕುಡಂಟ್ ಡೀಲ್ ವಾಟ್ ಎವರ್, ಅವ್ರಿಗೇನು ಬ್ಲೇಮ್ ಮಾಡಂಗಿಲ್ಲ ನಾನೇ, ಅವ್ರದ್ದು ಇರ್ತೈತಿ. ಆವಾಗ ಹಿಂಗೆ ಹೊರಗೆ ಬಂದೆ, ಊಟ ಅಂತ ಕೇಳಿದ್ರೆ ಇಬ್ರು. ಮಾಡಿದೆ. ಏನು ಮಾಡಿದೆ? ಅನ್ನ ಮೊಸರು ಇಲ್ಲ, ಅದು ದೋಸೆ ಇಟ್ಟಿತ್ತು, ಅದು ಗೊತ್ತಾಗ್ಲಿಲ್ಲ, ತಿಂದ್ಬಿಟ್ಟೆ ಅಂತ. ಮತ್ತೆ ತಿಂದ್ಬಿಟ್ಟೆನು ಪೂರಾ ಅಂತ ಅದಕ್ಕೆ ಬಯಸ್ಕೊಂಡೆ. ಹೊಟ್ಟೆ ಕೆಡ್ತಿತ್ತು, ಏನು ಹುಚ್ಚದು ಏನು ಅಂತೇಳಿ ಅನ್ನ ದೋಸೆ ಇಟ್ಟು ತಿಂದನ್ನ. ಆ ಟೈಮ್ದಾಗ ನಾ ಅದಕ್ಕೆ ಅವಾಗ PUC ಟೈಮ್ದಾಗ ಮನ್ಯಾಗ ಇರ್ತಿರ್ಲಿಲ್ಲ ಜಾಸ್ತಿ, PUC ಡಿಗ್ರಿ, ಬಿಕಾಸ್ ಹೊರಗೆ ಹೋಗೋದು ನಂಗೆ ಎಸ್ಕೇಪ್ ಆಗಿತ್ತೆ ಹಂಗಂತೇಳಿ ಎಲ್ಲ ಒಂದಿಷ್ಟು ಚಲೋ ಇರಲಾರ ಫ್ರೆಂಡ್ಸ್ ಎಲ್ಲ ಮಾಡಿಕೊಂಡು ಚಟ ಏನು ಮಾಡಿಸ್ತಿರ್ಲಿಲ್ಲ. ಬಟ್ ಅದು ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಅಡ ಇಟ್ಟು ಅವ್ರ ಜೊತೆ ಅಡ್ಡಾಡಕ್ಕೆ ಕೊಟ್ಟಿರ್ಬೇಕು ನಾನು ಅಂತೇಳಿ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಬಿಟ್ಟು ಹೋಗ್ತಿದ್ದೆ. ನಮ್ಮ ಮಮ್ಮಿ ಹೇಳ್ತಿದ್ರು, ಇವು ಪ್ಯಾರೆಂಟ್ಸಿಗೆ ಒಂದು ಇನ್ಸ್ಟಿಂಕ್ಟ್ ಬರ್ತೈತೆ, ಈ ಸರಿ ಇಲ್ಲ ಇವಾಗ ಗೆಳೆಯ, ಕೇಳಿಲ್ಲ ಆಮೇಲೆ ಗೊತ್ತಾತೆ. ಡಿಗ್ರಿದಾಗ ಐ ಫೌಂಡ್ ವೆರಿ ಗುಡ್ ಫ್ರೆಂಡ್ಸ್. ಅವಾಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಸ್ವಲ್ಪ ಗೇನ್ ಆಗಿ. ನನ್ನ ಫ್ರೆಂಡ್ಸಲ್ಲಿ ಯಾರು ಕೆಟ್ಟವ್ರು ಇಲ್ಲ, ಯಾಕಂದ್ರೆ ನಾನೇ ಅಲ್ವಾ, ನನಗಿಂತ ಕೆಟ್ಟವ್ರು ಎಲ್ಲಿರಕ್ಕೆ ಸಾಧ್ಯ. ಹಾಗಾಗಿ ಅದು ತುಂಬಾ ತೊಂದರೆ, ತುಂಬಾ ತಾಪತ್ರೆ, ತುಂಬಾ. ನಿಮ್ ಬಗ್ಗೆ ಅಂತ ಕಿರಣ್ ರಾಜ್ ಅವರು ಹೇಳಾರಲ್ಲ, ನಂಗೆ ಬೇಡ ಮಾರೆ, ನಾನು ಎದ್ದೋಗ್ತೀನಿ, ನನಗ್ ಗೊತ್ತಿಲ್ಲ. ಈಗ ಹೆಂಗಾಗ್ಬಿಟ್ಟೈತಂತಂದ್ರೆ ನಿಮ್ ಬಗ್ಗೆ ಏನ್ ಹೇಳಿದ್ರು. ಅನುಶ್ರೀ ಹೋಗ್ತಾ ಇದ್ವಿ ಒಂದು ಹೋಟ್ಲಿಗೆ ಹೋಗ್ತಾ ಇದ್ವಿ, ನಾನು ಅನುಶ್ರೀ, ಸೂರಜ್ ಅಂತ ಒಬ್ಬ, ಶಾಮಿಲ್ ಎಲ್ಲ ಫ್ರೆಂಡ್, ಒಂದು 2-3 ಜನ. ಏನಾಯ್ತು? ಥ್ಯಾಂಕ್ ಯು. ಇಲ್ಲ, ನಾವು ಲಿಫ್ಟ್ ಹೊರಗಡೆ ಇದ್ವಿ, ಸಣ್ಣ ಲಿಫ್ಟ್ ಇರುತ್ತಲ್ಲ ಈ ಟಾಪ್ ಫ್ಲೋರಿಗೆ ಹೋಗೋದು, ಗೊತ್ತಾಯ್ತು. ಹೊರಗಡೆ ನಿಂತ್ಕೊಂಡ್ವಿ, ಅನುಶ್ರೀ ಮುಂದೆ ನಿಂತ್ಕೊಂಡಿದ್ರು. ಹಿಂಗ್ ಡೋರ್ ಓಪನ್ ಆಯ್ತು, ಅನುಶ್ರೀ ತೆಗ್ದು ಅವ್ರ ಮೇಲೆ ದುಡಿದು, ಒಂದಿಬ್ರು ಹುಡುಗಿದ್ರು, ಅವ್ರ ಮೇಲೆ ತೊಗ್ದಿದ್ರು. ಸಾರಿ ಸತ್ತೇ ಹೋದ್ರು. ನನಗೆ ಬೈಕೊಂಡು ಆಮೇಲೆ ನಾನು ಹೇಳ್ತಿದ್ದೆ, ನಾನು ಆಮೇಲೆ ಆ ಕಡೆ ಹೊರಗೆ ಬಂದು ಹೇಳ್ತಿದ್ದೆ, ಅದಕ್ಕೆ ಹೇಳೋದು ನೋಡಿ, ನೀವು ಮದುವೆ ಆಗ್ಬೇಕು ಕರೆಕ್ಟ್ ಟೈಮ್ಗೆ ಅಂತ. ನೀವು ದೂಕಿ ನಾನೇ ಬೈತಾ ಇದ್ದೀರಂತ. ಅವ್ರಿಗೆ ಅದ ನೀವು ನೋಡಿದ್ರಲ್ಲ ಅದು ಪಾರ್ಟ್, ರೀಲ್ ಹಾಕಿದ್ದ. ಹೌದು, ನೋಡಿದ್ದೀನಿ. ಅಯ್ಯೋ, ಅವ್ರಿಗೆ ತುಂಬಾ ತೊಂದರೆ ಕೊಟ್ಟಿದ್ದು. ಅದೇ ಇದೆಲ್ಲ ಅವಾರ್ಡ್ ಶೋ ಅಲ್ಲೆಲ್ಲ ಚೂಟೋದು ಅವರಿಗೆ. ಅದೆಲ್ಲ ಚೂಟೋದು ಬೇಡ. ಅವ್ರು ಏನ್ ಗೊತ್ತಾ, ನನಗೆ ಈ ತುಂಬಾ ಅನ್ಕಂಫರ್ಟೇಬಲ್ ಇರ್ತಾರಲ್ಲ, ಅವ್ರನ್ನ ಇನ್ನೂ ಅನ್ಕಂಫರ್ಟೇಬಲ್ ಮಾಡೋದು ಖುಷಿ ಕೊಡ್ತಾರೆ. ಫ್ರೆಂಡ್ಸ್ ಆದ್ರೆ ಮಾತ್ರ ಅಂದ್ರೆ ಅವ್ರು ಹಿಂಗಿರ್ತಾರೆ, ಅಂದ್ರೆ ನಾನು ನೀರು ಕುಡಿಬೇಕಾರೆ ಹಿಂಗೆ ಕುಡಿತಾರೆ. ಅವ್ರ ಜೊತೆ ನಂಗೆ ಕೂತಿದ್ದಾರೆ, ಅವರು ಬಹಳ ಖುಷಿ ನಂಗೆ. ಅವ್ರ ಹತ್ರ ಅವರೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇರ್ಬೇಕು. ರಕ್ಷಿತ್ ಜೊತೆನೂ ಹಂಗೆ. ಬಟ್ ರಕ್ಷಿತ್ ಯಾವ ತರ ಅಂದ್ರೆ, ಈಗ ನಾನಿದ್ರೆ ಆತರ ಆಡ್ತಾರೆ, ಅವ್ರ ಇಬ್ರೇ ಇದ್ರೆ ಆಡ್ತಾರೆ. ಬಟ್ ಕಿರಣ್ ರಾಜ್ ಇನ್ನೂ ಸ್ವಲ್ಪ ಅದು ಅದಕ್ಕೆ ಅವ್ರಿಗೆ ಸಿಕ್ಕಾಬಿಟ್ಟು ತೊಂದರೆ ಕೊಡು. ನೀವು ಅವ್ರಿಗೆ ಯಾವಾಗ ಪರಿಚಯ ಆಗಿದ್ದು? ಎಲ್ಲ ಸಿನಿಮಾದಿಂದಾನೇ ಪರಿಚಯ ಆಗಿದ್ದು. ಯಾವ ಸಿನಿಮಾ? ಒಂದು ಮುಟ್ಟೆ ಕತೆ ಮಾಡಿದ್ದೆ, ಅವರು 777 ಚಾರ್ಲಿ ಬರಿತಾ ಇದ್ರು. ಅವಾಗ ಬರ್ತಾರೋ 777 ಚಾರ್ಲಿ? ಗರುಡ ಗಮನಕ್ಕಿಂತ ಗರುಡ ಗಮನ ಶೂಟ್ ಮಾಡಿದ್ದು ಚಾರ್ಲಿ ಶೂಟ್ ಆದ್ಮೇಲೆ ನಂದು. ಓ, ಎಷ್ಟು ವರ್ಷ ಶೂಟ್ ಆಗಿತ್ತದ? 3 ವರ್ಷ ಆಯ್ತು. ಓ, ನಾನು ಚಾರ್ಲಿಯಿಂದಾಗಿ ಗರುಡ ಗಮನ ಸ್ವಲ್ಪ ಲೇಟ್ ಆಯ್ತು, ಯಾಕಂದ್ರೆ ನನ್ ಗಡ್ಡ ಇತ್ತು, ಇವ್ರ ಟ್ರಿಮ್ ಮಾಡ್ಬೇಕಿತ್ತು. ಆಮೇಲೆ ಲಾಸ್ಟಿಗೆ ಜಗಳ ಮಾಡ್ಬಿಟ್ಟೆ, ಮರ್ಯಾದೆ ಮುಗಿಸಿದ್ರಿ. ಆಮೇಲೆ ಅವ್ರಿಗೆ ಸ್ವಲ್ಪ ತೊಂದರೆ ಆಯ್ತು, ಬಟ್ ಮುಗಿಸಿದ್ರು. ಬಟ್ ನಂಗೆ ತುಂಬಾ ತೊಂದರೆ ಕೊಟ್ಟಿದ್ರು, ನಾನು ಸ್ವಲ್ಪ ತೊಂದರೆ ಕೊಟ್ಟಿದ್ದು. ಬಟ್ ಆಗ ಡೈಲಾಗ್ ಬರೆಯಕ್ ಹೋಗಿದ್ದಲ್ಲ, ಹೇಳಿದ್ರು ಆಫೀಸ್ಗೆ. ಅವೆಲ್ಲ ಅಸೋಸಿಯೇಟ್ ಅಸಿಸ್ಟೆಂಟ್ಗಳು ತುಂಬಾ ಭಯ ಬೀಳ್ತಾರೆ ಅವ್ರು ನೋಡಿದ್ರೆ. ನನ್ಗೆ ಯಾಕೆ ಇವ್ರು ಹಿಂಗ್ ಮಾಡ್ತಿದ್ದಾರೆ ಅಂತ ಅರ್ಥನೇ ಆಗ್ತಿರ್ಲಿಲ್ಲ. ಆಮೇಲೆ ಈಗ ಗೊತ್ತಿಲ್ಲ, ಹೇಳಿದ್ರ ಅದು ವಾಪಸ್ ಬರಕ್ಕೆ ಆಗ್ತಿಲ್ಲ. ಅದು ಬರಬಾರ್ದು, ಬಂದ್ರೆ ನಾ ಮತ್ತೆ ಹೋಗ್ತೀನಿ. ಅವ್ರ ಅಸಿಸ್ಟೆಂಟ್ಸಿಗೆ ಹೇಳಿಟ್ಟಾರೆ ಮತ್ತೊಮ್ಮೆ ಏನೋ ಮಾಡಿರೋ ಕರೀರಿ. ಅವ್ರು ಆಕ್ಚುಲಿ ನನಗೇನಾದ್ರು ಗೂಗಲ್ ಪೇ ಏನಾದ್ರು ಅವರಿಗೆ ತೊಂದರೆ ಕೊಡೋದಕ್ಕೆ ದುಡ್ಡು ಕೊಡ್ಬೋದು ನೀವು ಅಂತ ಹೇಳಿದ್ರೆ ನಾನು ಲಕ್ಷಾಧಿಪತಿ ಮಾಡ್ತಿದ್ರು. ಸಿಟ್ಟಿತ್ತು ಅವ್ರ ಮೇಲೆ, ಅಂದ್ರೆ ತುಂಬಾ ಸೀರಿಯಸ್ ಅಲ್ವಾ ಅವರು. ನಿಮ್ಗೆ ಅಂತ ಹೇಳಿದ್ರು ಬೈತಾರೆ. ನನಗೆ ಗೊತ್ತಿಲ್ಲ ಸೀರಿಯಸ್ ಅದ ಅಂತ ಹೇಳಿ. ಸಿಕ್ಕಾಬಿಟ್ಟೆ ಸೀರಿಯಸ್, ಸೆಟ್ಟಲ್ ಬಾರಿ ಸೀರಿಯಸ್. ನಾನಿದ್ರೆ ಸೀರಿಯಸ್ ಆಗಲ್ಲ. ಓಕೆ, ನೀವು ಬಿಡಂಗಿಲ್ಲ? ಬಿಡಲ್ಲ. ಸೆಟ್ಟಲ್ ಇದ್ರು ಸೆಟ್ಟಲ್ ನಾನು ತೊಂದರೆ ಕೊಡೋದು. ಸೆಟ್ಟಲ್ ಕೆಲಸ ಮಾಡ್ತಾ ಇರ್ತಾರಲ್ಲ. ಬ್ರೇಕ್ ಟೈಮ್ ಬ್ರೇಕ್ ಟೈಮ್ ಅಲ್ಲೂ ಇಲ್ಲ, ಶೂಟಿಂಗ್ ಆಗ್ಬೇಕಾದ್ರೆ ಇಲ್ಲ, ಆಫೀಸ್ ತಗೋಬೇಕಾದ್ರೆ. ನೈಸ್. ಊಟ ಹಂಗತ್ತೆ ಚೆನ್ನಾಗಿದೆ. ಇದು ಒಳ್ಳೆ ಕಾಂಬಿನೇಷನ್. ಕಬಾಬು, ರೈಸ್ ಮತ್ತು ದಾಲ್ ಇಸ್ ದ ಬೆಸ್ಟ್ ಕಾಂಬಿನೇಷನ್.
ನಿಮ್ಮದು ಕಾಂಬಿನೇಷನ್ನು ನೀವೇನು ಅಡುಗೆ ಮಾಡ್ತೇನೆ ಅಂದ್ರಲ್ಲಿ ಏನೇನು ಕುಕ್ ಮಾಡ್ತೀರಿ? ಬೆಸ್ಟ್, ವಾಟ್ ಈಸ್ ದ ಬೆಸ್ಟ್ ಯು ಕುಕ್? ಬ್ಲ್ಯಾಕ್ ಟೀ, ನಾನು ಮಾಡ್ತೇನೆ. ಚಿಕನ್ ಸುಕ್ಕ. ನಾ ಅಡುಗೆ ಮಾಡ್ತೇನೆ. ಹೌದು, ನಾನು ಮಾಡ್ತೀನಿ. ಚಿಕನ್ ಸುಕ್ಕ ಮಾಡ್ತೀನಿ, ಮೀನು ಸಾರು ಮಾಡ್ತೀನಿ, ಮತ್ತೆ ಮಾಡ್ತೀನಿ, ಇದು ಮಾಡ್ತೀನಿ, ವೆಜ್ ಪಲ್ಯಗಳೆಲ್ಲದೂ ಮಾಡ್ತೀನಿ, ಸಾರು ಮಾಡ್ತೀನಿ. ಮನೆಗೆ ಮದುವೆಗೆ ಇದು ಒಂದು ನಿಂತಾರನ? ಇಲ್ಲ ಕೂತಿದ್ದಾರೆ ಅವ್ರು, ನಿಂತು ನಿಂತು ಸುಸ್ತ. ಈಗ ಅವ್ರಿಗೆ ನಿಲ್ಲೋ ಅಂತ ಇದ್ರಲ್ಲಿ ಇಲ್ಲ. ಆಕ್ಚುಲಿ ಅಮ್ಮ ತುಂಬಾ ಒಂಥರ ಬರೀ ಓಪನ್. ಆಕ್ಚುಲಿ ಅವ್ರಿಗೆ ಅರ್ಥ ಆಗತ್ತೆ ನಾನು ಏನ್ ಮಾಡ್ತಿದ್ದೀನಿ, ನಾನು ಏನ್ ಪರ್ಪಸ್ ಮಾಡ್ತಿದ್ದೀನಿ ಅಂತ. ಆದ್ರೂ ಆಗ್ಬೋದು, ಗೊತ್ತಿಲ್ಲ. ಏನ್ ತೊಂದರೆ ಕೊಡೋದು. ಕೆಲಸ ಈ ಪಕ್ಕದ ಮನೆಯವರೆಲ್ಲ ಕಡೆ ಕಡೆ ಮಾತಾಡ್ಕೊಂಡು ಅದು ಇದು ಮಾತಾಡ್ಕೊಂಡು. ನೀವೊಮ್ಮೆ ಯಾವುದೋ ಏನೋ ಕತೆ ಹೇಳಿದ್ರಿ, ಬಾಜುಕಿನ ಮನೆದವ್ರು ಏನೋ ಕೇಳಿದ್ರು. ಹೌದೌದು, ನಾನು ಹೇಳಿದ್ನಲ್ಲ ಅದೇ ಏನೋ ಒಂದು ವಿಷಯ. ಅಂದ್ರೆ ಯಾಕೆ ಮಾತಾಡಿದ್ರೆ ನಾನು ಅದೇ ಹೇಳುದು, ಆ ಥರ ಅವ್ರು ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ತುಂಬ ಲೈಫಲ್ಲಿ ಅವರಿಗೆ ಏನೂ ಇಲ್ಲಾಂದ್ರೆ ಯಾಕೆ ಪಕ್ಕದ ಮನೆಯವರು ನಥಿಂಗ್ ಟು ಲುಕ್ ಫಾರ್ವರ್ಡ್ ಟು, ಎಷ್ಟೊತ್ತಿಗೆ ಏನು ಮಾಡ್ತಾರೆ ಅದೆಲ್ಲ ಏನಕ್ಕೆ. ನನ್ನ ನೇಬರ್ಸಿಂದ ನನಗದು ಮೊದಲಿಂದ ಭಾಳ ಇತ್ತು. ಮಿಡಲ್ ಕ್ಲಾಸ್ ಫ್ಯಾಮ್ಲೀಸ್ದಾಗ ಯೂಶಲ್ ಇರ್ತೈತಿಲ್ಲ ಏನು, ಲೈಕ್ ತಗ್ಗಿ ಬಗ್ಗೆ ನಡಿ, ಅವ್ರು ದೊಡ್ಡವ್ರು ಅದಾರ, ದೊಡ್ಡವ್ರಂದ್ರೆ ಫೈನಾನ್ಷಿಯಲಿ ದೊಡ್ಡವ್ರು ಅದಾರ, ಹಿಂಗೆ ತಗ್ಗಿ. ನಂಗೆ ತಲೆಯಾಗೆ ಅವ್ರ ನೇಬರ್ಸ್ ಏನೋ ಕೇಳಾರ, ಅವ್ರಿಗೆ ಮಾತಾಡ್ತಾರೆ. ನಾ ಮಾತಾಡಿದ್ರೆ ನಾ ವೈ ಡೂ ದೇ ಕೇರ್ ಅಂತ ಅವಾಗೆಲ್ಲ ನಮ್ಮ ಮಮ್ಮಿ ಅದ ಬೈತಾರೆ ನನಗೆ. ನಾ ಐ ಎ ವೆರಿ ಕ್ವಶನ್ ಗೈ. ಇದನ್ನ ಇಲ್ಲಿ ಇಟ್ಟಿರ್ತೇನೆ, ಇದನ್ನಿಟ್ಟು ಇಲ್ಲಿಡೋ ಅಂತಾರೆ. ನಾ ಎದಕ್ಕಂತ ಕೇಳಿ, ಹೌದು ನಂದು ಅದೇ ಸಮಸ್ಯೆ. ನಾವು ಮಮ್ಮಿ ನಿಂದು IAS ಕ್ವಶನ್ ಎಲ್ಲ ಬೇಡ, ಮಾಡಿದ್ರೆ ಮಾಡು, ನಿಲ್ಲಂದ್ರೆ ಇದು ತುಳುದಾಗ ಇಷ್ಟು ಅವ್ರಿಗೆ ಇರಿಟೇಟ್ ಆಗ್ಬಿಡ್ತೈತಿ. ನಮ್ಮ ಮನೆಯಾಗೆಲ್ಲ ನಾನು ಸಂಜೆಗೆ ನಾನ ಕಸ, ಬೆಳಗ್ಗೆ ಅದು ನಾನ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಸಂಜೆಗೆ ನೆಲ ಮಾಡಿ ದೀಪ ಹಚ್ಬೇಕು ನಾನೇ. ಒಮ್ಮೊಮ್ಮೆ ಅದು ಲೇಸಿನೆಸ್ ಬಂದ್ಬಿಡ್ತೈತಲ್ಲ. ನಮ್ಮ ಮಮ್ಮಿ ನಾ ಕಸ ಗುಡಿಸೋದು ನಮ್ಮ ಮಮ್ಮಿಗೆ ಸೇರಂಗಿಲ್ಲ, ನೀಟ್ ಇರಂಗಿಲ್ಲ ಹಿಂಗಂತೇಳಿ. ಆದ್ರೂ ನಾನಾ ಕಸ ಗುಡಿಸ್ಬೇಕ, ಮತ್ತೆ ನೆಕ್ಸ್ಟ್ ಇಮಿಡಿಯೇಟ್ ಅವ್ರು ಕಸ ಗುಡಿಸ್ತಾರೆ. ಓವರ್ ಡೆಡಿಕೇಶನ್. ನಮ್ದು ಎನರ್ಜಿ ವೇಸ್ಟು, ನಿಮ್ದು ಎನರ್ಜಿ ವೇಸ್ಟು, ಹಂಗದ ನಮ್ಮ ಮಮ್ಮಿ. ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡ್ಬೇಕು ನಮ್ಮ ಮಮ್ಮಿ ಜೊತೆ. ನಿಮ್ಮ ಮಮ್ಮಿ ಕರ್ಕೊಂಡು ಮಾಡ್ಬೋದು. ಮಾತಾಡೋದು ಕಮ್ಮಿ, ಮೈಕ್ ಮುಂದೆಲ್ಲ ಮಾತಾಡೋದು ಕಮ್ಮಿ. ಪ್ರಾಣಿಗಳು ಕರ್ಕೊಂಡು ಬರೋಣ. ನಿಮ್ಮ ಮಮ್ಮಿಗೆ ಪ್ರಾಣಿ ಭಾಳ ಇಷ್ಟ, ಸಿಕ್ಕಾಬಿಟ್ಟು ಇಷ್ಟ. ಈಗ ಕಾಲನಿ ಸುತ್ತಮುತ್ತಲದ್ದು 3 ಮನೆಯಲ್ಲಿದೆ ನಾಯಿ, 2 ಮನೆ ಮುಂದೆ ಇದೆ. ಪಕ್ಕದ ಬೀದಿಯಲ್ಲಿ 3ರಿಂದ 4 ಇದೆ. ಅದೆಲ್ಲದಕ್ಕೂ ಊಟ ಹಾಕ್ತಾರೆ. ಆಮೇಲೆ ಮನೆ ಸುತ್ತ ಬೆಕ್ಕಿದೆ, ಯಾರು ಸಾಕಿರ್ತಾರೆ, ಅದು ಊಟ ಸರಿಯಾಗಿ ಹಾಕಲ್ಲ, ಅದೆಲ್ಲ ಹಿಂದೆ ಬಂದಿರುತ್ತೆ, ಅದಕ್ಕೆಲ್ಲ ಊಟ ಬೆಕ್ಕು ಒಂದು 10-15 ಇರ್ಬೋದು ಮನೆ ಸುತ್ತ. ಮನೆಯಲ್ಲಿ 2 ಬೆಕ್ಕಿದೆ ಅನ್ಸುತ್ತೆ. ಈಗ 2 ತೀರ್ಕೊಂಡ್ರು, 4 ಇತ್ತು, 2 ಬೆಕ್ಕಿದೆ. ಆಲ್ ಅನಿಮಲ್ಸ್ ಆರ್ ದ ಸೇಮ್. ಈಗ ಎಕ್ಸಾಂಪಲ್ ಮನೆಯಲ್ಲಿ ಏನಾದರೂ ತುಂಬಾ ಕಾಸ್ಟ್ಲಿ ಏನಾದರೂ ಮಾಡಿದ್ರು ಕೂಡ, ದೊಡ್ಡ ಮೀನು ಅಂತ ಯಾವುದೋ ಒಂದು, ಅವ್ರ ಎಲ್ಲ ನಾಯಿಗಳಿಗೂ ಹಾಕ್ತೆ ನಮ್ಗೆ ಕೊಡಲ್ಲ. ಅವ್ರ ಲೆಕ್ಕದಲ್ಲಿ ಯಾವ ಥರ ಅಂದರೆ, ಅಯ್ಯೋ ದೇವ್ರೆ, ನಾವು ತಿಂತಾ ಇರ್ಬೇಕಾದ್ರೆ ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಅದೆಂಥ ದೊಡ್ಡ ಮೋಸ, ಅದೆಂಥ ದೊಡ್ಡ ತಪ್ಪದು, ಅವ್ರಿಗೆ ಗೊತ್ತಾದ್ರೆ ಏನು ಅನ್ಕೋಬೋದು. ಇಟ್ಸ್ ಬ್ಯೂಟಿಫುಲ್. ಅಷ್ಟು ಇದ್ರಾಗ ಸಾಧ್ಯ ಇಲ್ಲ. ಬಟ್ ಅದೇ ಎಲ್ಲರೂ ತೊಂದರೆ, ಪಕ್ಕದ ಮನೆಯವರು ಸ್ವಲ್ಪ ಅದ್ರ ಬಗ್ಗೆ ಕೈ ಅಂತಿರ್ತಾರೆ, ಕೆಲವು ಸಲ ತಂದೆನೂ ಅಂತಾರೆ, ಇರುತ್ತೆ. ಅಂದ್ರೆ ಮೂಡಿ ಅಲ್ವಾ, ಲೈಕ್ ಪೀಪಲ್ ಆರ್ ಮೂಡಿ. ಕೆಲವು ಸಲ ನಾನು ಜಗಳ ಆಡ್ತೀನಿ. ಅದೇ ಸ್ಟ್ರೇ ಅನಿಮಲ್ಗಳಿಗೆ ಊಟ ಹಾಕಿದ ತಕ್ಷಣ ತುಂಬಾ ಜನ ಇಲ್ಲ ಹಾಕಬೇಡಿ. ತುಂಬಾ ಜನ ಗೊತ್ತಿಲ್ಲ, ಹಾಕದೇ ಇರೋದೇ ಆಕ್ಚುಲಿ ಕಚ್ಚೋದಕ್ಕೆ ದೊಡ್ಡ ಕಾರಣ ಅದು ಕೂಡ. ಬಿಕಾಸ್ ಹಾಕಿದ ತಕ್ಷಣ ಮನುಷ್ಯರ ಜೊತೆ ಫ್ರೆಂಡ್ಲಿ ಆಗ್ತಾರೆ, ಮನುಷ್ಯ ಅಂತ ಪರಿಚಯ ಇರ್ತಾನೆ, ನೀವು ಊಟ ಕೊಡೋನು ಅಂತ ಗೊತ್ತಿರುತ್ತೆ. ಸೊ ಅಟ್ಯಾಕ್ ಮಾಡೋಕೆ ಹೋಗಲ್ಲ ಡೈರೆಕ್ಟ್ ಆಗಿ. ಅವು ಎಲ್ಲೋ ಗಾರ್ಬೇಜ್ ಅಂತ ತಿನ್ಕೊಂಡು ಓಡಾಡ್ಕೊಂಡಿರುವಂತ ನಾಯಿಗಳಿಗೆ ಮನುಷ್ಯ ಹತ್ರ ಹೋದೆ, ಮಗು ಪಟ್ ಅಂತ ಬಿದ್ದೋದ್ರೆ ಅವ್ರಿಗೆ ಗೊತ್ತಾಗಲ್ಲ ಮಗುನ ಬೀಳ್ತಾ ಇದೆ ಏನು ಅಂತ, ಯಾಕಂದ್ರೆ ರಿಲೇಷನ್ ಇರಲ್ಲ. BBMP ಒಂದು ಒಳ್ಳೆ ಕ್ಯಾಂಪೇನ್ ಮಾಡಿದೆ, ತುಂಬಾ ಒಳ್ಳೆ ಕ್ಯಾಂಪೇನ್ ಅದು. ಅಂದ್ರೆ ಬೆಂಗಳೂರನ್ನ ಬೈಟ್ ಫ್ರೀ ಮಾಡಬೇಕು, ಡಾಗ್ ಬೈಟ್ ಫ್ರೀ ಅಂತ. ಅವರ ಕ್ಯಾಂಪೇನ್ ಏನಂದ್ರೆ, ಎಲ್ಲ ಹೋಟ್ಲಲ್ಲಿ ಅದು ಇದೆಲ್ಲ ಉಳಿದಿದ್ದೆಲ್ಲ ಪೌರ ಕಾರ್ಮಿಕರಿಂದ ನಾಯಿಗಳಿಗೆ ಹಾಕಿಸ್ಬೇಕು. ದಟ್ ಇಸ್ ದ ವೇ. ತುಂಬಾ ಅಪಾರ್ಟ್ಮೆಂಟ್ ಎಲ್ಲ ಇರ್ತಾರೆ, ಅಂದ್ರೆ ಇಲ್ಲೆಲ್ಲ ನಾಯಿಗಳಿದೆ ಅಂತ. ಗುರು, ಅದು ಇದ್ದ ಜಾಗದಲ್ಲಿ ನೀವು ಅಪಾರ್ಟ್ಮೆಂಟ್ ಕಟ್ಟಿದೀರ, ನೀವು ಸ್ಟೀಲು ಕಾಂಕ್ರೀಟ್ ಅಂತೆಲ್ಲ ಅಲ್ಲಿ ರಾಶಿ ಹಾಕಿರ್ಬೇಕಾದ್ರೆ ಸಾಕ್ಬೇಕು ಅಂತ ಒಂದು ಹೆಣ್ಣಾಯಿನ ಒಂದು ಗಂಡಾಯಿನ ತಗೊಂಡ್ಬಂದಿದ್ದೀರ. ಅದು ಮಲ್ಟಿಪ್ಲೈ ಆಗಿದೆ. ಜಸ್ಟ್ ಬಿಕಾಸ್ ಯು ಕೇಮ್ ನೌ, ಲೈಕ್ ಯು ಕಾಂಟ್ ಜಸ್ಟ್ ಥ್ರೋ ದೆಮ್. ಮತ್ತೆ ರೀಲೊಕೇಶನ್ ಮಾಡಿಸ್ಬೇಕು ಅಂತಾರೆ ಕೆಲವರು. ಈ ನಾಯಿನ ತಗೊಂಡೋಗಿ
ಬೇರೆಲ್ಲೋ ಬಿಡಬೇಕು ಅಂತ. ಹಂಗೆ ಮಾಡೋಂಗಿಲ್ಲ, ಅದು ಕ್ರೈಮ್ ಆ್ಯಕ್ಚುಲಿ. ನಾಯಿಗಳನ್ನ ರೀಲೊಕೇಟ್ ಮಾಡೋಂಗಿಲ್ಲ. ಟೆರಿಟರಿ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ನೀರು ಸಿಗುತ್ತೆ, ಎಲ್ಲಿ ಫುಡ್ ಸಿಗುತ್ತೆ ಅಂತ. ಸುಮ್ಮನೆ ಎತ್ಕೊಂಡೋಗಿ ಬಿಟ್ಟು ಬನ್ನಿ ಅಂದರೆ ಹಂಗಲ್ಲ. ಮತ್ತು ಅದು ಮಾತ್ರ ಅಲ್ಲ, ಸೊಸೈಟಿಲಿ ಬದುಕಬೇಕಾದ್ರೆ ನಮ್ಮೆಲ್ಲರೂ ರೆಸ್ಪಾನ್ಸಿಬಿಲಿಟಿ. ಸಮಾಜದಲ್ಲಿ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಕಿವಿ ಕೊಡೋದು. ಯಾರೋ ಒಬ್ಬ ಕಿವಿ ಕೊಟ್ಟು ಊಟ ಹಾಕ್ತಿದ್ದಾರೆ ಅಂದರೆ ಅವನಿಗೆ ಹಾಕಬೇಡಿ ಅಂದರೆ ತಾನು ಮಾಡಂಗಿಲ್ಲ, ಮಾಡಕ್ಕೂ ಬಿಡಂಗಿಲ್ಲ ಅಂತ ಬಿಡಂಗಿಲ್ಲ. ಮತ್ತು ಅದ್ರ ಬಗ್ಗೆ ಎಜುಕೇಶನ್ ಇಲ್ಲ. ಅಂದರೆ ನಾಯಿಗಳು ಕಚ್ತವೆ, ಅದು ಕರೆಕ್ಟ್, ಅದು ಕಚ್ತವೆ, ಅದು ಕಚ್ಚಬಾರ್ದು. ಅದಕ್ಕೆ ನಾವು ಕೆಲಸ ಮಾಡಬೇಕು. ಅದನ್ನು ಹಿಡಿದು ಆಪರೇಷನ್ ಮಾಡಿಸ್ಬೇಕು, ಜಾಸ್ತಿ ಮರಿ ಹಾಕ್ತಾ ಇರೋ ಥರ. ಎಲ್ಲ ಬೀಗಲ್ಲು ಅವರು ಇವರೆಲ್ಲ ತರೋ ನಾಯಿಗಳನ್ನೆಲ್ಲ ಫೋಟೋ ತಗೊಂಡು ಹಾಕ್ತಾ ಇರ್ತಾರೆ. ಅವ್ರ ಹತ್ರ ಕೇಳಲ್ಲ, ನೀವು ಯಾಕೆ ಒಂದು ಇಂಡಿಯನ್ ಅಡಾಪ್ಟ್ ಮಾಡಬಾರ್ದು ಅಂತ. ಯಾರೋ ಇಂಡಿಯನ್ ನಾಯಿಗೆ ಹಾಕೋನು ತುಂಬ ಚೀಪಾಗಿ ಕಾಣಿಸ್ತಾನೆ, ತುಂಬ ಕೇವಲವಾಗಿ ಕಾಣಿಸ್ತಾನೆ. ಅವನ ಜೊತೆ ಜಗಳ, ಅವನ ಜೊತೆ ಫೈಟ್. ವಾಯ್ಸ್ ಆಫ್ ವಾಯ್ಸ್ಲೆಸ್ ಅಂತ ಒಂದು ಪಾಡ್ಕಾಸ್ಟ್ ಮಾಡಿದ್ದ ನಿಮಗೆ. ಅವ ಒಮ್ಮೆ ಒಂದು ಇದಾಕಿದ್ದ, ಬೀಗಲ್ ಇರ್ಬೇಕು ನಂಗೆ ಬಟ್ ಒಂದು ಬ್ರೀಡಿಂದ ಸ್ಟೋರಿ ಹಾಕಿದ್ದ, ಅಡಾಪ್ಟ್ ಫಾರ್ ಅಡಾಪ್ಷನ್ ಅಂತ ಹೇಳಿ. ಅದ್ರ ಬಾಜುಕ ನೆಕ್ಸ್ಟ್ ಇಂಡಿದ್ ಹಾಕಿದ್ದ. ಏನು ಬರಲ್ಲ ಇಂಡಿಗೆ, ನಾನು ಹಾಕ್ತಾನೆ ಇರ್ತೀನಿ, ಏನು ಬರಲ್ಲ, ಬಹಳ ಕಷ್ಟ. ಅವ ಆ ಬ್ರೀಡ್ ಅಡಾಪ್ಷನ್ ಇರ್ಲಿಲ್ಲ, ಅವನ್ ತೋರ್ಸಾಕ್ ಹಾಕಿದ್ದ, ಸುಮ್ಮನೆ ಹಾಕಿದ್ದ ಲೈಕ್ ದಿಸ್ ಈಸ್. ನಾನು ಕಾರಿಂದ ಬೆಂಗಳೂರು ಟು ಮಂಗಳೂರು ರೂಟ್ ಹಾಳಾಗೋಗಿತ್ತು. ಸೊ ನಾನು ನನ್ನ ತಮ್ಮ ನಿತಿನ್ ಅಂತ ನಾವು ಮೈಸೂರಾಗಿ ಇಲ್ಲಿಗೆ ಹೋಗ್ತಾ ಇದ್ವಿ, ಮಂಗಳೂರಿಗೆ ಹೋಗ್ತಾ ಇದ್ವಿ. ವಿರಾಜ್ಪೇಟೆ ಅನ್ಸುತ್ತೆ, ಅಲ್ಲಿ ಒಂದು ಗೋಲ್ಡನ್ ರಿಟ್ರೀವರು ಅಲ್ಲ ಲ್ಯಾಬ್ರಡಾರು ಗಾಡಿ ಕೆಳಗೆ ಓಡ್ತಾ ಇದೆ. ಅದಕ್ಕೆ ಎಲ್ಲಿ ಓಡಬೇಕು, ಹೆಂಗೆ ಎಸ್ಕೇಪ್ ಆಗಬೇಕು ಅಂತ ಗೊತ್ತಿಲ್ಲ. ಯು ಕ್ಯಾನ್ ಸೆನ್ಸ್ ದಟ್ ದಿಸ್ ಡಾಗ್ ಇಸ್ ಎಲ್ಲೋ ಮನೇಲಿತ್ತು, ಗಾಡಿ ಕೆಳಗೆ ಓಡ್ತಾ ಇದೆ. ಅದು ನೋಡಿ ಗೊತ್ತಾಯ್ತು. ಆಮೇಲೆ ಮೆಲ್ಲಕ್ಕೆ ಅದನ್ನ ಇದು ಮಾಡಿ ಗಾಡಿಗೆ ಹಾಕ್ಕೊಂಡು ನಾನು ಅದ್ರ ವಿಡಿಯೋ ಮಾಡಿ ಹಾಕ್ದೆ. ನಾನು ಮಂಗ್ಳೂರಿಗೆ ಕರ್ಕೊಂಬಂದೆ, ವಿರಾಜ್ಪೇಟೆಯಿಂದ ಆಫೀಸಿಗೆ ಮಂಗ್ಳೂರಿಗೆ ಕರ್ಕೊಂಬಂದೆ. ಬೇರೆ ಏನು ಮಾಡೋದು, ಎಲ್ಲ ಹಾಕೋದು, ಏನು ಮಾಡೋದು ಗೊತ್ತಿಲ್ಲ. ಆಮೇಲೆ ನಾನು ಅದು ವಿಡಿಯೋ ತೆಗೆದು ಹಾಕಿದೆ. ಲೈಕ್ ಈ ಥರ ಒಂದು ನಾಯಿ ಸಿಕ್ಕಿದೆ ಅಂತ ಒಂದು 200-300 ಮೆಸೇಜ್ ಬಂದಿರ್ಬೋದು. ಅಂದರೆ ಸಿಕ್ಕಿಲ್ಲ ಅಂದರೆ ನಮಗೆ ಕೊಡಿ ಅಂತ. ಚೆನ್ನಾಗಿದೆ ನೋಡೋದಕ್ಕೆ ಅಷ್ಟೇ. ಇದು ಇವಾದ ಅಂದ್ರಲ್ಲ ಸ್ಟೋರಿ, ಅದಕ್ಕೆ ಅಡಾಪ್ಷನ್ ಹಾಕಿದ್ರೆ ಅದಕ್ಕೆ ಯಾರು ಅಡಾಪ್ಷನ್ ಬರಲಿಲ್ಲ. ಈವಾ ಅಂತ ಯಾರು ಅಡಾಪ್ಷನ್ ಬರಲಿಲ್ಲ. ಆಮೇಲೆ ನಾನೇ ಮನೆ ತಗೊಂಡೋದೆ. ಯಾರೂ ಬರ್ಲಿಲ್ಲ, ಕಡಿಮೆ ಬಂತ. ಯಾರೂ ಬರಲಿಲ್ಲ, ಇವಾಗ ಯಾರೂ ಬರಲಿಲ್ಲ. ಮೇ ಬಿ ನಮ್ಮ ಮನೆಗೆ ಬರಬೇಕಿತ್ತು, ಬಟ್ ಬರಲ್ಲ. ಹೆಣ್ಣಾಯಿ ನಿಮಗೆ ಅದಕ್ಕೆ ತುಂಬಾ ಬೇಜಾರಿನ ವಿಷಯ. ಬಟ್ ಇದೆಲ್ಲ ಸೀರಿಯಸ್ ಮಾತಾಡ್ಬೇಕು. ಇಲ್ಲ, ನೀವು ಯಾಕೆ ಮಾಡತ್ತೀರಿ, ಏನಾರು ಮಾತಾಡ್ರಿ. ಏನಂದ್ರೆ ಇದರಲ್ಲಿ ಒಂದು ಕೇರ್ ಅಂತ ಒಂದು ಒಳ್ಳೆ NGO ಗೊತ್ತು. ಸೊ ಅದರಲ್ಲಿ ಸುಧಾ ಮ್ಯಾಮ್ ಅಂತಿದ್ದಾರೆ. ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಾನು ಕೇಳಿದೆ, ನೀವು ಯಾಕೆ ನಾಯಿಗೆ ಯಾವಾಗಲೂ ಇಂಗ್ಲೀಷ್ ಹೆಸರು ಇಡ್ತೀರಾ ಅಂತ. ನಾನು ಲಕ್ಷ್ಮಿ, ಬೊಗ್ಗ, ಕಾಳ ಅಂತೆಲ್ಲ ಹೆಸರಿಟ್ರೆ ಅವರು ಬ್ರೌನಿ, ಏನೋ ಏನೋ ಆ ಥರ ಹೆಸರಿಡಬೇಕು, ಟೆಕ್ಸ್ಟೈಲ್ ಅಂತೆಲ್ಲ. ಅವ್ರು ಹೇಳಿದ್ರು ಯಾಕೆ ಅಂದರೆ ಆ ಹೆಸರಿದ್ರೆ ಕೆಲವರು ತಗೋಬೇಕು ಅಂತ ಅನ್ಸುತ್ತೆ. ಇದು ನಮ್ಮ ಅಭಿಮಾನ ಶೂನ್ಯತೆ, ಇನ್ಫೀರಿಯಾರಿಟಿ, ಭಾಷೆ ಬಗ್ಗೆ, ನಮ್ಮ ಬ್ರೀಡ್ ಬಗ್ಗೆ ವಿ ಆರ್ ಸೋ. ಅಂದ್ರೆ ನಮಗೆ ಎಷ್ಟು ಚೀಪ್ ಅಂತ ಅನ್ಸಿದೆ ಅಂದ್ರೆ, ಅದೇ ಪಾನಿಪುರಿ ಬಟ್ ನೀವು ಬೇರೆ ಒಂದು ಇಂಗ್ಲೀಷ್ ಹೆಸರಲ್ಲಿ ಹೇಳಿದ ತಕ್ಷಣ 50 ರೂಪಾಯಿ ಜಾಸ್ತಿ ಕೊಟ್ಟು ತಗೋತೀರಾ. ಐ ಆಮ್ ಲೈಕ್ ವಾವ್. ಖರೆ ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅದು. ಆಫ್ ಕೋರ್ಸ್ ಅಲ್ವಾ, ಆಫ್ ಕೋರ್ಸ್. ಡೆಕ್ಸ್ಟರ್ ಅಂತ ಹೆಸರಿಟ್ಟ ತಕ್ಷಣ ನಾಯಿ ಬೇರೆ ಏನಾದ್ರು ಆಗುತ್ತೆ, ಇಲ್ಲ. ಬಟ್ ನಿಮ್ಗೆ ತಗೋಬೇಕು ಅಂತ ಅನ್ಸುತ್ತೆ. ಅದೇ ಬುಲ್ಲಾನೋ ಕಾಳಾನೋ ನಮ್ಮ ಭಾಷೆಯಲ್ಲಿ ಏನಾದ್ರು ಹೆಸರಿಟ್ರೆ ನಿಮಗೆ ಲಕ್ಷ್ಮಿ ಅದ ನಮ್ಮ ಅದೇ ಅಂದ್ರೆ ದೇ ಆರ್ ದ ಸೇಮ್ ಡಾಗ್ ಅಲ್ಲ. ಈಗ ನಾನು ಇಲ್ಲಿ ತನಕ ಲಕ್ಷ್ಮಿ ಎಲ್ಲ ಬ್ರೀಡ್ಗಳನ್ನು ಸೇರಿಸಿ ಹೇಳ್ತಾರೆ. ಲಕ್ಷ್ಮಿ ಅಷ್ಟು ಒಳ್ಳೆ ನಾಯಿ ನಾನು ಮೀಟೇ ಆಗಿಲ್ಲ, ಮರಿಯನ್ ಅಷ್ಟು ಒಳ್ಳೆ ನಾಯಿಗಳು ಮೀಟೇ ಆಗಿಲ್ಲ. ನಾ ಮೀಟ್ ಆಗಿರೋ ತುಂಬಾ ಒಳ್ಳೆ ನಾಯಿಗಳು ಎಲ್ಲದೂ ಕೂಡ ಇಂಡಿ ನಾಯಿಗಳು, ಕಂತ್ರಿ ನಾಯಿಗಳು. ನಾ ಮಂಗಳೂರಿನ ಮೀಟ್ ಆಗಿದ್ದಲ್ಲ, ಶಾಮಿಲಣ್ಣ ಮರಿಯಾ ಆಗಿದ್ದೆ, ಎಲ್ಲರಿಗೂ ಆಗಿಲ್ಲ. ಪಾಬ್ಲೋ ಮೈಕಲ್ ಜೋರ್ಡನ್ ನಾನು ಅಥ್ಲೆಟಿಕ್ ಫೋಟೋಗಳ ದೃಷ್ಟಿ ಹಾಕ್ಬೇಡಿ ಅದಾಗ್ತದೆ. ಆರ ಅಷ್ಟ ಪುಕ್ಲ ಪುಕ್ಲ ಅಲ್ಲ ಹುಂಬ ಮಬ್ಬ ದಡ್ಡ. ಅವಂಗ ನೋಡಿದ್ರ ಲಿಟ್ರಲಿ ಕಚ್ಚಿ ಸಾಯಿಸ್ತಾನೆ. ಏನ್ ಮುಗಿದೋ ಹಿಂಗ್ ಬಂದ್ ಈ ಮನೆಗೆ ಇವನ್ನ ಕಾಪಾಡೋ ಅಂತ ಬರ್ತಾ. ಏನಾಗುತ್ತೆ ಅಂದ್ರೆ, ಈಗ ಒಂದ್ ಹಳ್ಳಿಲೆಲ್ಲ ಜಮೀನ್ದಾರರು ಇರ್ತಾರೆ. ಮೊದ್ಲಿನ ಟೈಮಲ್ಲಿ ಅವ್ರಿಗೆ ತುಂಬಾ ಜಾಗ ಈಗ ಎಲ್ಲ ನೋಡ್ಕೋಬೇಕು. ಹಾಗೆ ಅವ್ರು ಸ್ವಲ್ಪ ಗೊತ್ತಿರುತ್ತೆ ಹೆಂಗ್ ಮಾತಾಡ್ಬೇಕು ಅಂತ. ಆಮೇಲೆ ಅವ್ರದ್ದು ಜಮೀನೆಲ್ಲ ಹೋಗಿರುತ್ತೆ, ಆದ್ರೆ ಮನೆ ಒಂದೇ ಉಳ್ಕೊಂಡಿರುತ್ತೆ. ಈಗಿನ ಜನರೇಷನ್ ಒಬ್ಬ ಇರ್ತಾನೆ, ನೋಡೋದಕ್ಕೆಲ್ಲ ಆ ಜೀನ್ಸ್ ಬಂದಿರುತ್ತೆ, ಮ್ಯಾನೇಜ್ಮೆಂಟ್ ಇರಲ್ಲ. ಹಿಂಗ್ ಆ ಕಡೆ ಓಡಾಡ್ತಿರ್ತಾನೆ. ಬಟ್ ಹೆಂಗ್ ನಡ್ಸ್ಕೊಳ್ಳೋದು ಅದು ಪಾಬ್ಲೋ ಲುಕ್ ಇದೆ. ನಾನ್ ಫಸ್ಟ್ ಟೈಮ್ ನೋಡಿದಾಗ ಪಾಬ್ಲೋಗೆ ಭಯ ಬಿಡ್ಬೇಕು.
ಈಸ್ ದ ಕೇರ್ ಟೇಕರ್, ಈಸ್ ಲೈಕ್ ದ ಬಿಗ್ ಬ್ರದರ್ ಫಾರ್ ಆಲ್ ದಿಸ್ ಎವ್ರಿಬಡಿ. ಐಲ್ ಡು ಆಮೇಲೆ ಗೊತ್ತಾಗ್ತದೆ ಹುಚ್ಚ ಅಂತ ಹೇಳಿ. ಅವನ ಬೆಸ್ಟ್ ಫ್ರೆಂಡ್ ಜಿಗ್ಗಿ, ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್. ಮರಿ ಹಾಕಿ ಪ್ರಾಡಿ ಇರ್ತಾಳೆ. ನಿಮ್ಮ ಮನೆಗಳು ನಾಯಿಗಳು ನೋಡಿಲ್ಲ? ಇವ ನೋಡೇನಿ. ಇವ ನೋಡಿದ್ಯಾ? ಇನ್ನು ಕಾಲ ಇದ್ದಾನೆ, ಇನ್ನೊಂದು ಟಿನುಲಿ ಮಂಗ ನಾನೇ ಹೆಸರು ಇಟ್ಟಿದ್ದು. ಆಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ಇವ್ರು ಇವ ಅಡಾಪ್ಷನ್ ಫೋಟೋ ಹಾಕಿದ ಫೋಟೋ ಹೊಡೆದಿದ್ದು ನಾನು. ಹೌದು, ಶಾಮಿಲ್ ಅಣ್ಣ ತಂಗಿ ಮದುವೆಗೆ ಬಂದಾಗ. ಹೌದು, ತುಂಬಾ ಚೆನ್ನಾಗಿದ್ದು. ಓಹ್, ಅದು ಡಬ್ಬಿ ಹೊಡೆದಾಗ ಓಡಿ ಬರ್ತಿರ್ಲಲ್ಲ, ಪೆಡಿಗ್ರಿದ್ ಏನ್ ಬಡದ್ರು ಬರ್ತಿರ್ಲಿಲ್ಲ ಅಕ್ಕಿ. ಯಾರ ರೂಮ್ದಾಗಿದ್ರು ಪೆಡಿಗ್ರಿಡ್ ಡಬ್ಬಿ ಹೊಡೆದಾಗ ಎಲ್ಲಿಂದಾರ ಚಿಕ್ಕೊಂಡ್ ಡ್ರಿಫ್ಟ್ ಮಾಡ್ಕೊಂತ ಹಿಂಗ ನೋಡ್ಕೊಂಡ್ ಕುಂದಿರ್ತಿರ್ಲ. ಈಗೆಲ್ಲ ಇಲ್ಲ, ಫುಡ್ ಎಲ್ಲ ಬೇಡ, ತಿನ್ಸಿ ಇವ್ರ ಮಮ್ಮಿ ಅಲ್ವಾಗ ಮೀಟ್ ಆಗಿದ್ದಲ್ಲ, ರಾಷ್ಟ್ರ ಮಾತಾಡಕ್ ಸಿಗ್ಲಿಲ್ಲ ಆಫ್ಕೋರ್ಸ್. ಬಟ್ ಅವ್ರಿಗೆ ರೋಡಲ್ಲಿ ಒಂದು ನಾಯಿ ನೋಡ್ತಾ ಇದ್ರು, ಅವ್ರಿಗೆ ಅನ್ಸುತ್ತೆ ಅಯ್ಯೋ ಪಾಪ ಅದಿಲ್ಲಿಗೆ ಹೋಗುತ್ತೆ, ಅದೇನ್ ಮಾಡುತ್ತೆ, ಅದೆಲ್ಲಿ ತಿನ್ನುತ್ತೆ, ಚೆನ್ನಾಗಿರುತ್ತೆ ಅದು. ನಿಮ್ ಫಾದರ್ ನಮ್ಮ ಅವರಷ್ಟಕ್ಕೆ ಈಸ್ ನಾಟ್ ದಟ್ ಇನ್ವಾಲ್ವ್, ನಾಟ್ ದಟ್ ಡಿಟ್ಯಾಚ್ಡ್. ಅವ್ರಿಗೆ ಇಷ್ಟನೇ ಪ್ರಾಣಿಗಳು, ಬಟ್ ನಾವು ಇಷ್ಟಪಡೋದು ನೋಡಿ ಸ್ವಲ್ಪ ಅವ್ರಿಗೆ ಕಷ್ಟ ಆಗುತ್ತೆ. ಇಷ್ಟನೇ, ಈಗ ಇಷ್ಟನೇ ಅವ್ರಿಗೆ. ಆಕ್ಚುಲಿ ನಮ್ಮೆಲ್ಲರಿಗಿಂತ ಜಾಸ್ತಿ ಫಸ್ಟ್ ಇಷ್ಟ ಇದ್ದಿದ್ದು ಅವರಿಗೆ. ಆಮೇಲೆ ಅಮ್ಮಗೂ ರೀಸೆಂಟ್ ಆಗಿ ಇಷ್ಟ ಆಗಕ್ಕೆ ಶುರುವಾಗಿದ್ದು. ಅದು ಯಾವ ಲೆವೆಲ್ಗೆ ಹೋಯ್ತು ಅಂದ್ರೆ ಅದು ಹಂಗ ಇರ್ತೈತಲ್ಲ, ಒಮ್ಮೆ ಟ್ರಾನ್ಸಿಷನ್ ಆದ ನೋ ಗೋಯಿಂಗ್ ಬ್ಯಾಕ್. ಯು ಕಾಂಟ್ ಗೋ ಬ್ಯಾಕ್ ಅಟ್ ಆಲ್. ಅಂದ್ರೆ ಏನಾಗುತ್ತೆ ಅಂದ್ರೆ, ನೀವ್ ಹೇಳಿದ್ರಲ್ವಾ, ಎಷ್ಟೋ ಜನರಿಗೆ ಗೊತ್ತಿಲ್ಲ, ಈ ಡೊಮೆಸ್ಟಿಕ್ ವೈಲೆನ್ಸ್ಗಳು ಕಮ್ಮಿ ಆಗುತ್ತೆ ನಾಯಿಗಳಿದ್ರೆ. ಮನೆಯಲ್ಲಿರುವಂತ ಜಗಳಗಳು ಬೊಗಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬೊಗಳೋದಲ್ಲ, ದ ಎನರ್ಜಿ. ನಾನು ಮನೇಲಿ ಫ್ರಸ್ಟ್ರೇಟ್ ಆಗಿ ಬರ್ತೀನಿ, ನಂಗೆ ಫಸ್ಟ್ ಬರ್ಬೇಕಾದ್ರೆ ಒಂದು ನಾಯಿ ಸಿಗುತ್ತೆ. ಯು ಕಾಂಟ್ ರಿಮೈನ್ ಫ್ರಸ್ಟ್ರೇಟ್. ಅಂಡ್ ನೀವು ಎಕ್ಸ್ಪ್ರೆಸ್ ಮಾಡುವಂಥ ರೀತಿ ಚೇಂಜ್ ಆಗುತ್ತೆ, ಅವುಗಳ ಜೊತೆ ಇರುವಂಥ ರೀತಿ ಚೇಂಜ್ ಆಗುತ್ತೆ. ಇಟ್ ವಿಲ್ ಆಕ್ಚುಲಿ ಟಚ್ ಅ ಸೈಡ್ ಇನ್ ಯು ವಿಚ್ ಇಸ್ ವೆರಿ ವೆರಿ ಜೆಂಟಲ್. ಅದೇ ಹೇಳ್ತಾರಲ್ಲ, ಪ್ರಾಣಿಯನ್ನು ಇಷ್ಟಪಡೋದು ಅಥವಾ ಯಾವುದಾದ್ರೂ ಒಂದು ಪ್ರಾಣಿನ ಇಷ್ಟಪಡೋದ್ರಿಂದ ನಿಮ್ಮೊಳಗೆ ಒಂದು ಭಾಗ ಓಪನ್ ಆಗುತ್ತೆ. ಅಲ್ಲಿ ತನಕ ಅದಿದೆ ಅಂತ ನಿಮ್ಗೆ ಗೊತ್ತಿರಲಿಲ್ಲ, ಆ ಥರದ ಒಂದು ಭಾಗ. ಅದು ನಿಜ ಕೂಡ. ಯಾಕೆ ಜಗಳಗಳಾಗಲ್ಲ ಅಂದ್ರೆ, ಹೆಂಗ್ ಮಾಡ್ತೀರಾ ನೀವು? ನಿಮ್ಗೆ ಕಾನ್ಸಂಟ್ರೇಷನ್ ಇಲ್ಲೊಂದು ಮಗು ಇದ್ದಾಗ, ಮನೇಲಿ ಮಗು ಇದ್ದಾಗ ನೀವು ಕಂಪ್ಲೀಟ್ ಫೋಕಸ್ ಮಗು, ಬೇಬಿ ದಟ್ ನೆವರ್ ಗ್ರೋಸ್ ಟೈಪ್ ಅಷ್ಟೇ. ಅದು ಎಲ್ಲ ನಾಯಿಗಳೆಲ್ಲ ಹಂಗೆ, ಬೇಬಿ ದಟ್ ನೆವರ್ ಗ್ರೋಸ್. ನೈಸ್. ಆಯ್ತು ಊಟ ಆಯ್ತು, ಹೇಳ್ಬೋದಾ? ಹೊರಗಡೆನಾ? ಎಲ್ಲಿಗೀಗ? ಈಗ ನೋಡೋಣ, ಎಲ್ಲೋಕೆ ತಲ್ಲೆ, ಎಲ್ಲಿ ಹೋಗೋದಲ್ಲಿ. ಇಲ್ಲಿ ಸಿಗಬಹುದಲ್ಲ ಸ್ವಿಮ್ಮಿಂಗ್ ವೇರ್? ಎಷ್ಟು ಗುಂಡಿ ಇರ್ಬೋದು ಇದು? ಅಷ್ಟೇನಾ? 4 feet. ಅದೇ ನೀರ್ದು ಗುಂಡಿ ಕಾಣಿಸ್ತಾ ಇದೆ. ಅದು ಖಾಲಿ. ಹಲೋ, ನಂಗೆ ನಿನ್ನ ಜೊತೆ ಮಾತಾಡೋದಿಲ್ಲ. ಗೋಲ್ ಲೆಕ್ಕ ಆಗ್ತಾ ಇದೆ ಎಷ್ಟು ಗುಂಡಿದೆ ಅಂತ. ವಾವ್. ಇದೊಂದು ಲೆಕ್ಕ ಹಾಕೋದು, ಎಷ್ಟು ಸ್ಟೈಲ್ ಇದೆ ಅಂತ. ಏನೇನು ಮಾತಾಡ್ಬೋದು ಅನ್ಕೊಂಡಿದ್ದೆ, ಇದ್ರ ಬಗ್ಗೆ ಅಂತೂ ಅನ್ಕೊಂಡಿರೋದಿಲ್ಲ. ಪೂಲಿಂದ ಎಷ್ಟು ಡೆಪ್ತ್ ಇರ್ತದಂತೆ? 1 ಇಳಿದ್ ನೋಡ್ರಿ. 3 4 5 6 7 8 9 10. ಆಮೇಲೆ ಕನ್ಫ್ಯೂಸ್ ಆಗುತ್ತೆ. ಹೌದು, ಇಲ್ಲಿ ತನಕ ಹೋಗಿದ್ದೆ ನಾನು. 10 11 12 ತಲೆ ತಿರುಗುತ್ತೆ. 13 14 15 16 25 ಇದೆ ಆಲ್ಮೋಸ್ಟ್. ಎಷ್ಟಾತ್ ಹಂಗಿದ್ರೆ? 1 2 3 4 5 6 7 8 9 10 11 12 13 16 17 18 19 ಇಷ್ಟಿದೆ. ಎಷ್ಟಾಯ್ತಂದ್ರೆ? ಅಲ್ಲ, ಇಷ್ಟಿದೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಎಷ್ಟಾಯ್ತು? 4 feet ಅಷ್ಟೇ. ಯೋಗಿ ರಾಜ್ವಿ ಶೆಟ್ಟಿ ಅವರಿಗೆ
ಹುಷಾರಿಲ್ಲ, ನಾನು ರೋಗಿ. ಚೆನ್ನಾಗಿದೆ. ನಂದಿ ಬೆಟ್ಟ. ನಂದಿ ಬೆಟ್ಟ ಕರ್ಕೊಂಡು ಹೋಗ್ಲಿ ನಾವು, ನಂದಿ ಬೆಟ್ಟ ಹತ್ರ ಕರ್ಕೊಂಡು ಹೋಗ್ಲಿ, ಆಸೆ ಗುಡ್ಸೋ ಟೈಪ್. ಚೆನ್ನಾಗಿದೆ. ಬೆಟ್ಟದ ಹತ್ರ ನಿಂತ್ಕೊಂಡು ನೋಡೋದೇ ಚಂದ ಅಲ್ಲ, ಬೆಟ್ಟ ಹತ್ತಿ ನೋಡೋದು ಸುಸ್ತು ಚಂದ. ಯಾವ ಕಡೆ? ನಮ್ಮ ರೆಡ್ ಬುಲ್, ಕೋಕಾ ಕೋಲಾ. ಒಂದೆರಡು, ಇಲ್ಲೊಂದು ಗುಡ್ಡ. ಇಲ್ಲೊಂದು ಗುಡ್ಡ ಇದೆ, ಮೋಡ ಆಗ್ತಾ ಇದೆ ಅಲ್ಲಿ ದೂರದಲ್ಲಿ ಗುಡ್ಡ, ಅದೊಂದು ಗುಡ್ಡ. ಇಲ್ಲಿ ಇದು ಚೆನ್ನಾಗಿದೆ, ಅದೇನೋ ಬಿಲ್ಡಿಂಗ್ ಎಲ್ಲ ಇದೆ ಅಲ್ಲಿ. ನಂಗೆ ಈ ಮನಿದ್ರೆ ಟೆನ್ಷನ್ ನನಗೆ. ಏನು ಮೇಲೆ ಕಲ್ಲದವಲ್ಲ, ಜರದ್ ಬಿಟ್ರೆ ಜೋರು ಮಳೆ ಬಂದಾಗ ಕರೆಕ್ಟ್ ಅದು ಹಂಗ ಈಸಿಲಿ ಜರಂಗಿಲ್ಲವೇ. ನಾ ಕೇದಾರ್ನಾಥಿಗೆ ಹೋದಾಗ ಅಲ್ಲೆಲ್ಲ ಕಂಟಿನ್ಯೂಸ್ ಮೌಂಟನ್ಸ್ ಅಲ್ಲ, ಅಲ್ಲಿದವ್ರದ್ದು ಮನಿ ನಾ ಒಂದೇನೋ ಇದು ನೋಡಿದ್ದೆ, ಹಿಂಗೆ ಮೌಂಟನ್ ಐತಿ, ಮನಿಗಳು ಹಿಂಗೆ ಕಾಣತ್ತಾವ 2Dದ. ಲೈಕ್ ಅದೇ ಸ್ವಲ್ಪ ಜಾಗದಾಗ ಮನೆ ಕಟ್ಕೊಂತ ಹೋಗ್ಯಾರ. ದ ರಿಸ್ಕ್ ದಟ್ ದೇ ಹ್ಯಾವ್, ಬ್ಯೂಟಿ ಇದ್ದಲ್ಲೇ, ಬಟ್ ಅಲ್ಲಿ ನಾವು ಆಸ್ ವಿಸಿಟರ್ಸ್ ನಾವು ಬ್ಯೂಟಿ ಎಂಜಾಯ್ ಮಾಡಿ ಬರ್ತೇವೆ. ಅಲ್ಲೇ ಸ್ಟೇ ಮಾಡೋ ಲೋಕಲೈಟ್ಸಿಗೆ ಅಂದ್ರೆ ಮಲೆನಾಡಿಲೆಲ್ಲ ಜಾಗ ತಗೊಳ್ತಾ ಇರ್ತೇವಲ್ಲ, ಆಕ್ಚುಲಿ ಸ್ಪೆಷಲಿ ಕಳಸ, ಚಿಕ್ಕಮಗಳೂರು, ಕೊಡಗು ಇಂಟೀರಿಯರ್, ಇಲ್ಲೆಲ್ಲ ಹೊರಗಡೆ ಅವ್ರ ಜಾಗ ತಗೊಂಡು ಸರ್ವೈವ್ ಆಗೋದು ಸ್ವಲ್ಪ ಕಷ್ಟ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತದೆ, ಕರೆಕ್ಟ್. ಏನು ಬೇಡ, ಅವ್ರ ಅಲ್ಲಿನ ಬೀಚಸ್ಗೆ ಬದುಕಕ್ಕಷ್ಟ ತಗೊಳ್ತಾರೆ. ಅಂದ್ರೆ ಹೊರಗಡೆಯಿಂದ ನೋಡ್ಬೇಕಾದ್ರೆ ತುಂಬಾ ಎನರ್ಜಿ, ಹಾಗಂದ್ರೆ ಎಷ್ಟು ಗೊತ್ತಾಗತ್ತೆ ನಮಗೂ ನೇಚರ್ಗೂ ಎಷ್ಟು ಗ್ಯಾಪ್ ಆಗಿದೆ, ಎಷ್ಟು ದೂರ ಇದೀವಿ ನಾವು ಅನ್ಕೊಳ್ಳೋದು ಬೇರೆ, ಇರೋದು ಬೇರೆ. ನಮ್ದು ಹೇಳ್ರಿ ಅಂದ್ರೆ ನೇಚರ್ದು ಹೇಳಿದ್ರಲ್ಲ, ನಾವು ಹುಬ್ಳ್ಯಾಗ ಬೆಳೆದ್ರು. ನಮ್ಮ ಕಲ್ಪುರ ಅಂತ ಊರೈತಿ, ಕಡಬ ಕಡೆ, ಅಲ್ಲಿ ನಮ್ಮ ಚಿಕ್ಕಪ್ಪದ ತೋಟ ಐತಿ, ಬಿಗ್ ವೆರಿ ಹ್ಯೂಜ್ ಲ್ಯಾಂಡ್, ಅದ್ರ ನಡಕ್ ತೋಟದ ಮನೆ. ಅಲ್ಲೇ ನನ್ನ ಕಸಿನ್ ಸಣ್ಣವ್, ಭಾಳ ಸಣ್ಣವ್ ನನಗಿಂತ, ಬಟ್ ಅವ ಎಷ್ಟು ಫಿಯರ್ಲೆಸ್ಲಿ ತೋಟದಾಗ ಅಡ್ಡಾಡ್ತಾನೆ. ಅವ್ನು ಗೊತ್ತೈತಿ ದಾರಿ ಹೆಂಗಿರ್ತೈತಿ, ಇಲ್ಲಿ ಏನು ಸಿಗ್ತೈತಿ, ಏನು ಸಿಗಂಗಿಲ್ಲ, ಅದನ್ನು ಹೆಂಗೆ ದಾಟ್ಬೇಕು. ಅದು ನಮಗೆ ಏಜ್ದಾಗ ದೊಡ್ಡವ್ರೆ, ಬಟ್ ಫಾರ್ ದ್ಯಾಟ್ ಎನ್ವೈರನ್ಮೆಂಟ್ ಐ ಆಮ್ ಝೀರೋ. ಕೆಲವ್ರು ಹಾವು ನೋಡಿದ್ರೆ ತುಂಬಾ ಭಯ ಪಡ್ತಾರೆ, ಒದ್ದಾಡಕ್ ಶುರು ಮಾಡ್ತಾರೆ. ನಮ್ಮೂರಲ್ಲಿ ಯಾರು ಆತರ ಮಾಡಲ್ಲ. ನಮ್ಮೂರಲ್ಲಿ ಮಾಡಿದ್ರೆ ಶ್ರೀ ಅಂತಾರೆ, ಏನಂದ್ರೆ ಈ ತರ ವಿಚಿತ್ರವಾಗಿ ಆಡ್ತಿದ್ದಾನೆ ಅಂತ. ಅದು ವಿಚಿತ್ರ, ಹೆದ್ರಿದ್ರೆ ವಿಚಿತ್ರ. ಇಲ್ಲ ಹೆದ್ರೋರು ನಮ್ಮ ಊರಲ್ಲಿ ಯಾರು ಒಬ್ರು ಸಿಗಂಗಿಲ್ಲ. ಮನ್ಯಾಗ ಬರ್ತಾವ, ಪೊರ್ಕ ಇಟ್ಕೊಂಡು ರೆಡಿ ಇರ್ತಾರೆ. ರಾತ್ರಿ ಮಕ್ಕೊಂಡಾಗ ಯಾವ ಹುಳ ಯಾವಾಗ ಬರ್ತಾವ ಗೊತ್ತಿರಂಗಿಲ್ಲ. ನಾ ಊರಾಗಲ್ಲ, ಭದ್ರಾವತಿಲಿ ನಾವು ಚಿಕ್ಕವರಿರ್ತವಲ್ಲ, ತುಂಬಾ ಜನ ನಾವು ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ವಿ. ದೊಡ್ಡಮ್ಮಂಗೆ 4 ಜನ ಮಕ್ಕಳು, ಸಣ್ಣ ಮನೆ, ಸೊ ನಾವು ಹೊರಗಡೆ ಮಲಗ್ತಾ ಇದ್ವಿ. ಆಗ ಅಲ್ಲೆಲ್ಲ ಕತ್ತೆಗಳನ್ನ ಸಾಕೋರು. ನಮಗ್ ಭಯ ಏನಂದ್ರೆ ನಿದ್ದೆ ಬಂದ್ಮೇಲೆ ಕತ್ತೆ ಒಂದ್ ಬೆಳಿಗ್ಗೆ ತನಕ ತುಳಿಲಿಲ್ಲ ಅಂದ್ರೆ ಸಾಕು, ನಿದ್ದೆಲ್ಲೇ ಸಾಯಿಸ್ತಾರೆ. ಹೌದು, ಬಂದ್ ಅದು ಆ ಕಡೆ ಓಡಾಡ್ಕೊಂಡಿರುತ್ತೆ. ನೀವು ಹೊರಗೆ ಮಕ್ಕೊಂತಿದ್ರನೆ? ನೀವು ಹೊರಗೆ ಇಲ್ಲ, ನಾವು ಅಲ್ಲೇ ಹೊರಗೆ ಮಕ್ಕೊಂತಿದ್ವಿ ಮೊದ್ಲೆ. ಆಮೇಲೆ ಅಲ್ಲೇ ದೊಡ್ಡ ಜಾಗ ಅಲ್ಲ, ಕಳ್ತನ, ಲೈಫ್ ಥ್ರೆಟ್ ಫಾರ್ ಲೈಫ್, ವಾಟ್ ಎವರ್, ರಾಟ್ ವೀಲರ್ ಇಟ್ಟಿದ್ರೆ, ರಾಟ್ ವೀಲರ್ ಸಾಕಿದ್ರೆ. ಆ ರಾಟ್ ವೀಲರ್ ಭಾಳ ಅಗ್ರೆಸಿವ್ ಸಾಕಿದ್ರು ಅವ್ರು. ಸೊ ದಟ್ ಎನಿಬಡಿ ಕಮ್ಸ್ ಇಟ್ ಹ್ಯಾಸ್ ಟು ಬಿ ಆಕ್ಟಿವ್ ಅಂತ ಹೇಳಿ. ಸೊ ರಾತ್ರಿ ಹೊರಗೆ ಬಿಡ್ತಿದ್ರು ರಾಟ್ ವೀಲರಿಗೆ ತೋಟದ. ಗೇಟಿನ ತೋಟ ತುಂಬ ಅಡ್ಡಾಡ್ತಿತ್ತದ ಟು ಪ್ರೊಟೆಕ್ಟ್ ಅಂಡ್ ಎವ್ರಿಥಿಂಗ್. ಅದು ಮನೆದವ್ರಿಗೂ ಅಲ್ಲೇ ಲೈಕ್ ಎವ್ರಿ ಡೇ ಇದ್ದವ್ರಿಗೆ ಏನು ಮಾಡ್ತಿರಲ್ಲ, ನಾವು ವಿಸಿಟರ್ಸ್ ಅಲ್ಲ, ನಮಗೂ ಥ್ರೆಟ್ ಅಂತ ಒಮ್ಮೊಮ್ಮೆ ನೋಡ್ಬಿಡ್ತಿತ್ತು. ಅವಾಗ ರಾಟ್ ವೀಲರ್ ಹೊರಗೆ, ನಾವು ಒಳಗೆ, ಅಲ್ಲೇ ದೂರಿಂದ ಥ್ಯಾಂಕ್ ಯು ಅಣ್ಣ ಅಂತೇಳಿ. ಒಂದು ತೆಂಗಿನಕಾಯಿ ಇರ್ತೈತಲ್ಲ, ಸುಲಿಲಾರ್ದು ಜಿಂಗ್ ಮಾಡ್ಬಿಡ್ತದ. ನನಗೆ ನಂದು ತಲೆ ಅದ್ರ ಬಾಯಾಗಿರ್ತಿದ್ರೆ ತಿರುವೇಡ ಒಗದ್ ಬಿಡ್ತಿತ್ತಂತೆ. ನಮ್ಮ ಚಿಕ್ಕಪ್ಪನ 5 ನಾಯಿ ಸಾಕಿದ್ರು, ಬಟ್ ಅವರಿಗೆ ತೋಟದ್ದೆಲ್ಲ ಜವಾಬ್ದಾರಿ ಇತ್ತಲ್ಲ, ಅದಕ್ಕೆ ಟೈಮ್ ಕೊಡಕ್ ಆಗಂಗಿಲ್ಲ ಅಂತ ಹೇಳಿ ಆಮೇಲೆ ಮತ್ತೆ ಅಡಾಪ್ಟ್ ಮಾಡಲಿಲ್ಲ. 1 ರಾಟ್ ವೀಲರ್ ಫಾರ್ ದ ಸೇಫ್ಟಿ ಆಫ್ ದ ಹೋಮ್ ಅಂತೇಳಿ ಅಷ್ಟೇ. ಬಟ್ ಈ ಲವ್ಸ್ ಅನಿಮಲ್ಸ್. ಅವ್ರ ನಾಯಿ ಜೊತೆ ಆಟಾಡೋದೆಲ್ಲ ನೋಡ್ತಿದ್ವಿ ನಾವು ಸಣ್ಣವ್ರಿದ್ದಾಗ. 5 ನಾಯಿ ಇದ್ದು, 5 ನಾಯಿ ಇಡೀ ತೋಟದಾಗ ಅಡ್ಡಾಡ್ತಿದ್ವು. ನಾವ್ರ ಸಣ್ಣವ್ರಿದ್ವಿ ಅಷ್ಟು ಹಂಗೆ ನಾಯಿ ಬಗ್ಗೆ. ಈಗ ಅಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿ ಆಗೈತೆ, ಬಟ್ ಅವಾಗೆಲ್ಲ ನಾಯಿ ಬಗ್ಗೆ ಅಷ್ಟೇ ಕ್ಯೂಟ್, ಆಟಾಡಕ್ ಚಂದ, ಬಟ್ ಕಡಿತಾವಂತ ಒಂದು ಭಯ. ಆದ್ರೆ ವೆರಿ ನೈಸ್
ಅಮಿಟ್ಸ್ ನೇಚರ್ ಅದಕ್ಕನ್ನ ನಮ್ಮ ಚಿಕ್ಕಪ್ಪ ಮನೆಗೆ ಹೋದಾಗ ಐ ವಾಸ್ ಅಮಿಟ್ಸ್ ನೇಚರ್ ಅದಕ್ಕನ್ನ ನೆಟ್ವರ್ಕು ಬರಂಗಿಲ್ಲ. ಸೊ ಕಟ್ ಆಫ್ ಆಗ್ಬಿಡ್ತೇವಿ. ಆ್ಯಂಡ್ ಸುತ್ತಲೂ ತೋಟ, ಅಲ್ಲೇ ಮನೆ ಹೊರಗೆ ಬಂದ್ಕೊಳ್ಳೆ ನಮ್ಮ ಇನ್ನೊಂದು ತೋಟದಾಗಿದ್ದು ಹಳ್ಳಿದವರು ಚಲೋ ಊಟ ಮಾಡ್ತಾರೆ. ಹೆವಿ ನೈಸ್ ಅಪಿಟೈಟ್. ನೈಸ್ ಅಪಿಟೈಟ್. ನಾವು ಬೆಳಿಗ್ಗೆ ಎದ್ರೆ ಏನು ಮಾಡಂಗಿಲ್ಲ, ಸಂಜೆಗೆ ಎದ್ರೆ ಏನು ಮಾಡಂಗಿಲ್ಲ. ನಮ್ಮ ಚಿಕ್ಕಪ್ಪ ನಮ್ಮ ಅಜ್ಜಾರ ಅಲ್ಲೇ ಊಟ ಮಾಡ್ಬೇಕಾರೆ ಅಲ್ಲೇ ಕುಚಲಕ್ಕಿ ರೈಸ್ 3 ಥರದ್ದು ಹುಳಿ ಸಾರು ಎಲ್ಲ ಮಾಡಿ ಅಷ್ಟೆಲ್ಲ ಮಾಡ್ತಾರೆ. ನಾ ಸ್ವಲ್ಪ ತಿಂದು ಮೊಸರನ್ನ ತಿಂದು ಬಂದ್ಬಿಡ್ತೈತೆ. ನಮ್ಮ ಅಜ್ಜಂಗೆ ಸಿಟ್ಟು ಬಂದ್ಬಿಡ್ತಾವೆ. ನಮ್ಮ ಚಿಕ್ಕಪ್ಪ ಫಾದರ್ ಇದೆ, ನೀನು ಇಷ್ಟ ತಿಂದ್ರೆ ನಡೆಯಂಗಿಲ್ಲ, ಬೆಳೆಯೋ ವಯಸ್ಸು ನಾಚಿಕೆ ಬರ್ಬೇಕು ನಿನಗೆ ಹಿಂಗೆ ಅಂತೇಳಿ ಅವ್ರ ಮನೆ ಕನ್ಸ್ಟ್ರಕ್ಷನ್ ನಡೆದಿತ್ತು, ರಿನೋವೇಷನ್. ಅವ್ರ ಗೌಂಡಿಗಳ ಜೊತೆ ಕಳಿಸ್ಬಿಟ್ರೆ ನಂಗೆ ಕೆಲಸ ಮಾಡಂತೇಳಿ. ಬೆಳಗ್ಗೆ ಎದ್ದು ಅವ್ರ ಜೊತೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಉಸುಕ್ ಸಣ್ಸೋದು, ಇಟ್ಟಂಗೆ ಎತ್ತಿಡಕ್ಕೆ ಹೆಲ್ಪ್ ಮಾಡೋದು. ಆಮೇಲೆ ಅದಾದಮೇಲೆ ಬ್ರೇಕ್ಫಾಸ್ಟ್ ಆಗಿ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು. ಅವಾಗ ತೋಟದ ಕೆಲಸ ಏನಾರ, ತೋಟದ ಒಳಗೆ ಹೋಗಿ ಏನಾರ ಹಿಂಗೆ ಬಾಳೆಹಣ್ಣು ತೆಗೆದು ಬರ್ಬೇಕು, ಇಲ್ಲ ಅಡಿಕೆ ಅವೆಲ್ಲ ಬರ್ಬೇಕು. ಮಧ್ಯಾಹ್ನ ಊಟ, ರೆಸ್ಟು, ಈವ್ನಿಂಗ್ ಅಡಿಕೆ ಸುಲಿಯೋ ಕೆಲಸ. ಹಂಗು ತಿನ್ನಾಕತ್ತೆ ನಾನು. ಅಯ್ಯೋ ತಿಂದು ಇದು ಕರೆಕ್ಟ್ ಅಂತೇಳಿ. ಆದ್ರೆ ಒಂದು ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್ ಇತ್ತು ಭಾಳ ಅಲ್ಲಿ. ಎಲ್ಲ ಅಲ್ಲಿ ತೋಟದಾಗ ಕೆಲಸ ಮಾಡೋರು ಅವರು ಚಲೋ ಹೊತ್ತಾಗ ಮಾತಾಡ್ತಾರೆ. ಹೀಗೆ ಸುಲಿಬೇಕು. ಅಲ್ಲೇ ಅಜ್ಜ ಹಿಂಗೆ ಕತ್ತಿ ಹಿಂಗೆ ಸುಲಿದ್ ಬಿಟ್ರಿ, ಇಲ್ಲಿ ಕಟ್ಟಾದ್ರು ಏನಾಗಿಲ್ಲ ಬಾ ಏನಾಗಿತ್ತ ಅರ್ಶಿನ ಹಾಕಿ ಮುಗಿದು ಅಲ್ತಿ ಅದಕ್ಕಂತ ಹಂಗೆ. ನಮಗೆಲ್ಲ ರೂಢಿ ಇರಂಗಿಲ್ಲಲ್ಲ. ಬಟ್ ಇಟ್ಸ್ ಸೋ ನೈಸ್ ಆ್ಯಂಡ್ ಪರ್ಸನ್ ಟು ಬಿ ಕ್ಲೋಸರ್ ಟು ನೇಚರ್. ನಾನ್ ಚಿಕ್ಕವನಿರ್ತ ಏನ್ ಮಾಡ್ತಿದ್ದೆ, ನಾನು ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೆ. ದೊಡ್ಡಮ್ಮನ ಮನೆ ಅಂದ್ರೆ ಒಂದು ಅದೇ ಅಫ್ಕೋರ್ಸ್ ರಂಗಪ್ಪ ಸರ್ಕಲ್ ಅಂತ ಭದ್ರಾವತಿ, ಇನ್ನೊಂದು ಸೋನಲ್ಲೆ ಅಂತ, ಅದು ಮಲೆನಾಡಲ್ಲಿ. ಅಲ್ಲಿ ಸಣ್ಣ ಹೊಂಡಗಳು ಅಂತ ಕರಿತೀವಿ. ಹೊಂಡ ಅಂದ್ರೆ ಸ್ಟ್ರೀಮು, ಬಟ್ ನೀರ್ ನಿಂತು ಹೋಗಿರುತ್ತೆ. ಈಗ ಮಳೆ ಬರದೆ ನಿಂತು ಹೋಗಿರುತ್ತೆ, ಅದನ್ನ ಹೊಂಡ ಸೋಕೋದು ಅಂತ ಕರಿತೀವಿ. ಅದ್ರ ನೀರನ್ನ ಸೋಸೋದು. ಒಂದ್ ಸಣ್ಣ ಜಲ ಇರುತ್ತೆ ಅಲ್ಲಿ, ಅಂದ್ರೆ ನೀರ್ ಬರ್ತಾ ಇರುತ್ತೆ. ಸೊ ಅದನ್ನ ಸೋಕಿದ್ರೆ ಒಂದಿಷ್ಟು ದೊಡ್ಡ ಮೀನ್ ಸಿಗುತ್ತೆ. ಆ ಇಡೀ ಊರಲ್ಲಿ ಯಾರು ಅದನ್ನ ಮಾಡೋರಿಲ್ಲ. ನಾನ್ ಆಕ್ಚುಲಿ ಯಾವ ತರ ಅಂದ್ರೆ, ನಾನ್ ಬೆಳೆದಿದ್ದು ಹಳ್ಳಿ, ಅಂದ್ರೆ ಆಲ್ಮೋಸ್ಟ್ ಹಳ್ಳಿ. ನಾನು ಹೋಗ್ತಾ ಇದ್ದದ್ದು ಪ್ಯೂರ್ ಹಳ್ಳಿಗೆ. ನಮ್ಗೆ ಸಿಟಿ ಒಲವಿಗಿಂತ ಹಳ್ಳಿ ಒಲವು ಜಾಸ್ತಿ. ಈ ಮೊಟ್ಟೆ ಹುಡ್ಕಕ್ ಹೋಗೋದು, ಯಾವ್ದಾದ್ರು ಪಕ್ಷಿದು ಅದ್ರ ಗೂಡಿದ್ರೆ ಪ್ರತಿ ದಿವಸ ಹೋಗಿ ಚೆಕ್ ಮಾಡೋದು, ಮರಿ ಹಾಕ್ತಾ ಅಂತ. ಸೊ ಈ ತರ ಮಾಡ್ತಾ ಆ ಹೊಂಡ ಸೋಕೋದು. ಹೊಂಡ ಸೋಕ್ಬೇಕಾದ್ರೆ ಒಂದು ಜಾತಿ ಮೀನ್ ಇರುತ್ತೆ, ಅದು ಕಲ್ಲಡಿಲೇ ಬದುಕೋದು. ಅದಕ್ಕೆ ಸ್ವಲ್ಪ ನೀರ್ ಸಾಕು, ಕೈ ಹಾಕಿ ಹೇಳಿದ್ರೆ ಆ ಮೀನೆಲ್ಲ ಬರುತ್ತೆ. ಆ ಮೀನನ್ನ ತಗೊಂಡೋಗಿ ಸಾರಿಗೆ ಕೊಡ್ಬೇಕು. ಬಹಳ ಚೆನ್ನಾಗಿತ್ತು. ಆಗ ಏನಾಗ್ತಿತ್ತು, ಆಗ ಇದೆಲ್ಲ ಇಲ್ಲಲ್ವಾ, ಏನು ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇರ್ಲಿಲ್ಲ, ಪೆಸ್ಟಿಸೈಡ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಸೊ ಈಗ ಯಾವ್ದು ಆ ಮೀನ್ಗಳು ಸಿಗಲ್ಲ ನಿಮ್ಗೆ. ಹೊಂಡೆಗಳಿದೆ, ಬಟ್ ಸೋಕಿದ್ರು ಅದ್ರಲ್ಲಿ ಮೀನ್ ಸಿಗಲ್ಲ. ಬಿಕಾಸ್ ಈ ಪೆಸ್ಟಿಸೈಡ್ ಇದೆಲ್ಲ ಇಲ್ಲಿಗೆ ಸೇರೋದ್ರಿಂದ ಬದುಕಾಗಂಗಿಲ್ಲ. ಅದಕ್ಕೆ ಬದುಕಾಗಲ್ಲ, ನಮ್ಗೆ ತಿನ್ನಕ್ಕಾಗಲ್ಲ. ನಮ್ದು ವೆಜ್ ಇದಲ್ಲ, ಇಂಥವೆಲ್ಲ ಇರ್ಲಿಲ್ಲ ನಮ್ದು. ಆದ್ರೆ ನಮ್ ಚಿಕ್ಕಪ್ಪ ಹನಿ ಬೀಸ್ ಸಾಕ್ತಿದ್ರು. ಅದನ್ನೆಲ್ಲ ಕರ್ಕೊಟ್ಟು ತೋರ್ಸಾಕ್ ಹೋಗ್ತಾರೆ. ಅದನ್ನ ಜಾಗಸತ್ತೆ ಕಚ್ಚೆತವ್ರಿಗೆ ಕೈಗೆಲ್ಲ. ನಾವೆಲ್ಲ ನೋಡ್ತಿದ್ವಿ ಅದು ಹೆಂಗ. ಅದು ಲೈಕ್ ಅಲ್ಲೆಲ್ಲ ಅಲ್ಲಿ ತರಕಾರಿ ಅವರೇ ಬೆಳಿತಾರ. ಜೇನುತುಪ್ಪನೂ ಅಲ್ಲೇ ಮಾಡಿದ ಜೇನುತುಪ್ಪ, ತುಪ್ಪ ವಾಟ್ ಎವರ್ ಅಲ್ಲೇ ಹೋಂಗುರೋನಲ್ಲ. ಕ್ಯಾಶು ನಟ್ಟು ಬಿದ್ದಿರ್ತಾವಲ್ಲ, ಅದನ್ನೆಲ್ಲ ಎತ್ಕೊಂಡು ಬರೋದು. ನನ್ ಬಹಳ ಕಥೆಗಳಿದೆ, ಹೇಳ್ರಿ. ನಾವು ಇರೋದೇ 4.5 ಸೆಂಟ್ ಜಾಗದಲ್ಲಿ ಇದ್ದಿದ್ದು. ನಮ್ಮ ಹತ್ರ ಒಂದು ಗಿಡನೂ ಇಲ್ಲ ಕ್ಯಾಶ್ಯೂ ನಟ್. ಆದ್ರೆ ಊರಿಂದ ಎಲ್ಲಾ ಗಿಡ ನಮ್ದೆ. ಒಂದ್ಸಲ ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ಅಲ್ಲೊಬ್ಬ ತೋಟದ ಭಟ್ರು ಇದ್ದಾರೆ, ಒಂದು ಹಾಡಿ ಅಂತ ಕರಿತೀವಿ. ಹಾಡಿ ಅಂದ್ರೆ ಕಾಡು ಆಲ್ಮೋಸ್ಟ್ ಈ ತರ. ಅಲ್ಲಿ ಒಂದು ಗಿಡ ಇದೆ, ಅಲ್ಲಿ ಯಾರು ತೆಗಿಯಲ್ಲ ಅಂತ. ಯಾಕಂದ್ರೆ ನಮ್ಮಂತ ಕ್ರಿಮಿಗಳಿಂದ ಆ ಜಾಗ ಸ್ವಲ್ಪ ದೂರ ಇದೆ. ನನ್ನ ಫ್ರೆಂಡ್ ಕರ್ಕೊಂಡು ಹೋದೆ, ಅಜಯ್ ಅಂತ ನನ್ನ ಫ್ರೆಂಡ್. ಅವನ ಬಾ ಹೋಗೋಣ, ನಾವು ಇದ್ ಮಾಡೋಣ ಅಂತ. ಅವ್ನು ಬಂದ ನನ್ನ ಜೊತೆ. ನನ್ನ ಲೈಫಲ್ಲಿ ನಾನು ಅಷ್ಟು ಗೇರ್ ಬೀಜನ ಒಂದು ಗಿಡದಲ್ಲಿ ನಾನು ನೋಡೇ ಇಲ್ಲ. ಅಷ್ಟು ಗೇರ್ ಬೀಜ, ಸಣ್ಣ ಮರ, ಶಾರ್ಟ್ ಮರ. ಆದ್ರೆ ಹಸಿ ಬೀಜ ಕೊಯ್ತಾ ಇದ್ವಿ ನಾವು. ಹಸಿ ಬೀಜ ಕೊಯ್ದ್ರೆ 100ಕ್ಕೆ 25 ರೂಪಾಯಿ. ಓಕೆ, ಆ 25 ರೂಪಾಯಿ ನಾವೇನ್ ಮಾಡ್ತಾ ಇದ್ವಿ, ನಾವು 100 1000 ಎಲ್ಲ ಕೊಯ್ತಾ ಇದ್ವಿ. ಹೌದೌದು, ನಮ್ದಲ್ಲ. ಒಂದು ನಮ್ದಲ್ಲ. ಸೊ ಅಜಯ್ ಮರ ಹತ್ತದ್ರಲ್ಲಿ ಚೆನ್ನಾಗಿದ್ದ. ಮರ ಹತ್ತಿದ್ದಾನೆ ಅಜಯ್, ನಾನ್ ಕೆಳಗಡೆ ಇದ್ದೇನೆ. ಅಷ್ಟೊತ್ತಿಗೆ ಸ್ವಲ್ಪ ಸೌಂಡ್ ಆದ್ಮೇಲೆ ಕೇಳಿಸ್ತು, ಏರ್ಬೇವು ಅಂದ್ರೆ ತುಳುವಲ್ಲಿ ಯಾರದು ಅಂತ. ನನಗೆ ಭಯ ನಡ್ಗೋಕ್ ಶುರು ಆಯ್ತು. ಯಾರು ಏನು ಬರಕ್ ಚಾನ್ಸೇ ಇಲ್ಲ, ಅಂತ ದೊಡ್ಡ ಮಠ
ಬಿಸಿಲಿರುವಂತ ದೂರ ಜಾಗ. ನೋಡಿದ್ರೆ ನಾನು ಇನ್ನೊಬ್ಬ ಫ್ರೆಂಡ್, ಅವನು ಆಕ್ಚುಲಿ ಜಾಣ. ಅವನಿಗೆ ಗೊತ್ತಿತ್ತು ನಾವು ಬಂದಿದ್ದೀವಿ ಅಂತ. ಅವನು ಹೇಳ್ದ, ನಾನು ಇಲ್ಲಿಗೆ ಅಪರೂಪಕ್ಕೊಂದ್ಸಲ ಬರ್ತೀನಿ ಅಂತ ಹೇಳಿ ಅವ್ನು ಬರೀ 2 ಜೇಬಲ್ಲಿ ಒಂದು 50-60 ಅದು ಗೇರ್ ಬೀಜ ಕಟ್ ಮಾಡಿ ಜೇಬಿಗೆ ಹಾಕೊಂಡು ಹೋದ. ಪ್ಲಾಸ್ಟಿಕ್ ಕವರಲ್ಲಿ ಹಾಕೊಂಡು ಜೇಬಿಗೆ ಹಾಕೊಂಡು ಹೋದ. ನಾನು ಎಂತ ದಡ್ಡ ಇವನು, ಇಷ್ಟೆಲ್ಲ ಇರ್ಬೇಕಾದ್ರೆ ಬರೀ 2 ಜೇಬಲ್ಲಿ ಯಾರು ತುಂಬಿಸ್ಕೋತಾರೆ ಅಂತ ಹೇಳಿ ನಾವು ಮತ್ತೆ ಕೊಯ್ತಾ ಇದ್ವಿ. ಒಂದು ಗೋಣಿ ಚೀಲ ಫುಲ್ ಆಗಿದೆ. ಅವತ್ತು 1,500 ಇದಾಗಿರ್ಬೋದು ನಮ್ಗೆ. ಆದ್ರೆ ಒಂದು 300 ರೂಪಾಯಿ ದುಡ್ಡು. ಸೊ ಅಷ್ಟೆಲ್ಲ ಆಗ್ಬೇಕಂದ್ರೆ ಮತ್ತೊಂದ್ಸಲ ಹೇಳ್ಬೇವು ಅಂತು. ಮತ್ತೆ ಯಾರದು ಅಂತ ನನ್ ಫ್ರೆಂಡ್ ಬಂದಿದ್ದಾರೆ, ನಿನ್ನ ಅಪ್ಪ ಅಂದೆ. ನಾನು ಹೊರಗಡೆ ನೋಡ್ತೀನಿ, ಕತ್ತಿ ಹಿಡ್ಕೊಂಡು ಓನರ್ ನಿಂತಿದ್ದಾರೆ. ಸೊ ಅದ್ ಯಾವ ತರ ಅಂದ್ರೆ ಸುತ್ತ ಅದರದ್ದು ನಮ್ ಕಡೆ ಕರಂಡೆ ಪುಳ್ಳಿ ಅಂತ ಕರಿತೀವಿ. ಆ ಮುಳ್ಳಿನ ಗಿಡ ಫುಲ್ ಸುತ್ತ, ಒಂದೇ ಎಂಟ್ರಿ ಒಂದೇ ಎಕ್ಸಿಟ್. ಇದೇ ಕಾಲ್ದಾರಿ, ಹಿಂಗೆ ಹೋಗ್ಬೇಕು, ಹಂಗೆ ಓಡಕ್ ಸಾಧ್ಯನೇ ಇಲ್ಲ, ಗೋಣಿ ಚೀಲ ಇದೆ. ಸೊ ಅವ್ರಲ್ಲಿ ನಿಂತ್ಕೊಂಡು ಕತ್ತಿ ಹಿಡ್ಕೊಂಡು ನೋಡ್ತಾ ಇದಾರೆ. ಒಳ್ಳೆ ಮನುಷ್ಯ ಪಾಪ, ನಮಗ್ ಗೊತ್ತಾಗ್ಬೇಕು ಅದು. ಬಂದ್ರು, ಸ್ಟ್ರೈಟ್ ಬಂದ್ರು. ಅವ್ರು ಸ್ಟ್ರೈಟ್ ಬರೋದಕ್ಕೆ ನಂಗೆ ಸೌಂಡ್ ಕೇಳಿದೆ, ಮರ ಅಲ್ಲಾಡು, ಚಕ್ 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 ಅಂತ ಅಲ್ಲಾಡೋ ಸೌಂಡ್ ಕೇಳಿಸ್ತಾರೆ. ನೋಡಿದ್ರೆ ನನ್ನ ಫ್ರೆಂಡ್ ಮೇಲ್ಗಡೆ ಹತ್ತಿದ್ದಾನೆ, ಅವ್ನು ನಡುಗ್ತಾ ಇದ್ದಾನೆ. ಇವನೇನ್ ಮಾಡಿದೆ, ಇವ್ರು ಮುಂದೆ ಬಂದ್ರಲ್ವಾ, ಅವ್ರ ಹಿಂದ್ಗಡೆ ಯಾರಿ ಆ ಕಡೆ ಹೋಗ್ಬಿಟ್ಟು ಹಿಂಗ್ ನೋಡ್ತಾ ಇದ್ದಾರೆ. ಅಂತ ಆಮೇಲೆ ಏನ್ ಮಾಡ್ತಾ ಇದ್ದೀರಾ ನೀವು ಗೊತ್ತಾಗತ್ತೆ, ಏನ್ ಮಾಡ್ತಿದ್ವಿ ಯಾರಿಗೂ ಗೊತ್ತಾಗತ್ತೆ. ಕೊಡೋದು ಬೀಜ ಅಂತ ತಗೊಂಡೋಗಿ ಕೊಟ್ವಿ. ನಡಿ ಅಂದ್ರು. ಆಮೇಲೆ ಸೀದಾ ಬಿಟ್ರಲ್ಲ ಅಂತ ಬಂದೆ. ಒಂದು ಸ್ವಲ್ಪ ದೂರ ಆದ್ಮೇಲೆ ಮತ್ತೆ ಅಂತ ಕರೆದ್ರು. ಅವ್ರು ಏನಕ್ಕೆ ಕರೆದಂಗ್ ಗೊತ್ತ, ನನ್ನ ಫ್ರೆಂಡ್ ಹೇಳೋದು, ಮೋಸ್ಟ್ಲಿ ಕೊಯ್ದಿದ್ದಕ್ಕೆ ದುಡ್ಡು ಕೊಡ್ತಾರೆ ಅನ್ಸುತ್ತೆ, ಹಿಂದೆ ಹೋಗೋಣ. ನಾನು ಬಿಟ್ಟಿದ್ದೆ ನಮ್ ಪುಣ್ಯ, ಇನ್ನು ಕೊಯ್ದಿದ್ದಕ್ಕೆ ಕದ್ದಿದ್ದಕ್ಕೆ ದುಡ್ಡು ಕೊಡ್ತಾರೆ ಅಷ್ಟೇ. ಮತ್ತೆ ಓಡ್ ಬಂದ್ವಿ ನಾವು. ಈಗ ಗೊತ್ತಾಗ್ತಾರೆ ಇನ್ನೊಬ್ಬ ಫ್ರೆಂಡ್ ಯಾಕೆ ಜಾಣ ಅಂತ. ಅವನಿಗೆ ಗೊತ್ತು, ಜಾಸ್ತಿ ಟೈಮ್ ಇದ್ದಷ್ಟು ಸಿಕ್ ಬೀಳ್ತೀವಿ. 2 ಜೇಬ್ ತುಂಬಿಸ್ಕೊಂಡು ಹೋಗೋದು, ಮನೇಲಿ ಒಣಗಿಸೋದು. ನಾವು ಹಸಿನೇ ಮಾರ್ತಾ ಇದ್ವಿ, ಒಣಗಿಸ್ಕೊಂಡು. ಅವ್ನು ಡೈಲಿ ಅಷ್ಟು ಮಾರಿದ್ರೆ ಅವನೊಂದು 1-2 ವಾರದಲ್ಲಿ ಅಷ್ಟಾಗತ್ತೆ. ನಾವೆಷ್ಟು ಮಾಡಿದ್ವಿ. ಅವ್ನು ಜಾಣ, ಅವನು. ನಾವು ದೋಚೋಣ. ಅವ್ನು ಲಾಂಗ್ ಟರ್ಮ್ ಪ್ಲಾನ್. ಒಂದು ನೀವು ಶಾರ್ಟ್ ಟರ್ಮ್ ದಾಗ ದೊಡ್ಡ ಬೆನಿಫಿಟ್ ಎಕ್ಸ್ಪೆಕ್ಟ್ ಮಾಡಿದ್ರಿ. ಅತಿ ಆಸೆ ಗತಿಗೆ ಅಂತ ಕೊಯ್ದುದೆಲ್ಲ. ಹಳ್ಳಿ ಮನೇಲಿ ಈಗ ಫಸ್ಟ್ ಟೈಮ್ ನಾನು ಹೋಗಿ ಯೂಟ್ಯೂಬರ್ ಆಗ್ಬೇಕು, ನಾನೊಬ್ಬ ಪಾಡ್ಕಾಸ್ಟ್ ಮಾಡ್ಬೇಕು ಅಂತ ಹೇಗ ಅನಿಸ್ತು? ಯೂಟ್ಯೂಬರ್ ಆಗ್ಬೇಕಂತ ಹೇಳಿರಲ್ಲ, ನಾನು ನಮ್ಮ ಮನ್ಯಾಗ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗ್ಬೇಕಂತ. ಯಾಕಂದ್ರೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಸ್ಟಾರ್ಟ್ ಮಾಡಿದ್ದು ಇದೆ ಫೇಲ್ ಆದಾಗ, ಡಿಗ್ರಿ ಫೇಲ್ ಪಾಸ್ ಆದ. ಆಮೇಲೆ ಫಸ್ಟ್ ಟೈಮ್ ಫೇಲ್ 3 ವರ್ಷ ಡಿಗ್ರಿ 5 ವರ್ಷ ತಗೊಂಡೆ ಅಷ್ಟೇ. ಆದ್ರೆ ನಮ್ಮ ಮನ್ಯಾಗ ಸುಳ್ಳು ಹೇಳಿದ್ದೆ ಪಾಸ್ ಆಗಿದ್ದೆ ಅಂತ. ಪಾಸ್ ಆಗೇನಿ, ಆ ಫಸ್ಟ್ ಟೈಮ್ ಫೇಲ್ ಆಗೇನಂತ ಒಪ್ಕೊಂಡೆ. ಆವಾಗ ಕೆಲಸ ನೋಡಿಲ್ಲ, PUC ಪಾಸ್ ಮೇಲೆ ಜಾಬ್ ಕೊಡಂಗಿಲ್ಲ. ಸ್ಟ್ಯಾಂಡ್ ಅಪ್ ಕಾಮಿಡಿ ನೋಡಿ ಎಲ್ಲ ಸೇರ್ತಿತ್ತೆ. ಯಾರು ಕೆನಿ ಸೆಬಾಸ್ಟಿಯನ್ ಯಾರ್ದೋ ವಿಡಿಯೋ ನೋಡ್ತಿದ್ದೆ. ಅಲ್ಲಿಂದ ಹಿಂಗೆ ಕೆಲಸ ಅಂತೂ ಮಾಡೋಕ್ಕಾಗಿಲ್ಲ, ಫೇಲ್ ಆಗೇನಿ. ಯಾರೋ ಒಬ್ಬ ಫೋನ್ ಹಚ್ಚಿದ್ ಹಿಂಗೆ ಶೋ ಮಾಡತ್ತೀನಿ ಬರ್ತೀನಿ ಅಂತ. ಅದಕ್ಕೆ ಇನ್ಸ್ಟಾಗ್ರಾಮ್ದಾಗ ನಾನು ಒಂದು 100 days 100 tweets ಅಂತೇಳಿ ನಾನು ಒಂದು ಟಾಸ್ಕ್ ಹಾಕೊಂಡಿದ್ದೆ ಇನ್ಸ್ಟಾಗ್ರಾಮ್ದಾಗ. 100 ಜೋಕ್ಸ್ ಹಾಕ್ಬೇಕು, ಬಟ್ ಇಟ್ ಹ್ಯಾಸ್ ಟು ಬಿ ಟಾಪಿಕಲ್. ಅದ ದಿವಸದ ಇರ್ಬೇಕು, ಹಳೇದೇನು ಹಾಕಕ್ಕಾಗಿಲ್ಲ. ಅದನ್ನು ನೋಡಿ ಯಾರೋ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೇನೆ ಅಂತಂದೆ. ನಡಿಪ್ಪ ಹೋಗೋಣ ಅಂತಂದೆ. ಇಂಗ್ಲೀಷ್ದಾಗ ಮಾಡಿದೆ, ಯಾರೂ ನಗಲಿಲ್ಲ. ಒಬ್ಬಕ್ಕೆ ನಕ್ಕಲೆ, ಆಕಿನೂ ನನ್ನ ಜೋಕ್ ಮೇಲೆ ನಕ್ಕಿರಲಿಲ್ಲ, ಯಾರೋ ಬಾಜುಕೇನು ಅಂದ್ರೆ ನಕ್ಕಲೆ. ನೆಕ್ಸ್ಟ್ ಒಂದು ಕನ್ನಡ ಮಾಡಿದ್ವಿ. ನನ್ನ ಫ್ರೆಂಡ್ ಮತ್ತು ಒಂದು 4 ಜನ ಸೇರಿ ಒಂದು ಗ್ರೂಪ್ ಮಾಡಿ ಕನ್ನಡದಾಗ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಶೋ ಕಿಲ್ ಆಗ್ಬಿಡ್ತು, ಟೂ ಗುಡ್. ಮೈ ಗಾಡ್, ಕನ್ನಡ ಮಾಡಿದ್ದೆ. ಅವಾಗ ಕನ್ನಡ ಮಾಡಿದ್ದೆ. ಕನ್ನಡ ಮಾಡಿದಾಗ ದೇರ್ ಇಸ್ ಸಮಥಿಂಗ್. ನಾನು ನನ್ನ ಕಂಫರ್ಟ್ ಝೋನ್ ಮಾಡಿದ್ರೆ ನನಗೂ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ಬೇಕು ಅಂತಿತ್ತು ಒಂದು ಟೈಮಲ್ಲಿ. ಆರ್ಜೆ ಆದ್ಮೇಲೆ ಒಂದ್ಸಲ. ಓಕೆ, ಆಮೇಲೆ ಆಯ್ತು. ನೀವು ಮಾಡ್ಲಿಲ್ವಾ? ಈಗ ಅದಕ್ಕೆ ಓಡಾಡ್ಕೊಂಡು ಹಿಂಗೆ ಮಾಡ್ತಾ ಇದ್ದೆ. ಬಟ್ ನಾನು ಅದು ಮಾಡಕತ್ತೆ, ಭಾಳ ವರ್ಕ್ ಆಗಕತ್ತೆ. ದೆನ್ ವಿ ಸ್ಟಾರ್ಟೆಡ್ ಒಂದು 5-6 shows ಗ್ರೂಪ್ದಾಗ ಮಾಡಿದ್ವಿ. ಆಮೇಲೆ ಸಪ್ರೇಟ್ ಇಂಡಿವಿಜುವಲಿ ಸ್ಟಾರ್ಟ್ ಮಾಡಿದ್ವಿ. ನಡೀತಿತ್ತು ಮನ್ಯಾಗೆ. ಮತ್ತೊಂದು ವರ್ಷ ಫೇಲ್ ಆದಿಲ್ಲ. ಸೆಕೆಂಡ್ ಟೈಮ್ ಫೇಲ್ ಆದಾಗ ಪಾಸ್ ಆಗಿನ ಸುಳ್ಳು ಹೇಳಿದ್ದೆ. ಯಾವ ಸಬ್ಜೆಕ್ಟ್ ಅಷ್ಟು ಕಷ್ಟ ಆಯ್ತು? ಕೆಮಿಸ್ಟ್ರಿ. ಬೇಡ, ನಾನು ಅದ್ರ ಬಗ್ಗೆ ಅಂದ್ರೆ ನಾನು ಇಂಟರ್ನಲ್ಸ್ದಾಗ 30ಗೆ 1 ಬಿದ್ದಿತ್ತು. ಪಾಸ್ ಆಗಕ್ಕೆ 50 ಬೇಕು. ಅದಕ್ಕೆ ಗೊತ್ತಿಲ್ಲ ನನಗೆ. 1.5 ಇನ್ನೊಂದ್ರ 0.5 2 ಇಂಟರ್ನಲ್ ಸೇರಿ 0.5 ಬಿದ್ದಿತ್ತು. ಅಷ್ಟು ಕಡಿಮೆ ಇದ್ದಾಗ ನಂಗೆ ಅಗ್ರಿಗೇಟ್ 50 ಕ್ರಾಸ್ ಮಾಡಕ್ಕೆ ಕಷ್ಟ ಆಗತ್ತಿತ್ತು. ಅದು ಮಾಡಿ ಪಾಲಿಟಿಕ್ಸ್ ಇರ್ತೈತಲ್ಲ, ಮತ್ತೆ ನಾವು ಸ್ವತಃ ಪಾಲಿಟಿಕ್ಸ್ ಬರ್ತೈತಿ. ಯಾರು ಬೇಕಲ್ಲ ಮತ್ತೆ ಏನಾರು ಹೇಳಕ್ಕೆ. ನಾನು ಓದಿದ್ದೆ, ಅವ್ರು ಫೋನ್ ಮಾಡಿದ್ರಂತೆ. ಅದ ಪ್ರೆಷರ್ ಬಿಲ್ಡ್ ಆಗಕತ್ತಿದ್ದೆ. ಅದಕ್ಕೆ ಫೈನಾನ್ಷಿಯಲಿ ನಾವು ಅಷ್ಟೇ ಚಲೋ ಇರಲಿಲ್ಲ. ಇಟ್ ವಾಸ್ ಎಂಡ್ಸ್ ಮೀಟ್ ಆಗಕ್ಕೆ ಭಾಳ. ಮಮ್ಮಿನೂ ಎಲ್ಲ ಕೆಲಸ ಮಾಡ್ತಿದ್ರು, ಟೇಲರಿಂಗ್ ಕೆಲಸ ಮಾಡ್ತಿದ್ರು. ಇದು ಮಾಡಿನೂ ನನ್ನ ಕಡೆ ನನ್ನ ಹೆಲ್ಪ್ಲೆಸ್ನೆಸ್ ಏನಂತಂದ್ರೆ ಜಾಬ್ ಮಾಡೋಕ್ಕೂ ನನ್ನ ಕಡೆ ಒಂದು ಡಿಗ್ರಿ ಇಲ್ಲ.
ಅದು ಒಂದು ಪ್ರಾಬ್ಲಮ್ ಆಗೈತೆ. ಅದಾದ್ಮೇಲೆ ಪಾಸ್ ಆದೆ. ನಾ ಪಾಸ್ ಆದಾಗ ನಂದು ಬಿಗ್ಗೆಸ್ಟ್ ಶೋನ ಪ್ಲಾನ್ ಮಾಡತ್ತಿದ್ದೆ ಹುಬ್ಳಿದಾಗ. 700 people, 450 people ವಾಸ್ ಎಕ್ಸ್ಪೆಕ್ಟೇಷನ್. 700 people ಟಿಕೆಟೆಡ್ ಶೋ ಆಗ್ತದೆ, ಬಿಗ್ಗೆಸ್ಟ್ ಹಾಲ್, ಸೋಲೋ ಶೋ. ನನ್ನ ಬಿಗ್ಗೆಸ್ಟ್ ಶೋ ಇತ್ತು. ನಮ್ಮ ಮಮ್ಮಿ ಅವಾಗ ಹಾಳಾಕತ್ಬಿಟ್ರು, ಬಿಟ್ಬಿಡು ಮಗ, ಕೆಲಸ ಮಾಡಿ ಏನಾರ ಮಾಡಬೇಡ ಅಂತೇಳಿ. ನನಗೆ ಒಂದು ಚಾನ್ಸ್ ಕೊಡ್ರಿ. August 17th, 2019 ಇದೆ. ಅಲ್ಲಿ ತನಕ ಏನೂ ಕೇಳಬೇಡ್ರಿ ನನಗೆ, ಆ ಶೋ ಕೊಡ್ತೇನೆ. ಅದು ಕ್ಲಿಕ್ ಆಗಲಿಲ್ಲ, ನಂಗೆ ಅನಿಸ್ತು ಆಗಂಗಿಲ್ಲ, ನಾನೇ ಬಿಟ್ಬಿಡ್ತೇನೆ. ಯು ಟೆಲ್ ವಾಟ್ ಟು ಡೂ, ನಾ ಮಾಡ್ತೇನೆ. ಡಿಗ್ರಿ ಮಾಡಿ ಪೋಸ್ಟ್ ಗ್ರ್ಯಾಜುಯೇಷನ್ ನಾ ಮಾಡಲಿಲ್ಲ, ಪಾಸ್ ಆದರು. ಯಾಕಂತಂದ್ರೆ ಮತ್ತೆ ನಾ ಓದೋದೇ ನೆಟ್ಟಾಗಿ ಓದಂಗಿಲ್ಲ. ಅದ್ರ ಪೋಸ್ಟ್ ಗ್ರ್ಯಾಜುಯೇಷನಿಗೆ ಇವರು ಸಾಲ ಮಾಡಿ ಫೀಸ್ ಕಟ್ಟಿ, ನಾ ಅದ್ರಾಗೂ ಇಟ್ ವಾಸ್ ನಾಟ್ ವರ್ತ್ ಇಟ್, ನಾ ಅಷ್ಟು ವರ್ತ್ ಇಲ್ಲ ಅಂತೇಳಿ ಸ್ಟ್ಯಾಂಡಪ್ ಶೋ ಸ್ಟಾರ್ಟ್ ಆತ. 700 people ಆತ. ದ ಐಸಿಂಗ್ ಆನ್ ದ ಕೇಕ್ ನಮ್ಮ ಮಮ್ಮಿ ಬಂದಿದ್ರು ಆ ಶೋಗೆ. ನಮ್ಮಮ್ಮ ಭಾಳ ಚಾಲು ಅದಾರ, ವೆರಿ ಶರ್ಲಾಕ್ ಹೋಮ್ಸ್, ವೆರಿ ಇದು. ಅವ್ರು ಟಿಕೆಟ್ ಕೇಳಾರೆ. ನನ್ನ ಫ್ರೆಂಡ್ ಮಗಳಿಗೆ ಟಿಕೆಟ್ ಬೇಕಾ, ಆಕೆ ದೊಡ್ಡ ಫ್ಯಾನ್ ಇಂದ. ಸೊ ನಾನು ಹಿಂಗೆ ರೊಕ್ಕ ಕೊಡ್ತೀನಿ, 200 rupees, ಐ ಗಿವ್ ಯು ದ ಮನಿ. ಅವ್ರಿಗೆ ಕೊಡ್ತೀನಿ, ನಾ ಅವ್ರ ಕಡೆ ಇಸ್ಕೊಂತೇನೆ ಆತಂತಂದೆ. ಶೋಗೆ ಬಂದಾರ, ನಂಗೆ ಗೊತ್ತಿಲ್ಲ. ಐ ಆನ್ ಸ್ಟೇಜ್ ನಂಗೆ ಅವ್ರು ಬಂದಾರಂತ ಗೊತ್ತೇ ಇಲ್ಲ. ನಾ ಶೋ ಆಗಿ ತೆಳಗಿಳ್ದ ನಮ್ಮ ಮಮ್ಮಿ ಬಂದಾರ ಹಿಂಗೆ. ಅಲ್ಲಿ ತನಕ ನಂಗೆ ಗೊತ್ತೇ ಇಲ್ಲ. ಅವ್ರೆಷ್ಟು ಸ್ವೀಟ್ ಅಂದ್ರೆ ಲಾಸ್ಟ್ ರೋ ಕುಂತಾರೆ. ನಂದು ಆ ಶೋಗೆ ಏನು ಟೀಮ್ ಇತ್ತು ಅವ್ರಿಗೆ ಗೊತ್ತಾಗೈತಿ, ಸ್ಕ್ಯಾಂಡಿದ ಮದರ್ ಇವ್ರು ಅಂತ. ಅವ್ರು ಆಬ್ವಿಯಸ್ಲಿ ಫ್ರಂಟ್ ರೋ ಬನ್ನಿ, ಫ್ರಂಟ್ ರೋ ಬೇಡ, ಅವನಿಗೆ ನೋಡ್ರೆ ನರ್ವಸ್ ಆಗ್ಬಿಡ್ತಾನೆ, ಬೇಡ ಇಲ್ಲೇ ಕುಂದಿರ್ತೇನೆ ಅಂತ ಲಾಸ್ಟ್ ರೋ ಕುಂತ ನೋಡಿದ್ರೆ. ಅದ್ರ ಫುಟೇಜಸ್ ನಾ ಇನ್ನೂ ನೋಡ್ತೇನೆ. ಅವ್ರು ನಗೋದು ಯಾಕಂತಂದ್ರೆ ನಾ ಅವ್ರ ಪರ್ಸ್ಪೆಕ್ಟಿವ್ದಾಗ ಯೋಚನೆ ಮಾಡಿದೆ. ನನ್ನ ಮಗ ಓದಿಲ್ಲ, ನೆಟ್ಟಾಗಿ ಓದಿಲ್ಲ, ಐ ಫೆಲ್ಟ್ ಈಸ್ ನಥಿಂಗ್. ಇಷ್ಟು ಜನ ಇವನ್ ಹೆಸರು ಚೀರಾಡ್ತಾರೆ, ಇಷ್ಟು ಜನ ದುಡ್ಡು ಕೊಟ್ಟು ಇವ್ನು ನೋಡಕ್ಕೆ ಬಂದಾರೆ, ಇಷ್ಟು ಜನ ಇವ್ನು ಬಂದಾಗ ಇಷ್ಟು ಜನ ಖುಷಿ ಪಡತ್ತಾರಂದ್ರೆ ಏನೋ ಮಾಡ್ಯಾನ ಅಂತೇಳಿ. ದಟ್ ಈಸ್ ವೆನ್ 20% ಅಕ್ಸೆಪ್ಟ್ ಮಾಡಿದ್ರು ಅವರು. ಫುಲ್ ಅಕ್ಸೆಪ್ಟ್ ಮಾಡಿದ್ದು ಮೊನ್ನೆ. ನಂದು ಹೆಂಗೈತಂತಂದ್ರೆ ಮನಿ ಜವಾಬ್ದಾರಿ, ನಮ್ಮ ಮನಿ ಜವಾಬ್ದಾರಿ ನನ್ನ ಮೇಲೆ ಬಂದೆ ಎಷ್ಟು 4-5 ವರ್ಷ. 20 ಟ್ರಾನ್ಸಿಷನ್ ಗೊತ್ತಂಗಿಲ್ಲ. ಅದು ಮನೋಜ್ ವಾಜಪೇಯಿ ಒಂದು ಇಂಟರ್ವ್ಯೂದಾಗ ಹೇಳ್ತಾರೆ, ನೀ ಜವಾಬ್ದಾರಿ ಯಾವಾಗ ಬಿತ್ತಂದ್ರೆ ಜವಾಬ್ದಾರಿ ಬೀಳಂಗಿಲ್ಲ, ಜವಾಬ್ದಾರಿ ತೊಗೊಳಂಗಿಲ್ಲ, ಬಿದ್ದು ಬಿಡ್ತೈತಿ. ಅಂದ್ರೆ ಫುಲ್ ಎಂಡ್ ಟು ಎಂಡ್ ಎಕ್ಸ್ಪೆನ್ಸ್ ನಂದನ ಎಕ್ಸ್ಪೆನ್ಸ್ ನೋಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದ 2017. ಮನ್ಯಾಗ ಒಟ್ಟ ₹1 ಕೇಳ್ತಿರ್ಲಿಲ್ಲ. ಆಮೇಲೆ ಸ್ಲೋಲಿ 2019, 2020ದಾಗ ಸ್ವಲ್ಪ ಒಂದು 50% ಕಾಂಟ್ರಿಬ್ಯೂಟ್ ಮಾಡಕತ್ತೆ. ಲಾಕ್ಡೌನ್ ಆದ್ಮೇಲೆ ಫುಲ್ ನನ್ನ ಮೇಲೆ ಬಿತ್ತು. ನಮ್ಮ ಡ್ಯಾಡಿ ಆರಾಮಿರ್ಲಿಲ್ಲ. ಆಮೇಲೆ ಕಂಟಿನ್ಯೂಸ್ಲಿ ಅವ್ರಿಗೆ ಒಂದು ಓಕೆ ಹಿ ಕ್ಯಾನ್ ಲುಕ್ ಆಫ್ಟರ್ ದ ಹೌಸ್, ನೋಡಕ್ಕೆ ಒಂದು ಮನೇದು ಏನಾರ ಇದು ಮಾಡ್ತಾನಂತ ಅಂದಾಗ ಸ್ವಲ್ಪ ಕಾನ್ಫಿಡೆನ್ಸ್. ಈಗ ಪಾಡ್ಕಾಸ್ಟ್ಗಳಲ್ಲಿ ಅಮ್ಮ ನೋಡ್ತಾರ, ನೋಡಿದ್ರೆ ಯಾವ ಶೋ ಅವ್ರಿಗೆ ಒಂದ ನೋಡಿದ್ದವ್ರು? ಯಾವ್ದು? ಶಿವಣ್ಣ. ಓ ಅದು ನೋಡಿಲ್ಲ ಅವ್ರು. ಅವ್ರಿಗೆ ಗೊತ್ತಿತ್ತು ನಾ ನಿಮ್ಮ ಫ್ಯಾನ್ ಹಂಗೆ ಬಂದಾರ, ನಾವೇನು ಒಳ್ಳೇದಾಗಲಿ ಇದಾಗಲಿ ಅಂತಂದ್ರೆ. ರಕ್ಷಿತ್ ಶೆಟ್ಟಿ ಅವ್ರು ಬಂದ್ರೆ, ಯಾರು ರಕ್ಷಿತ್ ಶೆಟ್ಟಿ ಅವರು? ಉಳಿದವ್ರು ಕಂಡಂತೆ ಕಿರಿಕ್ ಪಾರ್ಟಿ. ಕಿರಿಕ್ ಪಾರ್ಟಿ ಇಷ್ಟೇ. ಶಿವಣ್ಣನ ಬಂದ ನಮ್ಮ ಡ್ಯಾಡಿನೂ ನೋಡ್ಯಾರ, ನಮ್ಮ ಮಮ್ಮಿನೂ ನೋಡ್ಯಾರ. ನಮ್ಮಮ್ಮ ಹಿಂಗೆ ಓಪನ್ಲಿ ನೋಡಂಗಿಲ್ಲ, ಅಲ್ಲೇ ಕಿಚನ್ದಾಗ ಕುಂತ ನೋಡತ್ತಿದ್ರು. ಅವ್ ನೋಡಿದೆ ಬಿಕಾಸ್ ಇಟ್ ಇಸ್ ಶಿವಣ್ಣ. ಇಟ್ ಇಸ್ ಅ ಜನರೇಷನ್ ದಟ್ ದೇ ಹ್ಯಾವ್ ಆಲ್ಸೋ ಸೀನ್ ಅಲ್ಲ. ನಂಗೆ ಅವಾಗ ಅನಿಸ್ತು, ಓಕೆ ನಾವು ಅವ್ರ ಕಣ್ಣ ನಾ ಏನೋ ಮಾಡಿದೆ ಅಂತ ಅವಾಗ ಏನೋ ಅನಿಸ್ತೆ. ಬಟ್ ನಮ್ಮ ಡ್ಯಾಡಿಗೂ ಖುಷಿ ಆಯ್ತು. ನಮ್ಮ ಡ್ಯಾಡಿ ಒಂದೇ ಹೇಳೋದು, ಏನು ಮಾಡಿ ನಮ್ಮ ಡ್ಯಾಡಿ ಇದು ಬೆಸ್ಟ್ ಕಾಂಪ್ಲಿಮೆಂಟ್ ನಂಗೆ ಸಿಕ್ಕಿದ್ದೆ. ನಾನು ಹುಟ್ಟಿದೆ ಸ್ಟ್ರಗಲರ್ ಆಗೇ ನನ್ನ ಮುಗೀತು ಜೀವನ. ನೀ ಸ್ಟ್ರಗಲರ್ ಆಗಿ ಹುಟ್ಟಿದೆ, ಫೈಟರ್ ಆಗಿ. ಐ ಹ್ಯಾವ್ ಸೀನ್ ಯು ಫೈಟ್ ಫಾರ್. ನಿನಗೇನು ಈಸಿ ಸಿಕ್ಕಿಲ್ಲ, ನಮಗೂ ಏನು ಕೊಡೋಕ್ಕಾಗಲಿಲ್ಲ. ಬಟ್ ನೀನು ನಿಂತು ಅಷ್ಟೆಲ್ಲ ಇದ್ದಿದ್ರು, ಎಷ್ಟೆಲ್ಲ ಅಗೇನ್ಸ್ಟ್ ಅವರು ನೀನು ನಿಂತು ಮಾಡಿದಿ. ಆ ಫೈಟರ್ ಅವರಿಗೂ ಇಂಥದ್ದು ಕಾಂಪ್ಲಿಮೆಂಟ್ ಸಿಕ್ಕಿತ್ತು ನನ್ನ ಬಗ್ಗೆ. ಅವ್ರು ಯಾರೋ ಒಬ್ಬ ಬಂದ ನಮ್ಮ ಡ್ಯಾಡಿಗೆ, ನಿಮ್ಮ ಮಗ ಗೊತ್ತಿಲ್ಲರಿ ನಿಮಗೆ, ಭಾಳ ಕಷ್ಟಪಡ್ತಾನೆ, ಭಾಳ ಚಲೋ ಕೆಲಸ ಮಾಡ್ತಾನೆ ಹಿಂಗಂತಂದ್ರೆ ನಮ್ಮ ಡ್ಯಾಡಿ ಆಫ್ಕೋರ್ಸ್ ಫಾದರ್ಸ್ ಡೋಂಟ್ ಎಕ್ಸ್ಪ್ರೆಸ್ ಅಲ್ಲ, ಬಟ್ ಒಳಗೆ ಅವ್ರಿಗೆ ಹೆಮ್ಮೆ, ಬಟ್ ಏನೋ ಮಾಡಾಕತ್ತಾನ ಮಗ. ಬಿಕಾಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಪ್ರೊಫೆಷನ್. ಅವ್ರಿಗೇನು ಜೋಕ್ಸ್ ಹೇಳ್ತಾನೆ, ಎಷ್ಟು ದುಡ್ಡು ಇರ್ಬೋದು, ಏನಿರ್ಬೋದು ಅಂತ. ನಾನು ಮೊನ್ನೆ ಅದೇ ಏನೋ ಯೋಚನೆ ಮಾಡೋದಿದೆ. ಐ ಫೀಲ್ ನಮ್ದು ಆಂಬಿಷನ್ ಭಾಳ ಹೈ ಇದ್ದಾಗ, ಇಫ್ ಯು ವಾಂಟ್ ಟು ಲೈಕ್ ಆ್ಯಕ್ಚುಲಿ ಐ ವಾಸ್ ಸೆಲ್ಫಿಶ್ when I chose to do stand-up. Actually I was selfish. ಮನ್ಯಾಗ ಕಷ್ಟ ಐತಿ, ಇದೈತಿ, ಯಾರು ನಂದ ಆಸೆ, ನಾನು ನಂದ ಡ್ರೀಮ್ ಫುಲ್ಫಿಲ್ ಮಾಡಕ್ಕೆ ಹೋಗು ಸೆಲ್ಫಿಶ್ ಇತ್ತು. ಸೊ ನನ್ನ ತಲೆಗೇನೆ ನಾ ಸೆಲ್ಫಿಶ್ ಆದೆ. ಐ ಟುಕ್ ದಿಸ್ ಡಿಸಿಷನ್. ನೌ ಐ ಡೋಂಟ್ ಹ್ಯಾವ್ ಅನ್ ಆಪ್ಷನ್ ಟು ಫೇಲ್. ಅಂದರೆ ಫ್ಲಡ್ಸ್ ಆಗೈತೆ ಫಾರ್ ಎಕ್ಸಾಂಪಲ್. ತಂದೆ ತಾಯಿನ ಮನ್ಯಾಗ ಹಿಂಗೆ ಕುಂದರ್ಸಿ, ಒಂದು ಸೇಫ್ ಪ್ಲೇಸಾಗಿ ಕುಂದರ್ಸಿ, ನಾನು ಹೊರಗಡೆ ಹೋಗಿ ರಿಸೋರ್ಸಸ್ ತರ್ತೇನಂತ ಹೋದೆ ಅಂತಂದರೆ, ವೆನ್ ಐ ಆಮ್ ಪುಟ್ಟಿಂಗ್ ದೇರ್ ಲೈಫ್ ಅಟ್ ರಿಸ್ಕ್, ಐ ಹ್ಯಾವ್ ಟು ಗೆಟ್ ದ ರಿಸೋರ್ಸಸ್. ಐ ಕ್ಯಾನಾಟ್ ಕಮ್ ಎಂಪ್ಟಿ ಹ್ಯಾಂಡೆಡ್. ಅದು ಒಂದು ತಲೆಗೆ ನನಗೆ ಯಾವಾಗಲೂ ದಟ್ ಈಸ್ ಒನ್ ರೀಸನ್ ನಂಗೆ ಗಿವ್ ಅಪ್ ಮಾಡೋಕ್ಕಾಗಿಲ್ಲ. ಎಷ್ಟೇ ಏನಿದ್ರು ನಾ ಬಿಟ್ಟು ಕೊಡೋಕ್ಕಾಗಿಲ್ಲ. ಈಗ ನಾ ಲಾಸ್ ಅನ್ನೋದು ನಂಗೆ ವರ್ಡ್ ಇಲ್ಲಿಗೆ. ನಾವು ಗೆಲ್ಲಿಲ್ಲ ಅಂತಂದರೆ
ಡೆತ್ ಅಷ್ಟೇ. ಇಟ್ ಈಸ್ ಐದರ್ ವಿನ್ ಆರ್ ಡೆತ್. ನಿಮ್ ಕತೆ ಬರ್ನ್ ದ ಬೋಟ್ಸ್, ಬರ್ನ್ ದ ಬ್ರಿಡ್ಜಸ್ ಆರ್ ಬರ್ನ್ ದ ಬೋಟ್ಸ್. ಎಸ್. ಅಂದ್ರೆ ಎದಕ್ಕಂತಂದ್ರೆ ಕಂಪ್ಲೇಂಟ್ ಮಾಡಿ ಯೂಸ್ ಇಲ್ಲ. ಅವ್ರು ನಮ್ಮ ಡ್ಯಾಡಿ ಎಲ್ಲ ಹೇಳ್ತಾರೆ, ಸಾರಿ ಮಗ ನಿಂಗೆ ಏನು ಮಾಡೋಕ್ಕಾಗಲಿಲ್ಲ. ನಮ್ಮ ಡ್ಯಾಡಿಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಹಿಟ್ ಆಗತ್ತಿತ್ತು ಲಾಸ್ಟ್ ಇಯರ್ ಬಿಕಾಸ್ ಆಫ್ ದ ಹೆಲ್ತ್. ನನಗೇನು ಮಾಡೋಕ್ಕಾಗಲಿಲ್ಲ ನಿನ್ನ ಸಲುವಾಗಿ, ಹಿಂಗಾತು. ನಾನಂದೆ ಏನು ಮಾಡೋಕ್ಕಾಗಲಿಲ್ಲ. ವಾಟ್ ಡು ಯು ಥಿಂಕ್ ದ್ಯಾಟ್ ಯು ಡಿಡ್ ಲೆಸ್? ಇಲ್ಲ ಆಸ್ತಿ ನಂಗಿಲ್ಲ, ಬೇಡ. ನನ್ನ ಕಡೆ ತಾಕತ್ತಿತ್ತು, ನಂಗೆ ದೇವರೇನೋ ಆಶೀರ್ವಾದ ಕೊಟ್ಟ, ನಂಗೆ ಕಷ್ಟಪಡಕ್ಕೆ ಬಂತು ಮಾಡ್ಕೊತೇನೆ, ಇಲ್ಲ ಬೇಡ. ನಂದು ಐ ಆಮ್ ಗ್ರೇಟ್ಫುಲ್ ಫಾರ್ ಒನ್ ಥಿಂಗ್, ಮಳೆ ಬಂದ್ರೆ ಮನಿ ಐತಿ. ಮಳೇಲಿ ತೊಯ್ಸ್ಕೊಂಡು ಹೋದ್ರು ದೇರ್ ಇಸ್ ಒನ್ ಹೌಸ್ ಐ ಕ್ಯಾನ್ ಎಂಡ್ ಅಲ್ಲಿ ಒಂದು ಬ್ಲ್ಯಾಂಕೆಟ್ ಕೊಡ್ತೀರಿ, ಮಕ್ಕೊಂತೇನೆ. ಆ ಮನೆಗೆ ಗಿಡಕ್ಕೆ ಜಾಗ ಕೊಟ್ರಿ, ಊಟ ಕೊಟ್ರಿ, ಮೈಕೈ ಗಟ್ಟೈತಿ, ನಾಲಿಗೆ ಐತಿ, ಮಾತಾಡಕ್ಕೆ ಹೇಳ್ಕೊಟ್ರಿ. ಇನ್ನೇನು ಉಳಿತು ಜವಾಬ್ದಾರಿ? ಇನ್ನೂ ಏನು ಮಾಡ್ಬೇಕಿತ್ತಂದು ನನಗೆ ಅದು ಇನ್ಸೆಕ್ಯೂರಿಟಿ ಅವ್ರ ತಲೆಗಿಂದ. ನನ್ನ ಬಿಗ್ಗೆಸ್ಟ್ ಡ್ರೀಮ್ ಇಸ್ ದಟ್ ಒಂದು ಮನಿ ಕಟ್ಟಿಸ್ಬೇಕು, ಒಂದು ಲಾನ್ ಇರ್ಬೇಕು. ಅದೇ ಕೇಳ್ಬೇಕಂದಿದ್ದೆ. 5 ವರ್ಷ ಆದ್ಮೇಲೆ ಏನು ಆಕ್ಚುಲಿ 5 ವರ್ಷದಾಗ ಪ್ರೊಫೆಷ್ನಲಿ ಇಟ್ ಇಸ್ ಡಿಫ್ರೆಂಟ್. ಪ್ರೊಫೆಷ್ನಲಿ ನಾನು ಪರ್ಸನಲಿ ತಮಾಷೆ ಅಂದ್ರೆ ಇದೆಲ್ಲ ಕ್ವಶನ್ಗಳು ನಿಮ್ ಫ್ಯಾನ್ಸ್ ನಿಮಗೆ ಕೇಳಿದ್ರು. ಓ ಕ್ಯೂ&ಎ ಸ್ಟಾರ್ಟ್ ಆತನೆ. ಕ್ಯೂ&ಎ ಸ್ಟಾರ್ಟ್ ಆತ. ಪೂಜಿ ಡೈರೆಕ್ಟರ್. ಇದು ಆಕ್ಚುಲಿ 3ನೇ ಕ್ವಶನ್. ಹೌದಾ? ನಾ ಅದ ಒಮ್ಮೆ ಹುಯ್ ಅಂತ ತೋತ್ಲೆ ಅದಂತೇಳಿ. ಎಸ್. ಏನ್ ಕೇಳಿದ್ರಿ? 5 years ಆದ್ಮೇಲೆ. 5 years ಪರ್ಸನಲಿ ಇಟ್ ಇಸ್ ಲೈಕ್ ಚೆನ್ನಾಗಿ ಬರತ್ತಲ್ಲ ಲೈಟಲ್ಲಿ. ಅಲ್ಲಿ ಒಬ್ಬ ಅಜಯ ಇದೆ ನಮ್ಮೂರ. ಅಯ್ಯೋ ನೀವೆಲ್ಲ ನನ್ ಜೊತೆ ಇದ್ರಿ. ಚಿಕ್ಕ ಯಾರು ಗೊತ್ತಾ, ಗರುಡ ಗಮನದಲ್ಲಿ ನಾನು ಬೈತೀನಲ್ವಾ ಕ್ರಿಕೆಟ್ ಆಡ್ಬೇಕಾದ್ರೆ, ಅದೆಲ್ಲ ಅವನ್ ಬೈಯೋದಂಗೆ. ನನ್ನ ಮಾಮು ಅಂತ ಕರಿತಿದ್ರು ಆಗ, ಮುನ್ನಬಾಯಿ ಮಾಮು 4:15 ಬರ್ತಾನಂತೆ, ನಂಗೊಂದು 4 ಕಾಲಿಗೆ ಕೆಲಸ ಇದೆ, ನೀವು ನೋಡ್ಕೊಳ್ಳಿ. ಈ ತರ ಪ್ರಶ್ನೆಗಳೆಲ್ಲ ನಾನು ಕೇಳೋದು, ಯಾಕಂದ್ರೆ ನನ್ಗೆ ನೈತಿಕ ಹಕ್ಕಿಲ್ಲ. ಮದ್ವೆ ಯಾವಾಗ? ಇನ್ನೊಂದು ಇಂಪಾರ್ಟೆಂಟ್, ನಿಜ ಹೇಳಿ, ಲವ್ ಇದೆಯಾ? ಇದ್ರೆ ಅದೇ ಗೊತ್ತಿಲ್ಲ. ಲವ್ ಇಲ್ಲ. ಅನ್ಕಂಫರ್ಟೇಬಲ್ ಆಗಿ ಸ್ಟ್ರೈಟ್ ಆರಾಮ. ಲವ್ ಐತಿ, ಮದುವೆ ಗೊತ್ತಿಲ್ಲ. ಲವ್ ಐತಿ, ಇರ್ಲಿ, ಗೊತ್ತಾಯ್ತು ನನಗೆ. ಮತ್ತೆ ಗೊತ್ತದೆ, ಹೆಸರು ಹೇಳಲ್ಲ. ಬಾರು ಬಾರು ರಣಧೀರ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನನಗೆ ಬಡವ್ರು ನನ್ನ ಮುಂದೆ ಸಿಕ್ಬೇಕು. ಅವತ್ತು ಬಸ್ ಸ್ಟ್ರೈಕ್ ಇರಬೇಕು. ನನ್ನ ಕಾರಲ್ಲಿ ನಾನು ನಿಲ್ಸಿ ಎಲ್ಲರೂ ಬನ್ನಿ ಬನ್ನಿ ಅಂತ ಹತ್ಸ್ಕೊಂಡು ಅವ್ರನ್ನ ಡ್ರಾಪ್ ಮಾಡಬೇಕು. ಯಾಕಂದ್ರೆ ಕೈಂಡ್ ಆಗಿರೋದೇ ನನಗೆ ಚಟ. ನನಗಿಂತ ಮುಂಚೆ ಯಾರಾದ್ರೂ ಹೆಕ್ಕಿ ಕೊಡ್ತಾರೆ ಅನ್ನೋ ಭಯ ನನಗೆ. ಯಾಕಂದ್ರೆ ಅಂತ ಒಳ್ಳೆ ಚಾನ್ಸ್ ಕಳೆದೋಗುತ್ತಲ್ಲ ಒಳ್ಳೆಯವನಾಗೋದಕ್ಕೆ. ಒಳ್ಳೆಯವ್ರಾಗಬೇಕು, ಬಟ್ ಆದ್ರೆ ಒಳ್ಳೇದು ಕೇಳಬೇಕು ಅನ್ನೋಂತ ಹಂಬಲ ಬಿಡ್ಬೇಕು. ನನಗೆ ಹೋದ್ಸಲ RCB ಕಮ್ ಬ್ಯಾಕ್. ಓ ಮೈ ಗಾಡ್. ಮದುವೆ ಆಗಿದೆ ನಿಮ್ಗೆ? ಗರ್ಲ್ ಫ್ರೆಂಡ್? ಮತ್ತೆ ಇಷ್ಟು ಮೆಸೇಜ್ ಸ್ಲೋ ಇದ್ರೆ, ಹುಡ್ಕೋದ್ ಸ್ಲೋ ಇದ್ರೆ ನಿಮ್ ಹುಚ್ಚು ನನ್ನ ಮಗ. ಒಳಗಡೆ ಚಡ್ಡಿಲ್ಲ ಅವ್ನು ಚೆನ್ನಾಗಿ ಕಾಣಿಸ್ತಾನೆ, ಹಂಗಾರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾನೆ. ನಾವು ನೋಡೋದು